ನಮಸ್ತೆ ಎಲ್ರಿಗೂ. ನಾವು ಟೀಮ್ ಸರ್ವಂ-ತ್ವಂ. ನಾನು ರಂಜನಾ, ವಿವೇಕ, ವರ್ಷ ಹಾಗೂ ವೈಷ್ಣವಿ. ಇದೇ ತಿಂಗಳ 17ನೇ ತಾರೀಕು ವಾಡಿಯಾ ಹಾಲ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಸಂಜೆ 6 ಗಂಟೆಗೆ ನಮ್ಮ ಪ್ರೊಡಕ್ಷನ್ ಸರ್ವಂ-ತ್ವಂನ 3ನೇ ಶೋ ನಾವು ಸ್ಟೇಜ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಖಂಡಿತ ಬರಬೇಕು. ಟು ಗಿವ್ ಆರ್ ಆಡಿಯನ್ಸ್ ಒಂದು ಕಾಂಟೆಕ್ಸ್ಟ್, ಸರ್ವಂ-ತ್ವಂ ಅನ್ನೋದು ಒಂದು ಭರತನಾಟ್ಯಂ ಪ್ರೊಡಕ್ಷನ್. ಒಬ್ಬ ಪ್ರೇಮಿ ಮತ್ತು ಒಬ್ಬ ಭಕ್ತ ಅವರಿಬ್ಬರ ಜರ್ನಿಗಳು ಎಷ್ಟರ ಮಟ್ಟಿಗೆ ಒಂದೇ ಥರ ಇರುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಬೇರೆ ಬೇರೆ ಥರ ಇರುತ್ತೆ ಅಂತ ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್ವಂ-ತ್ವಂ. ಭರತನಾಟ್ಯಂ ಪ್ರೊಡಕ್ಷನ್ ಅಂತ ಹೇಳಿದ್ರು ಕೂಡ ಇದರಲ್ಲಿ ಥಿಯೇಟರ್ ಇದೆ, ದಾಸ ಸಾಹಿತ್ಯ ಇದೆ, ಭಾವಗೀತೆ ಇದೆ, ತುಂಬಾ ಒಳ್ಳೆ ಸಂಗೀತ ಇದೆ. ಸೊ ಈ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಪೋಯಟ್ರಿ ಇದೆ ಈ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಕಟ್ಟಿರುವಂತಹ, ತುಂಬಾ ಪ್ರೀತಿಯಿಂದ ಕಟ್ಟಿರುವಂತಹ ಒಂದು ಪ್ರಸ್ತುತಿ ಸರ್ವಂ-ತ್ವಂ. ಆಸ್ ಎ ಪ್ರಿಕರ್ಸರ್ ಟು ದಟ್, ಒಂದು ಸ್ಮಾಲ್ ಕ್ಯಾಂಡಿಡ್ ಡಿಸ್ಕಷನ್ ಮಾಡೋಣ ವಿತ್ ಇನ್ ದ ಟೀಮ್ ಅಂತ ಅನ್ಕೊಂಡ್ವಿ. ಸೊ ವಿ ಹ್ಯಾವ್ ಅ ಫ್ಯೂ ಕ್ವೆಶ್ಚನ್ಸ್ ಫಾರ್ ಈಚ್ ಅದರ್. ಯಾರು ಏನ್ ಕ್ವೆಶ್ಚನ್ ಅಂತ ಒಬ್ರಿಗೊಬ್ರು ಹೇಳಿಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಹೂಸ್ ಗೋಯಿಂಗ್ ಫಸ್ಟ್? ಓಕೆ, ಮೊದಲನೇದಾಗಿ ಈ ಸರ್ವಂ-ತ್ವಂ ಅನ್ನೋ ಪ್ರೊಡಕ್ಷನ್ ನ ಒರಿಜಿನ್ ಆದದ್ದು ರಂಜನಾ ಅವರ ಡಾನ್ಸ್ ಕ್ಲಾಸ್ ನಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದ್ರ ಬಗ್ಗೆ ಒಂದೆರಡು ಕ್ವೆಶ್ಚನ್. ಓವರ್ ಆಲ್ ಈ ಪ್ರೊಡಕ್ಷನ್ ನ ಒರಿಜಿನ್ ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಬಿಕಾಸ್ ನಾವು ಇವಾಗ ಆಲ್ರೆಡಿ ವಿ ಹ್ಯಾವ್ ಟೇಕನ್ ಅ ಜರ್ನಿ. ಈ ಕಥೆ ಜೊತೆಗೆ ನಾವು ಸ್ವಲ್ಪ ಪ್ರಯಾಣ ಮಾಡಿದೀವಿ. ಆದ್ರೆ ಎಲ್ಲಿಂದ ಶುರುವಾಯಿತು, ಏನು ಇದರ ಒರಿಜಿನ್, ಆಮೇಲೆ ನಿಮ್ಮ ಅಂಡ್ ದ ಸ್ಟೋರಿ ಆಫ್ ಇಟ್ಸ್ ಡೆವಲಪ್ಮೆಂಟ್ ಆಫ್ ಕೋರ್ಸ್, ಹೇಗೆ ಅದು ಬೆಳೀತಾ ಬಂತು. ಆಲ್ಸೋ ನಿಮ್ಮ ಕ್ರಿಯೇಷನ್ ಪ್ರಾಸೆಸ್ ಹೇಗಿರುತ್ತೆ. ಇಸ್ ಇಟ್ ವಿಜುವಲ್ಸ್ ಹೆವಿ, ಅಂದ್ರೆ ಈ ಥರದ ವಿಜುವಲ್ಸ್ ನಾನು ಕ್ರಿಯೇಟ್ ಮಾಡಬೇಕು, ಈ ಥರದ ಪೋಸ್ ನಲ್ಲಿ ನಾನು ಮುಗಿಸ್ಬೇಕು, ಅಥವಾ ಆ ಥರ ಮಾಡ್ತೀರಾ, ಅಥವಾ ಟೆಕ್ನಿಕ್ ಹೆವಿ ಮಾಡ್ತೀರಾ, ಅಥವಾ ವಾಟ್ ಈಸ್ ಇಟ್? ಶೆಡ್ ಸಮ್ ಲೈಟ್ ಆನ್ ಯುವರ್ ಕ್ರಿಯೇಷನ್ ಪ್ರಾಸೆಸ್ ಆಲ್ಸೋ. ಓಕೆ, 3 ಪಾರ್ಟ್. ಸೊ ಒರಿಜಿನ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಮೊದಲು ಕಲಿತ ಪದಂ, ಜಾವಳಿ, ಶಬ್ದಂ, ಈ ಎಲ್ಲ ಅಭಿನಯ ಪೀಸಸ್ ಅಲ್ಲಿ ಯೂಶಲಿ ಭರತನಾಟ್ಯಂ ಅಲ್ಲಿ ಒಂದು ನಾಯಿಕಾ ಅವಸ್ಥೆಯ ಇಂಟ್ರೊಡಕ್ಷನ್ ಆಗುತ್ತೆ. ಆಗಿಂದನೂ ನನಗೆ ಆಸ್ ಅ ಲರ್ನರ್ ಅಭಿನಯ ವಾಸ್ ಮೈ ಫೇವರೆಟ್ ಥಿಂಗ್ ಟು ಡೂ. ಅಂಡ್ ದಿಸ್ ಇಸ್ ಸೋ ನೈಸ್ ಅಂತ ಐ ವಾಸ್ ಫ್ಯಾಸಿನೇಟೆಡ್ ಬೈ ದಿ ಐಡಿಯಾ. ಅಷ್ಟೊತ್ತಿಗಾಗಲೇ ಆ ಟಾಪಿಕ್ ಇಟ್ ವಾಸ್ ಓವರ್ ಡನ್ ಅಂಡ್ ಇಟ್ ಇಸ್, ಐ ಥಿಂಕ್, ಈವನ್ ಟುಡೇ ರಿಯಲಿ ವೆಲ್ ಎಕ್ಸ್ಪ್ಲೋರ್ಡ್ ಕಾನ್ಸೆಪ್ಟ್. ಬಟ್ ಅಷ್ಟೇ ಸ್ಕೋಪ್ ಕೂಡ ಇದೆ ಅನ್ನೋದು ಅದರದ್ದು ವೈಶಿಷ್ಟ್ಯ. ಸೊ ನನಗೆ ಆಕ್ಚುಯಲ್ ಬೀಜ ಆಫ್ ಅಷ್ಟನಾಯಿಕ ಬಂದಿದ್ದು ಆಗ, when I was in probably first PU, second PU, and then it developed more as I started learning more items. ನಾನು ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೊಂದು ನಾಯಿಕ ಅವಸ್ಥೆಗೂ ನಾನೇ ಒಂದು ಪದ್ಯ ಬರೆಯಕ್ಕೆ ಶುರು ಮಾಡಿದೆ. ಅದು ಕಂಪ್ಲೀಟ್ ಆಗಲಿಲ್ಲ. ಇವಾಗಲೂ ಒಂದು 4-5 ಇದೆ, 8ಕ್ಕೂ ನಾನು ಬರ್ದಿಲ್ಲ. I think 1 or 2 of which we have used and Varsha has beautifully composed also for that. So adu ittu back of my mind. And then actually ನಾನು ವರ್ಷ ಯಾವುದೋ ಕೆಫೆಯಲ್ಲಿ ಸುಮ್ಮನೆ ಚಿಲ್ಲಾಗಿ ನಾವೇ ಹೋಗ್ಬಿಟ್ಟು ಪ್ರೋಗ್ರಾಮ್ ಮಾಡಿ ಬರಬೇಕು, ಅವಳು ಹಾಡಬೇಕು, ನಾನು ಡಾನ್ಸ್ ಮಾಡಬೇಕು ಅಂತ we were trying to collaborate on something. Many ideas came and got discarded, and finally ಯಾವತ್ತೋ ಒಂದಿನ ನಾನು ನನ್ನ ಟೀಚರ್ ಮೈತ್ರಿ ಅವ್ರ ಕ್ಲಾಸಲ್ಲಿ ಅಷ್ಟಪದಿ ಕಲಿತು ಆಚೆ ಬಂದೆ ಕ್ಲಾಸಿಂದ. ಸಡನ್ ಆಗಿ ಐ ಗಾಟ್ ದಿಸ್ ಐಡಿಯಾ, ಹೌದಲ್ವಾ, ರಾಧೆ ಕ್ಯಾರೆಕ್ಟರ್ನ ಯಾವಾಗಲೂ ನಾವು ನೋಡುವಾಗ ರಾಧೆನ ಎಷ್ಟು ನಾಯಿಕೆಯಾಗಿ ನೋಡ್ತೀವೋ ಅಷ್ಟೇ ರಾಧೆಯನ್ನ ಭಕ್ತಳಾಗಿ ನೋಡೋ ಒಂದು ಪರ್ಸ್ಪೆಕ್ಟಿವ್ ಕೂಡ ಇದೆ. ಸೊ ದೆನ್ ಐ ಸ್ಟಾರ್ಟೆಡ್ ಈಕ್ವೇಟಿಂಗ್, ಓಕೆ, ಇಫ್ ರಾಧೆ ಇಸ್ ದ ಜೀವಾತ್ಮ ಅಂಡ್ ಕೃಷ್ಣ ಇಸ್ ದ ಪರಮಾತ್ಮ, ಹಾಗಾದ್ರೆ ಪ್ರತಿಯೊಂದು ಭಕ್ತರಲ್ಲೂ ಇದೇ ಜರ್ನಿ ಇರ್ಬೇಕಲ್ವಾ. ಸೊ ಎವ್ರಿ devotee is also undergoing the same journey as that of the Nayika. So that was my first thought, and I think I immediately told these 2 people about it, and then we started developing. Then ನನ್ನ process ಹೆಂಗಿರುತ್ತೆ was the second question. Process is neither visual heavy nor technique heavy. Actually I think it is driven by the thought first. So ನಾನು ಸಾಹಿತ್ಯ ಹೇಳಿ ಅಂತ ಹೇಳ್ಬೋದು. ಐ ರಿಲೈ ಅ ಲಾಟ್ ಆನ್ ಸಾಹಿತ್ಯ. ನನಗೆ ಸಾಹಿತ್ಯ ಒಂದು ಇನ್ಸ್ಪಿರೇಷನ್ ಕೊಡುತ್ತೆ, ಅಂಡ್ ಪ್ಲಸ್ ಇಟ್ ಆಲ್ರೆಡಿ ಹ್ಯಾಸ್ ಸಮಥಿಂಗ್ ಟು ಸೇ.
ಅದರ ಮೇಲೆ ಅದರ ಒಳಾರ್ಥಗಳನ್ನ ನಾನು ಯಾವ್ಯಾವ ರೀತಿ ಇಂಟರ್ಪ್ರೆಟ್ ಮಾಡ್ಬೋದು ಇಸ್ ವೇರ್ ಐ ಗೆಟ್ ಎಕ್ಸೈಟೆಡ್ ಕ್ರಿಯೇಟಿವ್ಲಿ. ಸೊ ಐ ಥಿಂಕ್ ಇಟ್ ಇಸ್ ನಾಟ್ ಅಬೌಟ್ ದ ವಿಜುವಲ್. ಅಫ್ಕೋರ್ಸ್ ನನ್ನ ಹಾಡು ಕೇಳಿದ ಮೇಲೆ ನನಗೆ ವಿಜುವಲ್ಸ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ, ವಿಚ್ ಮೀನ್ಸ್ ಸಾಹಿತ್ಯ ಇಸ್ ವಾಟ್ drives me to create. As we are talking about the process, so I have a question for Viveka. Please. Process anta bandre ವಿವೇಕನು ತುಂಬಾ ಪ್ಲೇಸ್ ಡೈರೆಕ್ಟ್ ಮಾಡ್ತೀಯಾ, ಯು ಆರ್ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಹಂಗೆ ನೋಡಿದ್ರೆ ತುಂಬಾ ಬೇರೆ ಬೇರೆ ಥರದ್ದು ಪ್ಲೇಸ್ ಮಾಡಿದ್ಯಾ, ಆಕ್ಟ್ ಮಾಡಿದ್ಯಾ, ಡೈರೆಕ್ಟ್ ಮಾಡಿದ್ಯಾ, ಯು ಆರ್ into so many things. So ಒಂದು ಪ್ಲೇ ಅಥವಾ ಇದನ್ನ ನಾವು ಒಂದು ಪ್ಲೇ ಅಂತಾನೂ ಹೇಳ್ತಿಲ್ಲ, ನಾವು ಒಂದು ಡಾನ್ಸ್ ಪ್ರೊಡಕ್ಷನ್ ಅಂತಾನೂ ಪೂರ್ತಿ ಹೇಳ್ತಿಲ್ಲ, ಒಂದು ಪೂರ್ತಿ ಮ್ಯೂಸಿಕ್ ಪ್ರೊಡಕ್ಷನ್ ಅಂತಾನೂ ಹೇಳಕ್ಕಾಗಲ್ಲ. ಇದು ಆ ಮೂರರ ಸಂಗಮ ಅಂತ ಹೇಳ್ಬೋದು ಅಲ್ವಾ? ಸೊ ಯೂಶಲಿ ಒಂದು ಪ್ಲೇ ಬರೆಯೋದಕ್ಕೂ ಅಥವಾ ಇವಾಗ ನಮ್ಮ ಈ ಪ್ರೊಡಕ್ಷನ್ ಸ್ಕ್ರಿಪ್ಟಿಂಗ್ ಮಾಡ್ಬೇಕಿದ್ರೆ ಎರಡರಲ್ಲೂ ಏನು ಸಾಮ್ಯತೆ, ಎರಡರಲ್ಲೂ ಏನು ಬೇರೆ ಬೇರೆ ಅನ್ಸುತ್ತೆ. How was it different for you and how the same? How easy was it and how difficult was it? Both. That's a very good question. ಒಂದು ನಾಟಕ ಅಂತ ಬರೀತಾ ಇರ್ಬೇಕಾದ್ರೆ ನನಗೇನಾಗುತ್ತೆ ಅಂತಂದ್ರೆ, ಅಂದ್ರೆ ಪೂರ್ಣ ಪ್ರಮಾಣದ ನಾಟಕ ನಾನು ಬರೀತೀನಿ ಅಂತಂದ್ರೆ ಬರವಣಿಗೆ ಆದಾಗ ನಾವೊಂದು ಅರ್ಧ ಯುದ್ಧ ಗೆದ್ವಿ ಅಂತ. ನನಗೆ ಒನ್ಸ್ ಐ ಹ್ಯಾವ್ ದ ಕಂಪ್ಲೀಟೆಡ್ ಸ್ಕ್ರಿಪ್ಟ್, ನಾವೀಗ ಆನ್ ಫ್ಲೋರ್ಸ್ ಹೋಗ್ತಾ ಇದೀವಿ ಅಂತಂದ್ರೆ ಒಬ್ಬ ನಾನು ರೈಟರ್ ಡೈರೆಕ್ಟರ್ ಆಗಿ ಗುರುತಿಸ್ಕೊಳ್ಳೋದ್ರಿಂದ ನನ್ಗೆ ಅರ್ಧ ಮುಗಿದೋಯ್ತು, ಇನ್ನು ಡೈರೆಕ್ಟರ್ ವಿಲ್ ಟೇಕ್ ಓವರ್ ಅಂತ ಅನ್ನೋದಿರುತ್ತೆ. ಆದ್ರೆ ಸರ್ವಂ-ತ್ವಮ್ಗಾಗಿ ಅಥವಾ ಬೇರೆ ಡಾನ್ಸ್ ಪ್ರೊಡಕ್ಷನ್ಗಳಿಗೆ ಬರೆಯುವಾಗ ನನ್ನ ಅನುಭವದಲ್ಲಿ ಸ್ಕ್ರಿಪ್ಟ್ ಮಾಡೋದು ಅಂತ ಅನ್ನೋದು ಅಷ್ಟು ಅರ್ಧ ಅಂತ ಹೇಳಕ್ಕಾಗಲ್ಲ, ಇನ್ನೂ ತುಂಬಾ ಕಡಿಮೆ, ಒಂದು 15-20% ಅಷ್ಟೇ ಆ ಇನಿಷಿಯಲ್ ಸ್ಕ್ರಿಪ್ಟಿನ ರೋಲ್ ಅಂತ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದೀನಿ ಅಂತ ಕ್ಲಾರಿಫೈ ಮಾಡ್ತೀನಿ. ನಾವು ಒಂದ್ಸಲ ನಾಟಕ ಸ್ಕ್ರಿಪ್ಟ್ ಅಂತ ಬರ್ಬಿಟ್ರೆ, ನಾಟಕ ಅಂತ ಅನ್ನೋದೇ ಒಂದು ಪದಗಳ ಮೇಲೆ ನಿಂತಿರುವಂತಹ ಒಂದು ಕಲಾ ಪ್ರಕಾರ. ಪದಗಳು ಚೆನ್ನಾಗಿ ಇದ್ಬಿಟ್ರೆ ತೀರಾ ಸ್ಟೇಜ್ ಮೇಲೆ ಏನು ಜಾಸ್ತಿ ನಾವು ವಿಜುವಲಿ ಮ್ಯಾಜಿಕ್ ಮಾಡ್ಲಿಲ್ಲ ಅಂತಂದ್ರೂ ಕೂಡ ಬೇಸಿಕ್ ಥಾಟ್ ಏನಿದೆ ಅದು ದಾಟ್ಬಿಡುತ್ತೆ, ಪ್ರೇಕ್ಷಕರಿಗೆ ದಾಟ್ಬಿಡುತ್ತೆ. ಆದ್ರೆ ಡಾನ್ಸ್ ನಲ್ಲಿ ಹಾಗಲ್ಲ. ಆಮೇಲೆ ಡಾನ್ಸ್ ನಲ್ಲಿ ನಾನು ತುಂಬಾ ಎಳೆದು ಕೂಡ ಬರೆಯಕ್ಕಾಗಲ್ಲ, ಅದೊಂದು ದೊಡ್ಡ ಸಮಸ್ಯೆ ಕೂಡ ಇದೆ. ಅಂದ್ರೆ ನನ್ನ ಥಾಟ್ಸ್ ಸ್ವಲ್ಪ ವಿಸ್ತಾರವಾಗಿ ಬರೆಯುವಂಥದ್ದೇ ನನ್ನ ಶೈಲಿ ಬರವಣಿಗೆಗೆ. ನೀನ್ ಯಾವಾಗಲೂ ಕಾದಂಬರಿ ಬರೀತಾ, ನಾನು ಇದು ಹೇಳಿದ್ರೆ ಸ್ಕ್ರಿಪ್ಟ್ ಹೇಳಿದ್ರೆ ಕಾದಂಬರಿ ಬರ್ಕೊಂಡ್ ಬರ್ತೇನೆ ಅಂತ ಅವಳು ಯಾವಾಗಲೂ ಹೇಳ್ತಿರ್ತಾಳೆ. ಹಾಗಾಗಿ ನಾನು ಅದನ್ನ ಕಂಡೆನ್ಸ್ ಮಾಡಿ ಬರೀಬೇಕಾಗತ್ತೆ ಇಲ್ಲಿ ಬರೆಯುವಾಗ. ಪೋಯೆಟ್ರಿ ಇದ್ದಿದ್ರಿಂದ ಅದು ತುಂಬಾ ಮಟ್ಟಿಗೆ ಹೆಲ್ಪ್ ಆಯ್ತು ನನಗೆ. ಸೊ ಪೋಯೆಟ್ರಿ ಕವನಗಳು ಬರೀತಾ ಇರ್ಬೇಕಾದ್ರೆ ಏನಾಗುತ್ತೆ, ನಾವು ತುಂಬಾ ಸಂಕೀರ್ಣವಾಗಿರುವಂತಹ ಎಷ್ಟೋ ಯೋಚನೆಗಳನ್ನ ತುಂಬಾ ಕಮ್ಮಿ ಪದಗಳಲ್ಲಿ ಹೇಳ್ಬೋದು. ಆಮೇಲೆ ಅದನ್ನ ಅವ್ರು ಬಿಡಿಸಿ ಅದನ್ನ ವಿಜುವಲ್ ಆಗಿ ತೋರಿಸೋದಕ್ಕೆ ಒಂದು ಇದಿರುತ್ತೆ. ಅಂಡ್ ಏನಕ್ಕೆ ಭರತನಾಟ್ಯಂ ಸ್ಕ್ರಿಪ್ಟ್ ಅಷ್ಟೊಂದು ವರ್ಡ್ ಹೆವಿ ಆಗಿರೋದಿಲ್ಲ ಅಂತಂದ್ರೆ, ಆಸ್ ರೈಟರ್ಸ್ ಆಫ್ ಥಿಯೇಟರ್, ಆಸ್ ರೈಟರ್ಸ್ ಆಫ್ ಪ್ಯೂರ್ ಥಿಯೇಟರ್, ನಾವು ಕಂಪ್ಲೀಟ್ಲಿ ಪೇಪರ್ ಮೇಲೆ ಬರೆಯುವಂತಹ ಪದಗಳ ಮೇಲೆ ರಿಲೈ ಆಗ್ತೀವಿ, ಅದ್ರ ಮೇಲೆ ನಮ್ಮ ಪೂರ್ತಿ ಡಿಪೆಂಡೆನ್ಸ್ ಇರುತ್ತೆ. ಆದ್ರೆ ಭರತನಾಟ್ಯಂ ಕೊರಿಯೋಗ್ರಾಫರ್ಸ್ ಆರ್ ಆಲ್ಸೋ ರೈಟರ್ಸ್. They're also writers, they're also musicians one level ge, so that you understand what is this, what is that, and I'm not only talking about the thought of it. ಅವರು ಡೈಲಾಗ್ ಅನ್ನು ಬರೀತಾರೆ ಆಕ್ಚುಲಿ. They are also dialogue writers, but ನಮ್ಮ ತರ ಅವರು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯೋ ಅವಶ್ಯಕತೆ ಅವ್ರಿಗೆ ಇರೋದಿಲ್ಲ. ದೇ ರೈಟ್ ಇನ್ ಬಾಡಿ ಲ್ಯಾಂಗ್ವೇಜ್ ಆಕ್ಚುಲಿ. ನಾವು ನಮ್ಮ ಭಾಷೆಗಳಲ್ಲಿ ಬರೆದ್ರೆ ಕೊರಿಯೋಗ್ರಾಫರ್ಸ್ ಆಕ್ಚುಲಿ ರೈಟ್ ಇನ್ ಬಾಡಿ ಲ್ಯಾಂಗ್ವೇಜ್. ಯಾಕೆಂತಂದ್ರೆ ಅದೊಂಥರ ನಾವು ಅನ್ಕೊಳ್ಳೋ ಡೈಲಾಗ್ಸ್ ಅದು ಸ್ವಲ್ಪ ಸ್ವಗತ. ಇಫ್ ಯು ನಾಟ್ ಮೆಂಟಲಿ ಟೆಲಿಂಗ್ ದೋಸ್ ಡೈಲಾಗ್ಸ್, ಆ ಭಾವ ನಮ್ಗೆ ಮುಖದಲ್ಲಿ ಬರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಇದಕ್ಕಿರೋ ವ್ಯತ್ಯಾಸ ಏನು ಅಂತಂದ್ರೆ, ನಾನು ಅವರ ಡೈಲಾಗ್, ಬಾಡಿ ಲ್ಯಾಂಗ್ವೇಜ್ ಡೈಲಾಗ್ ಬರೆಯುವಂತ ಪ್ರಾಸೆಸ್ ಏನಿದೆ ಅದಕ್ಕೆ ಜಾಗ ಬಿಟ್ಟು ಕೊಡ್ಬೇಕಾಗತ್ತೆ. ಅದನ್ನ ನಾನು ತುಂಬೋಕ್ಕಾಗಲ್ಲ. ನಾನು ತುಂಬಿಟ್ರೆ ಅದು ಅವ್ರಿಗೂ ಅಡ್ಡ ಆಗುತ್ತೆ, ಆಮೇಲೆ ಅದು ಉಪಯೋಗಕ್ಕಾಗಲ್ಲ ಅಂತ ತೆಗೆದು ಹಾಕ್ಬೇಕಾಗ್ಲೂ ಬರುತ್ತೆ. ಸೊ
ನಿಜ ಹೇಳ್ಬೇಕಂತಂದ್ರೆ ಈ ನಾಟಕದ್ದು ಅಥವಾ ಈ ಪ್ರಸ್ತುತಿದು ಸ್ಕ್ರಿಪ್ಟ್ ನನ್ನ ಹೆಸರು ಕ್ರೆಡಿಟ್ ಆಗಿದೆ ಅಂತಂದ್ರು ಅದು ಪೂರ್ತಿ ನಂದೇ ಅಂತ ನಾನು ಹೇಳ್ಕೊಳ್ಳೋದು ಪೂರ್ತಿ ಸರಿ ಅಲ್ಲ ನಿಜ ಹೇಳ್ಬೇಕಂದ್ರೆ. ಯಾಕಂದ್ರೆ ನಾವು ನಿಜವಾಗಿ ಒಟ್ಟಿಗೆ ಕೂತು ಬರ್ತಿದ್ದ. ನನಗೆ ಸ್ಟ್ರಕ್ಚರಿಂಗ್ ವಿಷಯದಲ್ಲಿ ಸ್ವಲ್ಪ ಎಕ್ಸ್ಪೋಜರ್ ಹೆಚ್ಚಿಗೆ ಇದ್ದಿದ್ರಿಂದ ಕೊನೆಗೆ ನನ್ನ ಹೆಸರಿಗೆ ಕ್ರೆಡಿಟ್ ಕೊಟ್ಟರು. ನಮ್ಮಿಬ್ರಿಗೂ ನಾನು ರಂಜನಾ ಕುತ್ಕೊಂಡು ಪ್ರೋಗ್ರಾಮ್ ಡಿಸೈನ್ ಮಾಡ್ಬೇಕಿದ್ರೆ ನಮ್ಗೆ ಸ್ಟ್ರಕ್ಚರಿಂಗ್ ಭಾರಿ ಸಮಸ್ಯೆ ಆಗ್ತಿತ್ತು ನಮ್ಗೆ. ಬಿಕಾಸ್ ಇದು ಹೆಚ್ಚಾಯ್ತು ಇದು ಕಮ್ಮಿ ಮಾಡ್ಬೇಕಾ ಇದು ಜಾಸ್ತಿ ಮಾಡ್ಬೇಕಾ ಎಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೆ ಅದೊಂದು ಒಂದು ಫ್ರೇಮ್ ವರ್ಕ್ ಹಾಕಕ್ಕೆ ನಮ್ಗೆ ತುಂಬಾ ಸಮಸ್ಯೆ ಆಗ್ತಿತ್ತು. ಆ ಫ್ರೇಮ್ ವರ್ಕ್ ಹಾಕಿದ್ದು ವಿವೇಕನೇ. ಸೊ ಅದ್ ಒಂದ್ ಫ್ರೇಮ್ ಬಿದ್ದ ಮೇಲೆ ವಿ ವರ್ ಸೋ ಹ್ಯಾಪಿ ಅಬೌಟ್ ಇಟ್. ಓಕೆ, ಇವಾಗ ಹೋಗೋ ದಾರಿ ಸಿಕ್ತು, ಇನ್ಮೇಲೆ ಡೆವಲಪ್ ಮಾಡಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಅಂತ. ಬಿಕಾಸ್ ವಿ ರಿಮೆಂಬರ್ ಒಂದ್ ಕೆಫೆಲ್ ಕುತ್ಕೊಂಡು ತುಂಬಾ ತಲೆ ಕೆಡ್ಸ್ಕೊಂಡಿದ್ರು. ಆಯ್ತು ಇದೆಲ್ಲ ಹಾಡ್ಗಳು ರೆಡಿ ಇದೆ, ಇದೊಂಥರ ಹಿಂಗ್ ರೆಡಿ ಇದೆ, ಒಂದ್ ಸ್ಟ್ರಕ್ಚರ್ ಬರ್ತಾ ಇಲ್ಲ, ಬಟ್ ಹಿಂಗ್ ಮಾಡೋದು ಎಲ್ಲಿ ಶುರು ಮಾಡ್ಬೇಕು, ಎಲ್ಲಿ ನಿಲ್ಸ್ಬೇಕು, ಮಧ್ಯ ಏನ್ ಮಾಡ್ಬೇಕು, ಕ್ಲೈಮ್ಯಾಕ್ಸ್ ಮಾಡ್ಬೇಕಾ, ಮಾಡಿದ್ರೆ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ ಅದೊಂದು ಒಂದರಿಂದ ಒಂದ್ ಕನೆಕ್ಷನ್ ಹೇಗ್ ಕೊಡ್ಬೇಕು. ಬಿಕಾಸ್ ನಾವು ಈ ಕಡೆ ನಾಯಕ ಅದು ಒಂದು ನಾಣ್ಯದ ಎರಡು ಮುಖಗಳು ಅಂತ ತೋರಿಸ್ಬೇಕಿದ್ರೆ ಫಸ್ಟ್ ಆಫ್ ಆಲ್ ಸ್ವಲ್ಪ ದೊಡ್ಡ ಪ್ರೊಡಕ್ಷನ್ ಆಗ್ಬಿಡತ್ತೆ, ಜನಕ್ಕೆ ಬೋರ್ ಆಗ್ಬಾರ್ದು, ಅದು ಒಂದಿದೆ. ಅದ್ರ ಜೊತೆ ಶಾರ್ಟ್ ಅಂಡ್ ಸ್ವೀಟ್ ಆಗು ಇರಬೇಕು. ಹಂಗೆ ಜನಕ್ಕೂ ನಾವ್ ಏನ್ ಹೇಳಕ್ ಟ್ರೈ ಮಾಡ್ತಿದೀವಿ ಅದು ರೀಚ್ ಆಗ್ಬೇಕು. ಎಲ್ಲಾನು ತಗೊಂಬಂದ್ ಕೂರ್ಸಕ್ಕೆ ಒಂದ್ ಫ್ರೇಮ್ ವರ್ಕ್ ಬೇಕು ನಮ್ಗೆ. ದಟ್ ಫ್ರೇಮ್ ವರ್ಕ್ ವಾಸ್ ವಿವೇಕ ಫಾರ್ ಅಸ್. ಆ ಒಂದೇ ಕಾರಣಕ್ಕೋಸ್ಕರ ನನ್ನ ಹೆಸರು ಸ್ಕ್ರಿಪ್ಟ್ ಅಂತ ಇದೆ. ಏನಿಲ್ಲ, ಬಟ್ ಆಫ್ ಕೋರ್ಸ್ ಸ್ಕ್ರಿಪ್ಟ್ ನ ಒಟ್ಟಿಗೆ ಬರ್ದಾಗ ಇಟ್ ವಾಸ್ ಪೀಕ್ ಕೋವಿಡ್ ಅಂಡ್ ನಾವು ಆನ್ಲೈನ್ ನಾವು ಓವರ್ ಝೂಮ್ ಕಾಲ್ಸ್ ನಾವು ಅವರ್ ಗಟ್ಲೆ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿರೋದು. ಅದು ಆಕ್ಚುಲಿ ಒಂದು ಒಳ್ಳೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫೋಟೋ ಇದೆ. ಫಸ್ಟ್ ಹಾಫ್ ಆಫ್ ದ ಸ್ಕ್ರೀನ್ ಡೆಸ್ಕ್ಟಾಪ್ ಅಲ್ಲಿ, ಫಸ್ಟ್ ಹಾಫ್ ಆಫ್ ದ ಸ್ಕ್ರೀನ್ ಇಸ್ ದ ಗೂಗಲ್ ಡಾಕ್ಸ್, ಸ್ಕ್ರಿಪ್ಟ್ ಇಸ್ ಗೆಟಿಂಗ್ ಟೈಪ್ಡ್. ಈ ಕಡೆ ನಮ್ದು ವಿಡಿಯೋ ಕಾಲ್, ಅದ್ರ ಫೋಟೋ ತೆಗಿತಾ ಇದೀವಿ. ಇಟ್ ವಾಸ್ ವಿಯರ್ಡ್ ಟೈಮ್. ಓಕೆ, ಕಮಿಂಗ್ ಟು ವೈಶು. ಸೊ ನಾವು ಆಕ್ಚುಲಿ ವೆನ್ ವೈಶು ಕೇಮ್ ಇನ್, ನಾನು ಅವಳು ಆಲ್ಮೋಸ್ಟ್ ಒಂದು 4 years ಕಾಂಟ್ಯಾಕ್ಟ್ ಅಲ್ಲೇ ಇರ್ಲಿಲ್ಲ. ದೋ ವಿ ಕಮ್ ಫ್ರಮ್ ದ ಸೇಮ್ ಸ್ಕೂಲ್, ಅಂದ್ರೆ ಡಾನ್ಸ್ ಸ್ಕೂಲ್ ನಾವು ಅಂಡ್ ಸ್ಕೂಲ್, ಬಟ್ ನಾವು ಅಷ್ಟೊಂದೇನು ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಸೊ ರ್ಯಾಂಡಮ್ಲಿ ನಾನು ಔಟ್ ಆಫ್ ದ ಬ್ಲೂ ವೆನ್ ಐ ಪಿಚ್ಡ್ ದಿಸ್ ಟು ಯು ಅಂಡ್ ದೇರ್ ಇಸ್ ಒನ್ ಕೆಫೆ ವೇರ್ ಆಲ್ ಆಫ್ ದಿಸ್ ಇಸ್ ಹ್ಯಾಪೆಂಡ್. ಮೈಟಿ ಹೌಸ್ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಈಗ. ಸೊ ನಮ್ಮ ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದ್ದಲ್ಲಿ ನಾನು ಎಲ್ಲರಿಗೂ ರೀಡಿಂಗ್ ಕೊಟ್ಟಿದ್ದು ಅಲ್ಲೇ. ಸೊ ವಿ ಮೆಟ್ ಇನ್ ದಟ್ ಕೆಫೆ ಅಂಡ್ ಐ ಗೇವ್ ಯು ದ ರೀಡಿಂಗ್. ವಾಟ್ ಮೇಡ್ ಯು ಥಿಂಕ್ ಐ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್? ಆಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಅಂದ್ರೆ ನನ್ನನ್ನು ಯಾಕೆ ಚೂಸ್ ಮಾಡಿದ್ರು ಅಂತಾನೆ ನಾನು ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಇದ್ದೆ ಅಲ್ಲಿ ಫಸ್ಟ್ ಟೈಮ್ ನೀನು ಸ್ಕ್ರಿಪ್ಟ್ ಓದಿದಾಗ. ಬಿಕಾಸ್ ಲಾಂಗ್ ಗ್ಯಾಪ್ ಆಗಿತ್ತು, ನೀನ್ ಯಾರನ್ನಾರು ಕೇಳ್ಬೋದಾಗಿತ್ತು, ನೀನ್ ನನ್ನನ್ನು ಯಾಕೆ ಕೇಳಿದೆ ಅನ್ನೋ ಒಂದು ಥಾಟ್ ಅಲ್ಲಿ ಇತ್ತು. ಐ ಥಿಂಕ್ ನನಗೆ ಕೇಳಿದೆ ವೈ ಡಿಡ್ ಯು, ಅಂದ್ರೆ ನಾನು ವಿಲ್ ಐ ಬಿ ದ ರೈಟ್ ಪರ್ಸನ್ ಟು ಡೂ ದಟ್ ಪಾರ್ಟ್ ಅಂತ. ಬಟ್ ಓಕೆ, ನೀನೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಮೇಲೆ ಆಕ್ಚುಲಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು. ಸ್ಕ್ರಿಪ್ಟ್ ಇಷ್ಟ ಆಯ್ತು ಅಥವಾ ನೀನು ಹೇಳಿರೋ ರೀಡಿಂಗ್ ಇಷ್ಟ ಆಯ್ತು ನನಗೆ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ರೀಡಿಂಗ್ ಮಾಡಿದೆ. ಸೊ ಕಾನ್ಸೆಪ್ಟ್ ಇಷ್ಟ ಆಯ್ತು. ಅಂಡ್ ನಾರ್ಮಲ್ ಭರತನಾಟ್ಯಂ ಪ್ರೊಡಕ್ಷನ್ಸ್ಗಿಂತ ಮ್ಯೂಸಿಕ್ಕು ಡಿಫ್ರೆಂಟ್ ಆಗಿತ್ತು. ಸೊ ಇಟ್ ವಾಸ್ ನಾಟ್ ಅ ವೆರಿ ಕ್ಲಾಸಿಕಲ್ ಮ್ಯೂಸಿಕ್. ಸೊ ಎರಡು ಬೇರೆ ಜಾನರ್ಸ್ ಇತ್ತು. ಸೊ ಐ ಥಾಟ್ ಪೊಯೆಟ್ರಿ ಚೆನ್ನಾಗಿತ್ತು. ಸೊ ಒಂಥರ ಇಟ್ ವಾಸ್ ಅನ್ ಅಬ್ಸ್ಟ್ರಾಕ್ಟ್ ಐಡಿಯಾ, ಏನೋ ಟ್ರೈ ಮಾಡೋಣ, ಏನೋ ಇಟ್ ಇಸ್ ಔಟ್ ಆಫ್ ದ ಬಾಕ್ಸ್ ಅಂತ ಅನ್ನಿಸ್ತು. ಸೊ ಐ ಥಾಟ್ ಓಕೆ, ನಿಮಗೆ ಅಷ್ಟೊಂದು ಡೈರೆಕ್ಟರೇ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಓಕೆ ಐ ಕ್ಯಾನ್ ಡೂ ಅಂತ ಹೇಳ್ತಾ ಇದ್ದಾರೆ ಅನ್ನೋದು, ಓಕೆ ಲೆಟ್ ಮಿ ಗಿವ್ ಇಟ್ ಅ ಟ್ರೈ ಅಂತ ಅನ್ನಿಸ್ತು. ಸೊ ಅದಕ್ಕೆ ಐ ವಿಲ್ ಆಡ್ ಬೈ ಹೇಳಿ. And yeah, ಸ್ಕೂಲಿಂದನೂ we have been partners for long time. So ಗ್ಯಾಪ್ ಆಗಿದ್ರೂ ಆ ಕನೆಕ್ಷನ್ ಇತ್ತು. I think it would have ಅಂದ್ರೆ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ವೈ ಅವಳು ಹೇಳ್ದಂಗೆ ಏನಕ್ಕೆ ಅವಳನ್ನೇ ಕೇಳಿದೆ ಅಂತ ಅಂದ್ರೆ, ವಿ ಹ್ಯಾವ್ ವರ್ಕ್ ಟುಗೆದರ್ ಫಾರ್ ಮೆನಿ ಇಯರ್ಸ್. ನಾವು ನಮ್ಮ ಟೀಚರ್ ಜೊತೆ ಅವ್ರ ಪ್ರೊಡಕ್ಷನ್ಸ್ ಅಲ್ಲಿ ಸಾಕಷ್ಟು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅಂಡ್ ಶಿ ಆಲ್ ಬೈ ದ ವೇ, ನಾವು ಔಟ್ ಸ್ಟೇಷನ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರೆ ದೇರ್ ವರ್ ಪೀಪಲ್ ಹೂ ಆರ್ ಕಮಿಂಗ್ ಟು ಟೇಕ್ ಹರ್ ಆಟೋಗ್ರಾಫ್ಸ್ ಆಲ್ಸೋ. ಸೊ ಅವಳ ಡಾನ್ಸಿಂಗ್ ಎಬಿಲಿಟಿ ಮೇಲೆ ನನಗೇನು ಡೌಟ್ ಇರಲಿಲ್ಲ. ಆ್ಯಂಡ್ ಐ ಹ್ಯಾವ್ ಸೀನ್ ಹೌ ಡೆಡಿಕೇಟೆಡ್ ಶಿ ಇಸ್ ವೆನ್ ಶಿ ಟೇಕ್ಸ್ ಅಪ್ ಸಮಥಿಂಗ್. ಪ್ಲಸ್ ಒಂಥರ ಮೇಡ್ ಟು ಸೂಟ್ ಫಾರ್ ದಿ ನಾಯಿಕಾ ರೋಲ್. ನನಗೆ ವೆನ್ ಐ ಥಾಟ್ ಆಫ್ whom to ask ಅಂತ.
ಸೊ ದಟ್ ಈಸ್ ಒನ್ ರೀಸನ್. ಅಂಡ್ ಅವ್ಳು ಹೇಳ್ದಂಗೆ ದರ್ ಇಸ್ ಅ ಕಂಫರ್ಟ್. ಸಿ ನಾವು ಒಟ್ಟಿಗೆ ಕೆಲಸ ಮಾಡುವಾಗ ಎಸ್ಪೆಷಲಿ ನನಗೆ ಇಟ್ಸ್ ವೆರಿ ಡಿಫಿಕಲ್ಟ್ ಇಫ್ ವಿ ಕಮ್ ಫ್ರಮ್ ಡಿಫ್ರೆಂಟ್ ಮೈಂಡ್ ಸೆಟ್ಸ್ ಆ್ಯಂಡ್ ಒಂಥರ ಎಲ್ಲರಿಗೂ ಅದೇ ಪ್ಯಾಷನ್ ಇಲ್ಲ, ಎಲ್ಲರಿಗೂ ಅದೇ ಮ್ಯಾಡ್ನೆಸ್ ಇಲ್ಲ ಅಬೌಟ್ ಕ್ರಿಯೇಷನ್ ಅಂತ ಅಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ವರ್ಕ್ ಟುಗೆದರ್, ಎಸ್ಪೆಷಲಿ ವೆನ್ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಫ್ರಮ್ ಸ್ಕ್ರಾಚ್. ಇವಾಗ ನಿನ್ನ ಹತ್ರ ಆಲ್ರೆಡಿ ಏನೋ ಇದೆ, ಅದನ್ನ ನಾವು ಡೈರೆಕ್ಟ್ ಮಾಡಿ ಮಾಡಿಸ್ತಾ ಇದೀವಿ ಅಂತಂದ್ರೆ ಇಟ್ ಇಸ್ ಡಿಫ್ರೆಂಟ್. ಬಟ್ ಅದೇ ನಾವೇ ಒಟ್ಟಿಗೆ ಕೂತು ನಾವು ಸೃಷ್ಟಿ ಮಾಡಬೇಕು ಏನನ್ನಾದ್ರೂ ಅಂದಾಗ ಸೇಮ್ ಮೈಂಡ್ ಸೆಟ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ನಿಸ್ತು. ಆನ್ ದಿಸ್ ನೋಟ್ can I go for one more question? Yes, please. ವರ್ಷ ನಂಗೆ ಅದ್ರ ಬಗ್ಗೆನೇ ಒಂದು ಕ್ವೆಶನ್ ಇದೆ ನಿಮಗೆ. ಸೊ Varsha has been very popular and very busy from the time of her school days. ನೀನು ಅಷ್ಟು ಜನರ ಜೊತೆ ವರ್ಕ್ ಮಾಡಿದ್ಯಾ ಅಂಡ್ ನಿನಗೆ ಇರುವಂತಹ ಎಕ್ಸ್ಪೋಜರ್ ಇಸ್ a lot much more and also different. So ಬಹಳಷ್ಟು ಟೀಮ್ಸ್ ಜೊತೆ ವರ್ಕ್ ಮಾಡಿದ್ಯಾ. So I wanted to ask you how was it working with this team and ಏನಾದರೂ what would you appreciate if there was something that you could appreciate in this working atmosphere that we shared? First of all, you spoke about the experience. Definitely experience ತುಂಬ ಆ್ಯಡ್ ಮಾಡುತ್ತೆ ಇಲ್ಲಿಗೆ. ಇಲ್ಲ ಅಂತಿದ್ರೆ ನಾನು ಇವಾಗ ಕೂತ್ಕೊಂಡು ಆ್ಯಕ್ಚುಲಿ ನಿನ್ನ ಥಾಟ್ ಪ್ರೊಸೆಸ್ಗೆ ನಮಗೆ ಬರೋಕ್ಕೆ, ಎಸ್ಪೆಷಲಿ ನನಗೆ ಬರೋಕ್ಕೆ ಟೈಮ್ ಆಗೋದು. ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದಿದ್ರೆ. ಆ್ಯಂಡ್ ಸ್ವಲ್ಪ ಭರತನಾಟ್ಯಂ ಬಗ್ಗೆ ಒಲವು ಇರೋದ್ರಿಂದ ನನಗೆ ಅದು ಸ್ವಲ್ಪ ಈಸಿ ಅನಿಸ್ತು. ನಾನು ಚಿಕ್ಕವಳಿದ್ದಾಗ ಸ್ವಲ್ಪ ಒಂದು 4 ವರ್ಷ ಕಲ್ತಿದ್ದೆ. ಸೊ ಹಾಗಾಗಿ ಸ್ವಲ್ಪ ಭರತನಾಟ್ಯಂ ಬಗ್ಗೆ ಒಲವು ಇರೋದ್ರಿಂದ ನನಗೆ ಅದ್ರ ಜೊತೆ ಒಂದು ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಯಾವಾಗಲೂ ಒಲವಿತ್ತು. ಆ್ಯಂಡ್ ನಮ್ಮ ಕಾಲೇಜ್ ಡೇಸಲ್ಲೂ ಕಾಲೇಜ್ನಲ್ಲಿ ನಾವು ತುಂಬ ಪ್ರೊಡಕ್ಷನ್ಸ್ ಆದರೆ ಮಾಡ್ತಾ ಇದ್ವಿ. ಸೊ ಅದರಿಂದ ಅದನ್ನು ಬರೀ ಹಾಡ್ತಾ ಇದ್ದೆ. ಫ್ರಮ್ ಸ್ಕ್ರ್ಯಾಚ್ ನಾನು ಎಲ್ಲೂ ಇನ್ವಾಲ್ವ್ ಆಗೋಕ್ಕೆ ನನಗೆ ಅಷ್ಟು ಇದು ಸಿಕ್ಕಿರಲಿಲ್ಲ, ಆಪರ್ಚುನಿಟಿ ಅಷ್ಟು ಸಿಕ್ಕಿರಲಿಲ್ಲ ನನಗೆ. ಸೊ ಐ ಆಲ್ವೇಸ್ ಹ್ಯಾಡ್ ದಟ್ ಇನ್ ಮೈ ಮೈಂಡ್, ಈ ಥರ ಏನಾದರೂ ಒಂದು ಮಾಡಬೇಕು ಅಂತ. ಆ್ಯಂಡ್ ನಮ್ಮದು ಕೊಲಾಬ್ರೇಷನ್ ಥರ ಶುರು ಆದಾಗ ಐ ವಾಸ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್. ಅಂದರೆ ನನ್ನ ತಲೆಯಲ್ಲಿದ್ದು ಆ್ಯಕ್ಚುಲಿ ಒಂದು ರೋಲ್ಔಟ್ ಆಗ್ತಾ ಇದೆ, ಒಂದು ಪ್ರೊಡಕ್ಷನ್ ಥರ ಮಾಡ್ತಿದ್ದೀವಿ ಅನ್ನೋದು ಒಂದು ಫಸ್ಟ್ ಆಫ್ ಆಲ್ ಒಂದು ಖುಷಿ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಯು ವುಡ್ ಅಪ್ರಿಷಿಯೇಟ್ ಸೋ ಮಚ್. ಅಂದರೆ ಇವಾಗ ನಾನೇನೋ ಇವಾಗ ಒಂದೆರಡು ಕಂಪೋಸಿಷನ್ಸ್ ಮಾಡಿದ್ದೀನಿ, ಅದು ಇವಾಗ ಶುರು ಮಾಡಿದ್ದೀನಿ ಕಂಪೋಸಿಷನ್ಸ್ ಅಂತ. ಬಟ್ ಅದು ಕ್ಲಿಕ್ ಆಗುತ್ತೆ ಅನ್ನೋದು ನಿಮ್ಮಿಂದಾನೆ ಗೊತ್ತಾಗಿದ್ದು. ಅದರ್ವೈಸ್ ನಾನು ಆಡಿಯನ್ಸ್ ಸೀಟಲ್ಲಿ ಕುತ್ಕೊಂಡು ನಾನು ನೋಡೋಕ್ಕಾಗಲ್ಲ. ಆ್ಯಂಡ್ ಆ್ಯಸ್ ಆರ್ಟಿಸ್ಟ್ ಆರ್ ಆ್ಯಸ್ ಅ ಸಿಂಗರ್ ನಮ್ಗೆ ಏನು ಅನ್ಸುತ್ತೆ, ನಮ್ಮ ಹಾಡು ಮತ್ತೆ ಕೇಳ್ದಲ್ಲಿ ನಮ್ಗೆ ಯಾವಾಗ್ಲೂ ಇನ್ನೇನೋ ಒಂಚೂರು ಇನ್ನು ಸ್ವಲ್ಪ ಬೆಟರ್ ಆಗ್ಬೋದಾಗಿತ್ತು, ಇಲ್ಲಿ ಸ್ವಲ್ಪ ಹಿಂಗಾಗ್ಬೋದಾಗಿತ್ತು ಅನ್ನೋದೊಂದು ಯಾವಾಗಲೂ ಇದ್ದೇ ಇರುತ್ತೆ. ದ ಥಿಂಗ್ ಇಸ್, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅದನ್ನು ಪ್ರೊಡಕ್ಷನಿಗೆ ಹೇಗೆ ಯೂಸ್ ಮಾಡಬಹುದು ಅನ್ನೋದೊಂದು ಥಾಟ್ ಪ್ರೊಸೆಸ್ ನಿನ್ನಲ್ಲಿದೆ. ದ್ಯಾಟ್ ಈಸ್ ವೆರಿ ಎನ್ಕರೇಜಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ದ್ಯಾಟ್ ಈಸ್ ವಾಟ್ ವರ್ಕ್ಡ್ ವೆಲ್ ವಿತ್ ಅಸ್ ಆ್ಯಂಡ್ ಫಾರ್ ದ ಪ್ರೊಡಕ್ಷನ್. ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ವಿಚ್ ಐ ವುಡ್ ಅಪ್ರಿಷಿಯೇಟ್ ಇನ್ ಯು. ನಿಮಗೆ ಯಾರಿಂದ ಹೇಗೆ ಕೆಲಸ ತಗೋಬೇಕು ಅಂತ ಗೊತ್ತು. That's a compliment. I didn't know I knew this. No, seriously. Otherwise, I would never compose anything or ಹಿಂಗೆ ಪೇಪರ್ಸಲ್ಲಿ ಹಾಕೋಕ್ಕೆ I wouldn't think so much ಅಲ್ಲ. So we collaborated and we did so many things and ಅವಾಗ ಒಂದಷ್ಟು ಥಾಟ್ ಪ್ರೊಸೆಸ್ ಆಯಿತು. ಆ್ಯಂಡ್ ಅವಾಗ ನಾನು ಇನ್ನು ಸ್ವಲ್ಪ ಬೇರೆ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಅವಾಗ ಮನೆಗೆ ಬಂದು ಇನ್ನು ಸ್ವಲ್ಪ ಓಡೋದು ಥರ ಹಿಂಗೆ ಮಾಡಿದೆ, ಹಿಂಗೆ ಮನೆಗೆ ಬಂದು ನಮ್ಮ ತಂದೆ ತಾಯಿ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಾವು ಈ ಥರ ಯೋಚನೆ ಮಾಡ್ತಿದ್ದೀವಿ, ವಾಟ್ ಯು ಥಿಂಕ್ ಅಬೌಟ್ ಇಟ್. ಅವ್ರು ಆಡಿಯನ್ಸ್ ಆಗಿ ಯೋಚನೆ ಮಾಡ್ತಾರೆ. ಸೊ ಆ್ಯಸ್ ಅ ಪ್ರೊಡಕ್ಷನ್ ಹೇಗೆ ಯೋಚನೆ ಮಾಡಬಹುದು ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪೂರ್ತಿಯಾಗಿ ಇನ್ವಾಲ್ವ್ಮೆಂಟಲ್ಲಿ ಒಂದು ಪ್ರೊಡಕ್ಷನ್ನ ಹೇಗೆ ಸ್ಕ್ರ್ಯಾಚಿಂದ ವರ್ಕ್ ಮಾಡ್ತೀವಿ, ದಟ್ ಈಸ್ ಅದೊಂಥರ ಮಜಾ ಅದು. ಹಾಂ, ದಟ್ ಈಸ್ ಅಂದರೆ ಆ ಹುಚ್ಚಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ ಮಜಾ ಏನು ಅಂತ. ಆದಾಗ ಮಜಾ, ಆಗ್ತಾ ಇರೋದು
ಬೇಕಾಗಿತ್ತು ನಮ್ಗೆ ನರಕ ಅಂತ ಅನಿಸ್ತಾ ಇರುತ್ತೆ. That is definitely there. So coming to your point, that is one thing I would appreciate. You take things ಅಂದ್ರೆ ನಮ್ಮಿಂದ ಹೊಸದಾಗಿ ಏನ್ ಬಂದ್ರು ಅದನ್ನ ಪ್ರೊಡಕ್ಷನ್ ಹೇಗೆ ಯೂಸ್ ಮಾಡಬಹುದು ಅನ್ನೋದು ನಿನಗೆ ಗೊತ್ತು. ಡೈರೆಕ್ಟರ್ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. That is one thing I would appreciate a lot in you. And as a team, I would say, whatever it is, yaar ಏನ್ inputs ಕೊಟ್ರು we are open about it. And yaar ಏನ್ critic ಮಾಡಿದ್ರು we are open about it. I also have to say that about the team. The whole team. ಏನೇ ಇರಬಹುದು, ಇಲ್ಲಿ ಏನೋ ಹಿಂಗ ಆಗ್ತಿದೆ ಇದು ಸರಿ ಮಾಡ್ಕೋಬೇಕು ಅಂದ್ರೆ all of us are open about it. And ಅದೊಂಥರ ಆ ವಾತಾವರಣ ಇದ್ದಾಗ ನಮ್ಗೆ ಇದನ್ನ ನಮ್ದು ಅಂತ ಅನ್ಕೋಬೇಕು ಅನ್ನೋ ಇದು ಬರುತ್ತೆ. ಇವಾಗ ನಾವು ಹೇಳಿದ್ದೆಲ್ಲಾನು ಯಾರೋ ಇಲ್ಲ ಚೆನ್ನಾಗಿಲ್ಲ ಅಂತ ಆಗ್ಲಿ ಕನ್ಸಿಡರ್ ಮಾಡ್ದೇನೆ ಬಿಟ್ಬಿಟ್ರೆ, ಎಲ್ಲ ಹೇಳಿದ ಐಡಿಯಾ ಚೆನ್ನಾಗಿರ್ಬೇಕು ಅಂತಲ್ಲ, ಹೇಳಿದಾಗ ಅದನ್ನ ತಗೊಳ್ಳೋ ರೀತಿಯಲ್ಲಿ ತಗೊಂಡು ಕನ್ಸಿಡರ್ ಮಾಡಿ ಆಮೇಲೆ ಇಲ್ಲಪ್ಪ ನನ್ನ ವಿಷನ್ ಇದು ವರ್ಕ್ ಆಗ್ತಿಲ್ಲ ಅಂತ ಬಿಟ್ರೆ ಪರವಾಗಿಲ್ಲ. ಬಟ್ ಕೆಲವು ಸಲ ಆಗುತ್ತದು, ಇಲ್ಲ ನಿಮ್ದೆಷ್ಟು ಅಷ್ಟು ನೋಡ್ಕೊಳ್ಳಿ, ನಿಮ್ ಕೆಲಸ ಏನ್ ಮಾಡಿದ್ಯೋ ಅಷ್ಟು ಮಾತ್ರ ನೋಡಿ ಅಂತ. ಹಾಗನ್ಬಿಟ್ಟಾಗ ಆಗತ್ತೆ, ಆಯ್ತು ಹೋಗೋ ಅವ್ರು ಏನ್ ಹೇಳ್ತಿದಾರೋ ಅಷ್ಟು ಹೇಳಿ ಮುಗಿಸ್ಕೊಂಡು ಹೋಗೋಣ ಅಂತ. ಬಟ್ ಯಾವಾಗ ಒಂಥರ ಎಲ್ಲರೂ ಓಪನ್ ಆಗಿದ್ದಾರೆ, ಹಾಗಾದ್ರೆ ನಾನು ಇನ್ನೆಷ್ಟು ಕೊಡ್ಬೋದು ಇದಕ್ಕೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ಮಾಡಿದಾಗ ಎಲ್ಲರಿಗೂ ವಿ ಟೇಕ್ ಓನರ್ಶಿಪ್, ಇದು ನಂದು ಅಂತ ಅನ್ಸಕ್ ಶುರು ಆಗುತ್ತೆ. ಅವಾಗ ಈಗಲೂ ಇವತ್ತಾನೆ ನಾವು ರಿಹರ್ಸಲ್ ಮಾಡ್ತಿದ್ದಾಗ್ಲೂ ಕೊರಿಯೋಗ್ರಫಿಕಲಿ ನೋಡಿ ಈ ತರ ಹೀಗ್ ಮಾಡಿದ್ರೆ ಹೇಗಿರುತ್ತೆ ಹಂಗೆ ಯೋಚನೆ ಮಾಡ್ಬೋದಾ ಅಂತ ಅಂದಾಗ್ಲೂ, ಈವನ್ ಆಫ್ಟರ್ 2 shows when we are doing the third show, that is something to be appreciated. ಏನೇ ಮಾಡಿದ್ರು ಅದಕ್ಕೋಸ್ಕರ ಅಂತ. ಬಟ್ ಆಕ್ಚುಲಿ ಟು ಆಡ್ ಟು ದಟ್, ಸೊ ಪೇಪರ್ ಮೇಲೆ ಹಾಕ್ಬೇಕಂತ ಡೈರೆಕ್ಷನ್ ಅಂತ ಹಾಕೊಂಡ್ರು. ನಾವು ಲೈಕ್ ಯು ಹರ್ಡ್, ಇಟ್ ಈಸ್ ಕೋ-ಕ್ರಿಯೇಟೆಡ್. ಎಲ್ಲರೂ ಅವ್ರವ್ರದನ್ನ 90% I would say ಅವ್ರದೇ ಕಾಂಟ್ರಿಬ್ಯೂಷನ್ ಇದೆ, ಬಿಕಾಸ್ ದಟ್ ಇಸ್ ದೇರ್ ಸ್ಟ್ರೆಂತ್, ಇನ್ಕ್ಲೂಡಿಂಗ್ ಮ್ಯೂಸಿಷಿಯನ್ಸ್. ಆಕ್ಚುಲಿ ವಂಡರ್ಫುಲ್ ಟೀಮ್ ಆಫ್ ಮ್ಯೂಸಿಷಿಯನ್ಸ್, ಗೈಸ್ ಯು ಶುಡ್ ನಾಟ್ ಮಿಸ್ ದಿಸ್, ಎಸ್ಪೆಷಲಿ ಇಫ್ ಯು ಆರ್ ಅ ಮ್ಯೂಸಿಕ್ ಲವರ್. ಬಿಕಾಸ್ ನಾವು ಇಷ್ಟು ಶೋಸ್ ಮಾಡಿ ಇಷ್ಟು ರಿಹರ್ಸಲ್ ಮಾಡಿ ಇವತ್ತಿಗೂ ನಾವು ಮ್ಯೂಸಿಕ್ ಸೆಪರೇಟ್ ಆಗಿ ಕೇಳಿ we can still enjoy it after so many repetitions. ನಾನಂತೂ ಕೆಲವು ಸಲ ಹಾಡ್ ಕೇಳ್ತಾ ಎಂಟ್ರಿ ಮರ್ತ್ಬಿಟ್ಟಿದೀನಿ. We won't do that this time. ಡೈಲಾಗ್ ಮರ್ತ್ಬಿಟ್ಟಿದ್ದಾರೆ. So everybody ಒಂಥರ, I think we have had the best people giving their best output and all we had to do is put it together. ಅಷ್ಟೇ. So talking about the music, this music is one highlight party production though. So my question is to you, ಏನಕ್ಕೆ ಭಾವಗೀತೆ ಮತ್ತೆ ದಾಸ ಸಾಹಿತ್ಯ ಚೂಸ್ ಮಾಡಿದ್ವಿ ಫಾರ್ ದೀಸ್ ಕ್ಯಾರೆಕ್ಟರ್ಸ್? ಬಿಕಾಸ್ ಭರತನಾಟ್ಯಂಗೆ ಇಟ್ ಹ್ಯಾಸ್ ಅದರದೇ ಒಂದು ಬೌಂಡ್ರಿ ಇದೆ. ಸೊ ಔಟ್ ಆಫ್ ದ ಬೌಂಡ್ರಿ ಹೋಗಿ ವೈ ಡಿಡ್ ಯು ಚೂಸ್ ಅಂಡ್ ಫಾರ್ಮ್ನು ಡೈಲ್ಯೂಟ್ ಮಾಡಬಾರ್ದು. ಸೊ ನಾವು ಇವಾಗ ಭಾವಗೀತೆ ಮಾಡ್ತಾ ಇದೀವಿ ಅಂತಂದ್ರೆ ಭರತನಾಟ್ಯ ಹೋಗಿ ಸೆಮಿ ಕ್ಲಾಸಿಕಲ್ ಆಗಬಾರ್ದು. ಸೊ ಅದೆಲ್ಲ ಹೆಂಗೆ, ಹೌ ಡಿಡ್ ಯು ಥಿಂಕ್ ಟು ಮ್ಯಾನೇಜ್ ಅಂಡ್ ವೈ ಡಿಡ್ ಯು ಚೂಸ್ these two genres? That's a very good question. ಯಾಕೆಂದ್ರೆ ಮುಗಿಸಿದ್ದಾದ್ಮೇಲೆ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ ಈ ಭಾವಗೀತೆ ಅಂಡ್ ದಾಸ ಸಾಹಿತ್ಯ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾದ್ಮೇಲೆ ನನಗೆ ಬಂದಿದ್ದು ಈ ಪ್ರೊಡಕ್ಷನ್. ಅಂಡ್ ದಟ್ ಚಾಯ್ಸ್ ಸೀಮ್ ಸೋ ಆಬ್ವಿಯಸ್. ನನ್ನ ತಲೆಯಲ್ಲಿ ಈ ಪ್ರಶ್ನೆ ಆತರ ಹುಟ್ಟಿರ್ಲಿಲ್ಲ. ಬಟ್ ಹೌದಲ್ವಾ, ನಮ್ಮಲ್ಲಿ ಭಾವಗೀತೆ ಅಂತ ಅನ್ನೋದನ್ನ ಈ ಪ್ರೀತಿ ಅಂತ ಅನ್ನೋದನ್ನ ಹೇಳೋದಕ್ಕೆ ಅಷ್ಟು ಸೂಕ್ತವಾಗುತ್ತೆ, ಹಾಗೆ ದಾಸ ಸಾಹಿತ್ಯ ಅಷ್ಟು ಭಕ್ತಿ ಹೇಳೋದಕ್ಕೆ ಅಷ್ಟು ಸೂಕ್ತವಾಗುತ್ತೆ. ಅವೆರಡನ್ನೂ ಹೀಗೆ ಬಳಸ್ಕೊಂಡಿರೋದು ಎಷ್ಟು ಈ ಪ್ರೊಡಕ್ಷನ್ ಆಪ್ಟ್ ಆಗಿದೆ ಅಂತ ನಾನು ಸುಮಾರು ಸಲ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಆನ್ಸರ್. ಓಕೆ, ಸೊ ಭಾವಗೀತೆ ನನ್ನ ಫೇವ್ರೆಟ್ ಜಾನರ್ ಆಫ್ ಮ್ಯೂಸಿಕ್. ಅದು ಇವಳಿಗೆ ಚೆನ್ನಾಗಿ ಗೊತ್ತು. ಸೊ ನನಗೆ ಆಸ್ ದ ನೇಮ್ ಸೇಸ್, ಐ ಆಮ್ ಅ ವೆರಿ ಎಮೋಷನ್ ಕಡೆ ಇರೋ ಪರ್ಸನ್. ಸೊ ನನಗೆ ಭಾವಗೀತೆಯಲ್ಲಿ ದ ವೇ ದ ಎಬಿಲಿಟಿ ಭಾವಗೀತೆ ಹ್ಯಾಸ್ ಟು ಎಕ್ಸ್ಪ್ರೆಸ್ ವಾಟ್ ದ ಪೊಯೆಟ್ರಿ ಇಸ್ ಸೇಯಿಂಗ್, ಅದು ಕ್ಲಾಸಿಕಲ್ ಮ್ಯೂಸಿಕಲ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಭರತನಾಟ್ಯಮಲ್ಲಿ ನಾವು ಬಳಸೋ ಬೇರೆ ಸಂಗೀತದ ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಐ ಥಿಂಕ್ ಭಾವಗೀತೆ ಹ್ಯಾಸ್ ಎಕ್ಸ್ಪ್ಲೋರ್ಡ್ ದಿಸ್ ಕಾನ್ಸೆಪ್ಟ್ ಆಫ್ ಲವ್ ತುಂಬ ಚೆನ್ನಾಗಿ ಅಂಡ್ ಇನ್ ಡಿಫ್ರೆಂಟ್ ಫ್ಯಾಸೆಟ್ಸ್. ಇವಾಗ ಅವರು ಪ್ರೀತಿ ಕವಿತಾ ಬರಿತಾ ಇದ್ದಾರೆ ಅಂತ ಅಂದ್ರೆ ಅದು ಬರೀ ವಿರಹದ ಮೇಲಿಲ್ಲ ಅಥವಾ ಬರೀ ಟುಗೆದರ್ನೆಸ್ ಮೇಲಿಲ್ಲ, ಎಲ್ಲ ಫೇಸಸ್ ಬಗ್ಗೆನೂ ಭಾವಗೀತೆಗಳಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಮೋಸ್ಟ್ಲಿ ಆ್ಯಂಡ್ ಮೈ ಮಾಮ್ ಆಲ್ಸೋ, ನನಗೆ ಎಕ್ಸ್ಪೋಜರ್ ಟು ಭಾವಗೀತೆ ತುಂಬ ಚಿಕ್ಕ ವಯಸ್ಸಿಂದನೂ ಇತ್ತು. ಸೊ
ವೆನ್ ವಿ ಸ್ಯಾಟ್ ಟುಗೆದರ್ ಟು ಚೂಸ್ ಸಾಂಗ್ಸ್ ಆಲ್ಸೋ ಹಿಂಗ್ ಬರ್ತಾ ಇತ್ತು ಇಬ್ರಿಗೂ, ಅದನ್ನ ಬಿಡ್ಬೇಕಾ, ಇಷ್ಟು ಒಳ್ಳೆ ಸಾಂಗ್ ಬಿಡ್ಬೇಕಾ. ಕೊನೆಗೆ ದ ಡಿಸಿಷನ್ ವಾಸ್ ವಾಟ್ ಟು ಲೀವ್ ಔಟ್ ಆಫ್ ದ ಪ್ರೊಡಕ್ಷನ್. ಸೋ ಡಿಫಿಕಲ್ಟ್. ನಮ್ಗೆ ವಿ ಹ್ಯಾಡ್ ಟೂ ಮೆನಿ ಥಿಂಗ್ಸ್ ಇನ್ ದ ಪ್ಲೇಟ್, ಅದರಿಂದ ಯಾವ ತೆಗ್ದು ಹಾಕ್ಬೇಕು ಇಷ್ಟ ಇಲ್ಲ. ಇದನ್ನು ಇದಿದ್ರೆ ಚೆನ್ನಾಗಿರೋದು, ಇದನ್ನು ಇದಿದ್ರೆ ಚೆನ್ನಾಗಿರೋದಲ್ಲ. ಟು ಒಂದು ಫ್ರೇಮ್ ತಂದು ಇದನ್ ಬೇಡ ಅನ್ನೋದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು. ಅಂಡ್ ದಾಸ ಸಾಹಿತ್ಯ ಅಫ್ಕೋರ್ಸ್ ನಾವು ಭರತನಾಟ್ಯಂ ಅಲ್ಲಿ ಸಾಕಷ್ಟು ಬಳಸ್ತೀವಿ ದೇವರ ನಾಮಗಳನ್ನ. ಅಂಡ್ ಅಗೇನ್ ಇಟ್ ವಾಸ್ ಅ ವೆರಿ ಆಬ್ವಿಯಸ್ ಚಾಯ್ಸ್. ನಾನು ತುಂಬಾ ಯೋಚನೆ ಮಾಡಲಿಲ್ಲ ದಾಸ ಸಾಹಿತ್ಯನ ಹಾಕ್ಬೋದಾ ಬೇಡವಾ ಅಂತ. ಬಿಕಾಸ್ ತೀರಾ ನಾವು ಕೀರ್ತನೆಗಳನ್ನ, ತ್ಯಾಗರಾಜರ ಕೃತಿಗಳನ್ನ ಅಥವಾ ಎನಿ ಕಾಂಪ್ಲೆಕ್ಸ್ ಕಾಂಪೋಸಿಷನ್ಸ್ ತಗೊಂಡ್ರೆ ದಾಸ ಸಾಹಿತ್ಯದ ಸ್ಟ್ರೆಂತ್ ಏನು? ಇಟ್ ಈಸ್ ದಟ್ ನಮ್ಮ ಆಡು ಭಾಷೆಯಲ್ಲಿದೆ. ಸೋ ಇಸ್ ಭಾವಗೀತೆ. ಸೊ ನಾವು ಜನರಿಗೆ ರೀಚ್ ಮಾಡಬೇಕು ಅಂತ ಅಂದಾಗ ನಾವು ಅದನ್ನ ಎಷ್ಟು ಸಿಂಪಲ್ ಆಗಿ ಹೇಳಕ್ ಸಾಧ್ಯ ಅಷ್ಟು ಒಳ್ಳೆಯದು. ಸೊ ಬೋತ್ ದೀಸ್ ಆರ್ಟ್ ಫಾರ್ಮ್ಸ್, ಕನ್ನಡದ ಬಗ್ಗೆ ಅಭಿಮಾನನು ಸೇರಿಸಿ ಬೋತ್ ದೀಸ್ ಆರ್ಟ್ ಫಾರ್ಮ್ಸ್ ಫ್ರಮ್ ಕರ್ನಾಟಕ ಮನಸ್ಸಿಗೆ ಬಹಳ ಈಸಿಯಾಗಿ ತಲುಪುತ್ತೆ. ಆ್ಯಂಡ್ ಮ್ಯೂಸಿಕಲಿನೂ ದೇ ಆರ್ ಡಿವೈನ್. ಸೊ ಯಾ, ಇದ್ರಲ್ಲಿ ನನ್ನ ಕೆಲಸ ಏನೂ ಇರಲಿಲ್ಲ. ಆಕ್ಚುಲಿ ಇಟ್ ವಾಸ್ ವೆರಿ ಆಬ್ವಿಯಸ್ ಚಾಯ್ಸ್. ನನಗೆ ತುಂಬಾ ಯೋಚನೆನೇ ಮಾಡಲಿಲ್ಲ. ಆಲ್ಸೋ ಭಾವಗೀತೆ ಬಿಕಾಸ್ ಆಲ್ಸೋ ನಾವು ಹೇಳ್ದಂಗೆ ಇಟ್ ಸ್ಟಾರ್ಟೆಡ್ ವಿತ್ ನಂದು ವರ್ಷಂದು ಏನಾದ್ರು ಕೊಲಾಬ್ರೇಷನ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಿದ್ರಿಂದ ಪ್ರೊಡಕ್ಷನ್ ಹಂಗೆ ನಿಂತ್ಬಿಟ್ಟಿದೆ. ನಿಂತಿರೋದ್ರ ಬಗ್ಗೆ ಮಾತಾಡೋಕೆ ಯಾಕಂದ್ರೆ ನನ್ನ ಫೋನಲ್ಲೇ ಈ ಮೇಡಮ್ದು ತುಂಬಾ ಇದೆ. ಸೊ ಅವ್ರು ರಿಲೀಸ್ ಮಾಡಿಲ್ಲ ಅಂದ್ರೆ ನಾವೇ ರಿಲೀಸ್ ಮಾಡ್ತೀವಿ ನೆಕ್ಸ್ಟ್ ಆಡಿಯೋಸ್ನ. ಎನಿವೇ ಯಾ, ಸೊ ವರ್ಷ ಈಸ್ ಆಕ್ಚುಲಿ ನನಗೆ ವರ್ಷ ಅವಳು ಫಿಲ್ಮ್ ಮ್ಯೂಸಿಕಲ್ಲಿ ಎಷ್ಟು ಪಾಪ್ಯುಲರ್, ಐ ಥಿಂಕ್ ಅವಳ ಭಾವಗೀತೆಗಳನ್ನ ಹೂಎವರ್ ನೋಸ್ ಹರ್ ಫ್ರಮ್ ಹರ್ ಫಿಲ್ಮ್ ಮ್ಯೂಸಿಕ್ ಶುಡ್ ನೋ ಆ್ಯಂಡ್ ಶುಡ್ ಲಿಸನ್ ಟು ಹರ್ ಭಾವಗೀತೆ ಡೆಫಿನೆಟ್ಲಿ. ಬಿಕಾಸ್ ಅದರಲ್ಲಿ ಯಾ ಶಿ ಈಸ್ ಹರ್ ಬೆಸ್ಟ್. ಸೊ ಯಾ, ದಟ್ಸ್ ವೈ ಭಾವಗೀತೆ ದೇವರ ನಾಮ. ಓಕೆ, ಸೊ ಈ ಭಾವಗೀತೆ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನನ್ನ ಕ್ವೆಶನ್ ನಿಮಗೆ. ಸೊ ಯೂಶಲಿ ಭಾವಗೀತೆ ಹಾಡಕ್ಕೂ ಡಾನ್ಸ್ಗೆ, ಬಿಕಾಸ್ ಸುಮ್ಮನೆ ಹಂಗೆ ಹಾಡೋದಕ್ಕೂ ಡ್ಯಾನ್ಸಲ್ಲಿ ಸಂಚಾರಿ ಇರುತ್ತೆ, ಅಥವಾ ಯು ಹ್ಯಾವ್ ಟು ಫಾಲೋ ಸಮಥಿಂಗ್. ಇದೇನೋ ಮೂವ್ಮೆಂಟ್ ಆದಮೇಲೆ ನೀವು ಇನ್ನೇನೋ ಲೈನ್ ತಗೋಬೇಕಾಗಿರುತ್ತೆ. ನೀವು ನಾರ್ಮಲ್ ಆಗಿ ಹಾಡಿದ್ರೆ ಸುಮ್ಮನೆ ಯು ಕ್ಯಾನ್ ನಿಮ್ಮದೇ ಮನೋಧರ್ಮ ಏನಾದ್ರು ಮಾಡೋದು. ಸೊ ಬಟ್ ಡಾನ್ಸ್ಗೆ ದೇರ್ ಇಸ್ ಅ ರೆಸ್ಟ್ರಿಕ್ಷನ್. ಸೊ ಹೌ ಈಸಿ ಆರ್ ಹೌ ಡಿಫಿಕಲ್ಟ್ ಎಂಜಾಯ್ ಮಾಡಿದ್ರೆ, ಅಥವಾ ಹೌ ಡಿಡ್ ಯು ಎಂಜಾಯ್ ಇಟ್? ಎಕ್ಸಾಕ್ಟ್ ಸೇಮ್ ಕ್ವೆಶ್ಚನ್ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. Actually, it's a very good question. I would say it's both easy and difficult for me because ಭರತನಾಟ್ಯ ಅಂತ ತಗೊಂಡಾಗ ನೀವು ಹೇಳ್ದಂಗೆ ಸಂಚಾರಿ ಇರುತ್ತೆ, ರಿಪಿಟೇಷನ್ಸ್ ಜಾಸ್ತಿ ಇರುತ್ತೆ. ನಿಮ್ಮ ಎಕ್ಸ್ಪ್ರೆಷನ್ ವೈಸ್ ನಾವು ನೋಡ್ತಾ ಇರಬೇಕು, ಹಾಡ್ತಾ ಇರಬೇಕು. ನೀವೇನು ಮಾಡ್ತಿದ್ದೀರಾ ರಿಪಿಟೇಷನ್ಸ್ ನೀನು ಆ್ಯಕ್ಚುಲಿ ಎಷ್ಟೊಂದು ಸರ್ತಿ ಆಗೋದು ನನಗೆ ಫಸ್ಟ್ ಶೋನಲ್ಲಿ ನಿನ್ನ ನೋಡ್ತಾ ನಾನು ರಿಪಿಟೇಷನ್ಸ್ ಮಾಡ್ತಾ ಇದ್ದೆ. ಹೌದು, ಆಕ್ಚುಲಿ ಮರ್ತೋಗಿದ್ದಾರೆ. ಲಾಸ್ಟ್ ಸಾಂಗ್ ಅಲ್ಲಿ ಮತ್ತೆ ಹೋಗ್ಬಿಟ್ಟಿದ್ದಾರೆ ಫುಲ್ ಭಾವದಲ್ಲಿ. ಅಂಡ್ ಆಲ್ಸೋ ದಟ್ ಇಸ್ ದ ಬೆಸ್ಟ್ ಡೆಲಿವರ್ಡ್ ಸಾಂಗ್, ಕ್ಲೈಮ್ಯಾಕ್ಸ್ ಸಾಂಗ್. ಸೊ ನೋಡ್ತಾ ನಾನು ಡ್ರೈವ್ ಆಗ್ಬಿಡ್ತಿದ್ದೆ ಪ್ರೊಡಕ್ಷನ್ ಅಲ್ಲಿ. ಹಂಗೇನೆ ನನಗೆ ರಿಪಿಟೇಷನ್ಸ್ ಹಿಂಗ್ ಪೇಪರ್ ನೋಡ್ಲಾ ಹಿಂಗ್ ನೋಡ್ಲಾ ತುಂಬಾ ಕನ್ಫ್ಯೂಷನ್ ಆಗೋದು. ಬಟ್ ಸ್ಕ್ರಾಚ್ ಇಂದ ಹೋದ್ರೆ ಹೌ ಈಸಿ ವಾಸ್ ಇಟ್ ಅಂದ್ರೆ, ನನಗೆ ಭರತನಾಟ್ಯದ ಒಲವು ಇದ್ದಿದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಮ್ಯೂಸಿಕ್ ಹೇಗ್ ಇರಬೇಕು ಅಂತ ನನಗೆ ಒಂದು ಸ್ವಲ್ಪ ಐಡಿಯಾ ಇತ್ತು. ಸೊ ಅದರಿಂದ ನನಗೆ ಅದಕ್ಕೆ ಅದ್ರೊಳಗೆ ಮುಳುಗಕ್ಕೆ ನನಗೆ ಈಸಿ ಆಯಿತು. ಹೌ ಡಿಫಿಕಲ್ಟ್ ಅಂದರೆ ಇಟ್ ವಾಸ್ ಡಿಫಿಕಲ್ಟ್ ಫಾರ್ ಮೀ ಬಿಕಾಸ್ ಭಾವಗೀತೆ ಆಗಲಿ ದಾಸ ಸಾಹಿತ್ಯ ಆಗಲಿ ಅದಕ್ಕೆ ಅದರದೇ ಆದ ಒಂದು ಚೌಕಟ್ಟಿದೆ. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಆ ಚೌಕಟ್ಟು ಮೀರ್ತಿದೀವ ಅನ್ನೋದು ಒಂದು ಕ್ವಶನ್ ಬರುತ್ತೆ. ಚೌಕಟ್ಟು ಮೀರ್ತಿದೀವ, ಭಾವಗೀತೆನೂ ದಾಸ ಸಾಹಿತ್ಯ ಥರ ಆಗ್ಬಿಡ್ತಾ ಇದೆಯಾ, ತುಂಬ ಎಳೆದಾಡ್ತಾ ಇದೀವ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ. ಇವಾಗ ರಿಪಿಟೇಷನ್ಸ್ ಅಷ್ಟು ಆಗದಿದ್ರೆ ನಿಮ್ಮ ಸ್ಟೆಪ್ಸ್ ಏನು ಮಾಡೋದು? ನಿಮ್ದು ಒಂದು ಕೊರಿಯೋಗ್ರಫಿ ಇದೆ, ಅದಕ್ಕೂ ಭಾಸವಾಗಬಾರ್ದು, ಮ್ಯೂಸಿಕ್ಗೂ ಏನೋ ಆಗಬಾರ್ದು. ಸಾಹಿತ್ಯ ನಮ್ದು ಸಾಹಿತ್ಯ ಆಧಾರವಾಗಿ ಇಟ್ಕೊಂಡಿರೋದ್ರಿಂದ ಅದಕ್ಕೂ ಆಭಾಸ ಆಗಬಾರ್ದು, ಯಾವುದೂ ಎಲ್ಲೂ ಹೋಗ್ಬಾರ್ದು. ಅದೊಂದು ಫ್ರೇಮಲ್ಲಿ ಇರಬೇಕು.
ಅದ್ರದೇ ಆದ ಫ್ರೇಮ್ಗಳಲ್ಲಿ ಹಂಗೆ ಇಡಬೇಕು. ದಟ್ ವಾಸ್ ಅ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಮೀ. ಎಲ್ಲಿ ಯಾವ್ದನ್ನ ಎಳಿಬಾರ್ದು. ಐ ಥಿಂಕ್ ಇಟ್ ವೆಂಟ್ ವಿತ್ ದ ಪ್ರೊಡಕ್ಷನ್ ಫ್ಲೋ ಅಷ್ಟೇ. ಇವಾಗ ಯಾವುದೋ ಒಂದು ಪೀಸ್ ಕೊರಿಯೋಗ್ರಫಿ ಆಗ್ತಾ ಇದೆ, ಇವಾಗ ಒಂದ್ ಲೈನ್ ಯಾವುದೋ ಒಂದು ಲೈನ್ ತಗೊಂಡು ಇದನ್ನ ನಾವು 4 ಸರ್ತಿ ಮಾಡ್ತೀವಿ ಅಥವಾ 2 ಸರ್ತಿ ಮಾಡ್ತೀವಿ. ಏನಕ್ಕೆ 2 ಸರ್ತಿ ಮಾಡ್ತಾರೆ ಅಂತ ಅಂದ್ರೆ ನನಗೆ ಗೊತ್ತು. ಒಂದ್ ಸರ್ತಿ ಅಭಿನಯ ಇರುತ್ತೆ, ಒಂದ್ ಸರ್ತಿ ಸ್ಟೆಪ್ಸ್ ಇರುತ್ತೆ. ಸೊ ಅದು ನನಗೆ ಗೊತ್ತು, ಏನಕ್ಕೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತು. ಬಟ್ ಅದು ಹೇಗೆ ಪೋರ್ಟ್ರೇ ಆಗತ್ತೆ, ಏನಕ್ಕೆ ಅಷ್ಟು ಸರ್ತಿ ಹಾಡ್ಬೇಕು ನಾನು ಕೇಳೋರ್ಗೆ ಅದೇ ಹಾಡ್ತಿದಾರಲ್ಲ, ಯಾವ ಹಾಡು ಹಾಡಲಿ, ಯಾವ ಹಾಡಲಿ ಅಂತ ಅದನ್ನೇ ಹಾಡ್ತಾ ಇದ್ದಾರೆ. But because she said, I remember ನಮ್ಮ choreography process there were times when she said, ಇದನ್ನ ಮತ್ತೆ ಅಷ್ಟೊಂದು ಟೈಮ್ಸ್ ಹಾಡಿದ್ರೆ ಚೆನ್ನಾಗಿರಲ್ಲ, so can we tweak it in a different way to not make it sound so rhetoric. So ಆ ತರ I think it was also a good choreography ಜೊತೆ ಹೋಯ್ತು ಅಂತ ಹೇಳ್ಬೋದು. ಅದ್ ನೋಡ್ಕೊಂಡು ಓಕೆ ಇದು ಹಿಂಗ ಅನ್ಸ್ಬೋದು ಅಂದ್ರೆ ಭರತನಾಟ್ಯ ಆಡಿಯನ್ಸ್ ಆಗು ನೋಡ್ತಾ ಇದ್ದೆ ನಾನು. ಆಸ್ ಅ ಮ್ಯೂಸಿಷಿಯನ್ ನೋಡ್ತಾ ಇದ್ದೆ. ಮ್ಯೂಸಿಷಿಯನ್ ಆಗಿ ಓಕೆ ಇದಿಷ್ಟು ಸರ್ತಿ ಹಾಡಿದ್ರೆ ಚೆನ್ನಾಗಿರುತ್ತಾ ಇಲ್ವಾ, ಅಥವಾ ಭಾವಗೀತೆ ಇವ್ರು ಕೊಲ್ತಿದ್ದಾರೆ ಅಂತ ಅನ್ಸ್ಬಾರ್ದು, ಅಥವಾ ಆತರ ಯಾವ್ದಕ್ಕೂ ತೊಂದರೆ ಆಗ್ಬಾರ್ದು. ಯಾವ್ದಕ್ಕೆ ಏನ್ ಇಂಪಾರ್ಟೆನ್ಸ್ ಇದೆ ಅದನ್ನ ಹಾಗೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ನಾವು ಇದನ್ನ ಕ್ಯೂರೇಟ್ ಮಾಡಬಹುದು. And we are glad that we have received good response, especially with respect to using Bhavageethe for dance. Even your gurugalu, the very famous Upasana Mohan sir, avare bandidaglu previous show nalli he was very appreciative of how we have used Bhavageethe for a production anta. And other dancers also ನಮಗೆ ಹೇಳಿದ್ದಾರೆ ಭಾವಗೀತೆಯನ್ನ ನೀವು ಯೂಸ್ ಮಾಡಿದ್ದು ಬಹಳ ಡಿಫರೆಂಟ್ ಆಗಿತ್ತು ಅಂತ. ಸೊ ಇವನ್ ನಮ್ಮ ಮೊದಲನೇ ಪ್ರೊಡಕ್ಷನ್ಗೆ ಡಾಕ್ಟರ್ HSV ಸರ್ ಮತ್ತೆ ಸರ್ ಎಲ್ಲ ಬಂದಿದ್ರು. ರಂಜನಿ ಪ್ರಭು ಮೇಡಮ್ ಬಂದಿದ್ರು. ಸೊ ಅವ್ರ ಎಲ್ಲರ ಇನ್ಪುಟ್ಸ್ ತಗೊಂಡ್ವಿ. ಸೊ ನಮಗೆ ಆಕ್ಚುಲಿ ಇದು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಇತ್ತು, ಬಟ್ ಅವ್ರು ಎಲ್ಲರೂ ಕ್ಲಾರಿಫೈ ಮಾಡಿದ್ರು. ಇಟ್ ಇಸ್ ಜೆಲ್ಲಿಂಗ್ ರಿಯಲಿ ವೆಲ್. ಡಾನ್ಸರ್ಸ್ ಕೂಡ ದೇ ವರ್ ಕ್ಯೂರಿಯಸ್, ಅಂದ್ರೆ ಭಾವಗೀತೆ ಹೆಂಗೆ ಭರತನಾಟ್ಯ ಮಾಡ್ತಾರೆ ಅಂತ. ಐ ಥಿಂಕ್ ದೇ ವರ್ ಆಲ್ಸೋ ಹ್ಯಾಪಿ. ತುಂಬಾ ಜನ ಫೀಡ್ಬ್ಯಾಕ್. ಬಟ್ ಆ ಥರ ನಾನು ಒಂದ್ ಸರ್ತಿ ಟ್ರೈ ಮಾಡಿದ್ದೆ ಭಾವಗೀತೆಗೆ. ಅಂದ್ರೆ ರಂಜನಿ ಪ್ರಭು ಅವರ ಮಗಳು ರಾಧಿಕಾ ಅಂತ, ಇವಾಗ ಅನ್ವಿ ಅವ್ರ ಹೆಸರು. ಅವ್ರ ಜೊತೆ ಒಂದೇ ಒಂದು ಹಾಡಿಗೆ ಮೊದಲನೇದಾಗಿ ರಂಜನಿ ಪ್ರಭು ಮೇಡಮ್ ಅವರ ಸಾಹಿತ್ಯ ಅಂದ್ರೇನೆ ನಮ್ಗೆ ಅಷ್ಟು ಮುಳುಗೋಗಿರ್ತೀವಿ. ಆ ಹಾಡಲ್ಲಿ ಹಾಡೋದನ್ನು ಮರ್ತೋಗಿರ್ತೀವಿ ಒಂದೊಂದ್ಸರ್ತಿ. ಇದು ಸುಮ್ಮನೆ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಥರ ಭಾವ ಇರುತ್ತೆ. ಅವ್ರದೇ ಹಾಡಿಗೆ ಅವ್ರ ಮಗಳ ಜೊತೆ ಒಂದೇ ಒಂದು ಹಾಡಿಗೆ ಆ ಥರ ಮಾಡಿದ್ವಿ. ಅಂಡ್ ನಮ್ಮ ಭಾವಗೀತೆ ಶೋಸ್ ನಲ್ಲೂ 1-2 ಸರ್ತಿ ಅವ್ರನ್ನ ಕರೆಸಿ ಅದಕ್ಕೆ ಭರತನಾಟ್ಯ ಶುರು ಮಾಡಿಸಿದ್ದು ಇದೆ. ಅವ್ರು ಶಿ ಈಸ್ ಆಲ್ಸೋ ಕ್ಯೂರೇಟಿಂಗ್ ದಟ್ ಫಾರ್ಮ್, ಅಂದ್ರೆ ಭಾವ ನೃತ್ಯ ಅಂತ ಮಾಡ್ತಾ ಇದ್ದಾರೆ. ಬಟ್ ಆಸ್ ಅ ಪ್ರೊಡಕ್ಷನ್ ಆಗಿರ್ಲಿಲ್ಲ. ಅಂದ್ರೆ ಪೂರ್ತಿ ಈ ತರ ಸ್ಟೋರಿ ಲೈನ್ ಇಟ್ಕೊಂಡು ಇದಕ್ಕೆ ಥಿಯೇಟರ್ನ ಆಡ್ ಮಾಡಿ ಈ ತರ ಪೂರ್ತಿ ಒಂದು ಪ್ರೊಡಕ್ಷನ್ ಅಂತ ಆಗಿರಲಿಲ್ಲ. ಸೊ ನನ್ ಆ ಎಕ್ಸ್ಪೀರಿಯನ್ಸನು ಇಲ್ಲಿ ಆಡ್ ಆಯ್ತು. ಸಿನ್ಸ್ ವಿ ಆರ್ ಆಲ್ರೆಡಿ ಆನ್ ದ ಟಾಪಿಕ್, ಮತ್ತೆ ಅದೇ ಟಾಪಿಕ್ ಬರ್ದಿರ್ಬೋದು ಅಂತ. ಕೊಲಾಬ್ರೇಟಿಂಗ್ ವಿತ್ ವತ್ಸ ಸರ್, ಅದರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಐ ವಾಂಟ್ ಟು ಲಿಸನ್ ಫ್ರಮ್ ಯು. ದೋ ದಟ್ ವಾಸ್ ನಾಟ್ ಇನ್ ದ ಲಿಸ್ಟ್ ಆಫ್ ಮೈ ಕ್ವೆಶ್ಚನ್ಸ್. ಐ ವಾಂಟ್ ಟು ಆಸ್ಕ್ ಬಿಕಾಸ್ ವತ್ಸ ಸರ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಡಾನ್ಸ್ಗೆ ಹಾಡಿರೋದು, ಅವ್ರು ಆಲ್ ಪಾಸಿಬಲ್ ಜಾನರ್ಸ್ ಹಾಡ್ಬಿಟ್ಟಿರ್ತಾರೆ, ಆಲ್ ಪಾಸಿಬಲ್ ಕೈಂಡ್ಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅವರು ಮ್ಯೂಸಿಕ್ ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಹಿ ವಾಸ್ ವೆರಿ ನೈಸ್ ಆ್ಯಂಡ್ ವಿಲಿಂಗ್ ಟು ಟೇಕ್ ಆನ್ ಯಂಗ್ಸ್ಟರ್ಸ್ ನಾವು ಪ್ರಾಜೆಕ್ಟ್ ಜೊತೆ ಹೋದಾಗ. ಸೊ ಅದು ನಮಗೆ ಎಷ್ಟು ಬೂಸ್ಟ್ ಕೊಡ್ತು ಅಂತ ಅಂದರೆ ನನಗೆ ಐ ಆಮ್ ಇನ್ ಜನರಲ್ ಸ್ವಲ್ಪ ಅಂಡರ್ ಕಾನ್ಫಿಡೆಂಟ್ ಪರ್ಸನ್ ಅಬೌಟ್ ಮೈ ವರ್ಕ್. ಬಟ್ ವತ್ಸ ಸರ್ ಒಪ್ಕೊಂಡ್ಮೇಲೆ ವಿ ಆಲ್ ಪಾರ್ಟಿಡ್. ವತ್ಸ ಸರ್ ಇಸ್ ಆನ್ ಬೋರ್ಡ್ ಅಂತ. And speaking of Varsha sir, I just want to acknowledge his contribution and support. ಅವರು ಅದೇ ನಾವು ಮೊದಲನೇ ಸಲ ಅವ್ರಿಗೆ ರೀಡಿಂಗ್ ಕೊಟ್ಟಾಗ ಅವ್ರು ಕೊಟ್ಟ ಪ್ರೋತ್ಸಾಹ ನಮ್ಗೆ ತುಂಬಾನೇ ಧೈರ್ಯ ಕೊಡ್ತು. ಅಂದ್ರೆ ಅವರು ಸ್ಕ್ರಿಪ್ಟ್ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು, ನೀವೆಷ್ಟು ಆರ್ಗನೈಸ್ಡ್ ಆಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಅದು ನನಗೆ ಖುಷಿ ಆಯ್ತು.
ಅಂಡ್ ಸ್ಕ್ರಿಪ್ಟ್ ನಿಮ್ಮ ಮಟೀರಿಯಲ್ ಬಗ್ಗೆ ನಿಮಗೆ ತುಂಬಾ ಒಳ್ಳೆ ನಾಲೆಡ್ಜ್ ಇದೆ, ಒಳ್ಳೆ ಹೋಲ್ಡ್ ಇದೆ ನಿಮಗೆ ಅಂತ ಹೇಳಿದ್ರು. ಅವಾಗ ನಮ್ಮೆಲ್ಲರಿಗೂ ಒಂದ್ ಸ್ವಲ್ಪ ಧೈರ್ಯ ಬಂತು ಅಂತ. ಅಂಡ್ ಅವರ ಆ ಅರ್ಥದಲ್ಲಿ ತುಂಬಾ ಯಂಗ್ಸ್ಟರ್ಸ್ಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ. ಐ ಜಸ್ಟ್ ವಾಂಟೆಡ್ ಟು ಅಕ್ನಾಲೆಡ್ಜ್ ಹಿಸ್ ಕಾಂಟ್ರಿಬ್ಯೂಷನ್ ಅಂಡ್ ಸಪೋರ್ಟ್ ಟು ದ ಶೋ. Yeah, so you tell me, how was it switching from Bhavageethe to Devarnama, ಮತ್ತೆ coming back, and raga, pitch, so many technical aspects between the singers and musicians. So that was a tricky process. So yeah, it was a tricky process. Sir, ಜೊತೆ ಕೂತ್ಕೊಂಡು ಹಾಡೋದು how did you come to that? First of all ಅದೇ ಹೇಳಬೇಕು, ನನಗೆ ಮೊದಲನೇ ದಿನ ಅವ್ರನ್ನ ಮೀಟ್ ಮಾಡಕ್ ಹೋದಾಗ್ಲೇನೆ ಐ ವಾಸ್ ಲೈಕ್ ಓಕೆ, ನಾನು ಅವ್ರ ಜೊತೆ ಹಾಡ್ತೀನಿ, ಅವ್ರಿಗೆ ಓಕೆ ಇರುತ್ತಾ ಫಸ್ಟ್ ಆಫ್ ಆಲ್ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಆಗಿತ್ತು. ದಟ್ ವಾಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ಫಾರ್ ಮೀ, ಬಿಕಾಸ್ ಅವರಿಗೆ ಇರೋವಂಥ ನಾಲೆಡ್ಜ್ ಆ್ಯಂಡ್ ದ ಎಕ್ಸ್ಪೀರಿಯನ್ಸ್ ಹಿ ಹ್ಯಾಸ್ ಟು ಅಕ್ಸೆಪ್ಟ್ ಯಂಗ್ಸ್ಟರ್ಸ್ ಇಟ್ ಸೆಲ್ಫ್ ಇಸ್ ಅ ವೆರಿ ಬಿಗ್ ಥಿಂಗ್. ಸ್ಕ್ರಿಪ್ಟಲ್ಲಂತೂ ಹೋಲ್ಡ್ ತುಂಬ ಚೆನ್ನಾಗಿದೆ, ಅದು ನನಗೆ ಗೊತ್ತಿತ್ತು. ನಾನು ಆಡಿಯನ್ಸ್ ಆಗೋ ನೋಡಿದಾಗ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ, ನೀವಿಬ್ರು ತುಂಬಾ ಚೆನ್ನಾಗಿ ರೀಡಿಂಗ್ ಕೊಡ್ತೀರಾ, ಅದ್ರ ಬಗ್ಗೆ ಅಂತೂ ನನಗೇನೋ ಡೌಟೇ ಇರಲಿಲ್ಲ. ಐ ವಾಸ್ ಥಿಂಕಿಂಗ್ ಇವಾಗ ನಾನು ಸರ್ ಈ ಥರ ಶುರುವಾಗತ್ತೆ, ಈ ಥರ ಮಾಡೋಣ ಅಂತ ಹೇಳಕ್ಕೂ ನನಗೆ ಅದೊಂಥರ ಹೇಗೆ ಹೇಳೋದು ಸರ್ಗೆ ತುಂಬಾ ಸಂಕೋಚ. ಅದೊಂಥರ ನಾವು ಹೀಗೆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಈ ಕಡೆ ಮಿಲೇನಿಯಲ್ಸ್ ಅಂತಾನು ನಾವು ಹೇಳ್ಕೊಳಕ್ ಆಗಲ್ಲ, ಈ ಕಡೆ ಜೆನ್ಸಿನೂ ಅಲ್ಲ, ನಾವು ಒಂಥರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀವಿ. ನಾನ್ ಮಿಲೇನಿಯಲ್ಸ್, ಐ ಆಮ್ ವೆರಿ ಕ್ಲಿಯರ್. ಐ ವುಡ್ ಸೇ ಐ ಆಮ್ ಸ್ಟಕ್ ಇನ್ ಬಿಟ್ವೀನ್. ಐ ವುಡ್ ಸೇ ದಟ್. ನೀವು ಇಲ್ಲ, ನೀವು ಇನ್ನೂ ಮುಂದೆ ಹಿಂದೆ ಹುಟ್ಟಿರೋದು ಮಾತ್ರ ಲೇಟು ನೀವು, ಆಯ್ತಾ? ಸೊ ನನಗೆ ಅದೊಂದು ಒಂಥರ ಭಯ. ಫಸ್ಟ್ ಆಫ್ ಆಲ್ ನಾನು ಹಾಡೋದು ಇಷ್ಟ ಆಗುತ್ತಾ ಅವ್ರಿಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು, ಇಲ್ಲ ಚೆನ್ನಾಗಿ ಹಾಡ್ತೀಯಮ್ಮ ಅಂತ ಅಪ್ರಿಷಿಯೇಟ್ ಮಾಡಿದ್ರು. ಆ್ಯಂಡ್ ಅವ್ರ ಸಮಕ್ಕೆ ಕುತ್ಕೊಂಡು ಹಾಡೋದು ಅಂದರೆ ಫಾರ್ ಮೀ ಇಟ್ ವಾಸ್ ಸಮಥಿಂಗ್. ಓಕೆ, ಅವ್ರ ಎಕ್ಸ್ಪೀರಿಯನ್ಸಸ್ ಎಷ್ಟೊಂದು ಇರುತ್ತೆ, ಅದರಿಂದ ಅವರು ಜಸ್ಟ್ ಒಂದು ಹಾಡು ಹಾಡ್ತಾರೆ ಅಂದರೆ ಇವಾಗ ಒಂದು ಸರ್ತಿ ಹಾಡಿದಾಗ ಇನ್ನೊಂದು ಸರ್ತಿ ಹಾಡಲ್ಲ. ಆ್ಯಂಡ್ ಸಂಚಾರಿ ಆಗಿರ್ಬೋದು ಅಥವಾ ವಾಟ್ ಎವರ್, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಸುಮ್ಮನೆ ನೋಡ್ಕೊಂಡೆ ಹಿಂಗೆ ಹಾಡ್ಕೊಂಡು ಹೋಗ್ತಾ ಇರೋರು. ಇಷ್ಟು ಸರ್ತಿ ಮಾಡ್ತಾರೆ, ಓಕೆ ಇದಕ್ಕೆ ಬೇರೆ ಥರ ಹಾಡೋಣ, ಇದು ಹಿಂಗೆ ಮಾಡೋಣ ಹಂಗೆ ಮಾಡೋಣ. ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಇಲ್ಲ. ಡ್ಯಾನ್ಸ್ಗೆ ಹಾಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಹಾಡ್ತಿದ್ದೆ ಕಾಲೇಜಲ್ಲೆಲ್ಲ, ಬಟ್ ಅಷ್ಟೊಂದು ಸ್ಪಾಟಲ್ಲಿ ಹಿಂಗೆ ಮಾಡೋ ಥರ ನಂಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಬಟ್ ಐ ವಾಸ್ ವಿಲ್ಲಿಂಗ್ ಟು ಡೂ ದಟ್. ಅದಕ್ಕೆ ದಟ್ ಇಸ್ ವೈ ವಿ ಸ್ಟಾರ್ಟೆಡ್ ದಿಸ್. ಅವ್ರ ಜೊತೆ ಹಿಂಗೆ ಕೊಲಾಬ್ ಮಾಡ್ತಿದೀವಿ ಅನ್ನೋ ನಾನು ಲೈಕ್ ಓಕೆ ಅಂತ ಒಂದು ಫೀಲಿಂಗು. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ಸೋ ಹ್ಯಾಪಿ. ಅವರಾಗಿರ್ಬೋದು, ನಮ್ಮ ಇಡೀ ಮ್ಯೂಸಿಷಿಯನ್ಸ್ ಇರ್ಬೋದು, ಫ್ರಮ್ ಎವ್ರಿಬಡಿ ವಿ ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಟೆಕ್ನಿಕ್ಯಾಲಿಟೀಸ್. ಒಂದು ರೀತಿ ನೋಡ್ಬೇಕಂದ್ರೆ ನನ್ನ ವಾಯ್ಸ್ ರೇಂಜ್ ಅಷ್ಟು ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ನಮಗೆ ಶ್ರುತಿಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಶ್ರುತಿ ಕ್ಲಾಶಸ್ ಆಗ್ತಾ ಇರಲಿಲ್ಲ. ಒಂದೇ ಇದರಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ವಿ. ದಟ್ ಈಸ್ ಒನ್ ಥಿಂಗ್, ಒಂದು ಪ್ಲಸ್ ಪಾಯಿಂಟ್ ಆಯಿತು ನನಗೂ, ರೇಂಜ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ. ಆ್ಯಂಡ್ ಹಿ ವಾಸ್ ಸೋ ವೆಲ್ಕಮಿಂಗ್. ನಾವು ಹಿಂಗೆ ಅನ್ಕೊಂಡಿದ್ದೀವಿ ಸರ್ ಅಂತ ಹೇಳಿದ್ರೆ, ಓಕೆ ಯಾಕೆ ಅನ್ಕೊಂಡಿದ್ದೀರ ಅಂತ ಡೆಫಿನೆಟ್ಲಿ ಕೇಳ್ತಾ ಇದ್ರು. ವಾಟ್ ಈಸ್ ಯುವರ್ ಥಾಟ್ ಪ್ರೊಸೆಸ್ ಬಿಹೈಂಡ್ ಇಟ್ ಅಂತ ಖಂಡಿತವಾಗ್ಲೂ ಕೇಳ್ತಾ ಇದ್ರು. ಹಿ ವಾಂಟೆಡ್ ಟು ನೋ ವಾಟ್ ವಿ ಆರ್ ಥಿಂಕಿಂಗ್. That was very important for him as a script and as a musician. He wanted to know what we are doing anta, and he was open for it, saying okay itara martidra, this process, whatever thought process you have is really gelling well. Our experience prakara he is also saying correct ಆಗಿ ಆಗ್ತಾ ಇದೆ, ನೀವು ಒಳ್ಳೆ ಕರೆಕ್ಟ್ ಹಾದಿಯಲ್ಲಿ ಇದ್ದೀರಾ ನೀವು ಅಂತ ನಮಗೊಂದು ಡೈರೆಕ್ಷನ್ ಆಯ್ತದು. ಇನ್ಫ್ಯಾಕ್ಟ್ ಟು ಆ್ಯಡ್, ಸರ್ ಹತ್ರ ನಾವು ಸೆಕೆಂಡ್ ಶೋ ಬಗ್ಗೆ ಮಾತಾಡುವಾಗಲಿ ಅಥವಾ ಅದನ್ನ ಆನ್ಲೈನ್ ನಾವು ಸ್ಟ್ರೀಮ್ ಮಾಡುವಾಗಲಿ, ಐ ವಾಸ್ ಥಿಂಕಿಂಗ್ ಇಲ್ಲ ಸರ್ ನಾವು ಆನ್ಲೈನ್ ಹಾಕ್ಬಿಟ್ರೆ ಮತ್ತೆ ಯಾರು ಲೈವ್ ಶೋಸಿಗೆ ಬರಲ್ಲ. ಯಾಕೆ ಬರಲ್ಲ, ನಾನು ಬರ್ತೀನಿ, ಬಂದವರೆಲ್ಲ ಮತ್ತೆ ಬರ್ತಾರೆ. ಐ ಮೀನ್ ದಟ್ ವಾಸ್ ದ ಕೈಂಡ್ ಆಫ್ ಕಾನ್ಫಿಡೆನ್ಸ್ ಸರ್ ವಾಸ್ ಗಿವಿಂಗ್ ಅಸ್. ಆ ವ್ಯಾಲಿಡೇಷನ್ ನಮ್ಗಳಿಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ವತ್ಸ ಸರ್ ಸ್ವತಃ ಎಂಥ ಸಿಂಗರ್ ಅಂತ ನಮಗೆ ಗೊತ್ತು, ಕಂಪೋಸರ್ ಕೂಡ.
ಅಂಡ್ ಹೀಸ್ ಅ ಪೋಯೆಟ್. ಯಾ, ಅವರೇ ಬರೀತಾರೆ ಕೂಡ, ಕವನಗಳು ಬರೀತಾರೆ ಕೂಡ. ಅಂಡ್ ನಮ್ ತರ ಪೆನ್ನು ಪೇಪರ್ ಇಟ್ಕೊಂಡಲ್ಲ, ಮೈಕ್ ಮುಂದೆ ಕೂತ್ಕೊಂಡು ಕವನ ಬರೀತಾರೆ. ಆ ಥರದವ್ರು ಯಾವಾಗ ಇಲ್ಲ ನಿಮ್ದು ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ ಇದರಲ್ಲಿ ತೂಕ ಇದೆ ಅಂತ ಹೇಳಿದಾಗ ನಮಗೆ ಇವನ್ ಡ್ಯೂರೇಷನ್ ಬಗ್ಗೆ ನಮ್ಗೆ ಡೌಟ್ ಇದ್ದಾಗ್ಲೂ ಆಗ್ಲಿ, ಏನ್ ಇವಾಗ ಏನಿಗೆ ಕಟ್ ಮಾಡ್ತೀರಾ, ಇಟ್ಸ್ ಓಕೆ, ಇಫ್ ಇಟ್ ಇಸ್ ರಿಕ್ವೈರ್ಡ್ ದೆನ್ ಡೂ ಇಟ್, ಇಟ್ಸ್ ಓಕೆ ಅಂತ ಹೇಳಿದ್ರು. ಸೊ ಯಾ, ಇಟ್ ವಾಸ್ ವೆರಿ. ವತ್ಸ ಸರ್ ಬಗ್ಗೆ ಮಾತಾಡ್ತಿದ್ದಾಗ ಐ ಹ್ಯಾವ್ ಅ ಕ್ವೆಶ್ಚನ್. ಈಗ ನೀವು ಪೂರ್ತಿ ಭಾವಗೀತೆ ಹಾಡ್ತೀರಿ, ಆ ಕಡೆ ವತ್ಸ ಸರು ದೇವರಮ್ಮ ಎಲ್ಲ ಹಾಡ್ತಾ ಇರ್ತಾರೆ. ನಿಮಗೆ ಸರ್ ಹಾಡಿದ್ ಒಂದು ಹಾಡು ಕೇಳಿಸ್ಕೊಂಡು ಛೇ ನನಗೆ ಇದು ಹಾಡಕ್ ಸಿಕ್ಕಿಲ್ಲ ಅಂತ ಅನ್ಸಿದ ಹಾಡು ಯಾವುದು? ಆ ಥರ ಅಂತ ಹೋದ್ರೆ ನನಗೆ ಹಾಡಕ್ ಸಿಕ್ಲಿಲ್ವಲ್ಲ ಅಂತ ಅನ್ಸೋದಿಲ್ಲ. ಅಲ್ಲ ಅಂದ್ರೆ ವಾಟ್ ಐ ಮೀನ್ ಇಸ್, ತುಂಬಾ ಚೆನ್ನಾಗಿರುತ್ತೆ. ನನಗೂ ಇದನ್ನ ಹಾಡಕ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಟ್ಲೀಸ್ಟ್ ಸುಮ್ಮನೆ ಹಿಂಗೆ ಜಾಯಿಂಟ್ ಅಲಾಂಗ್ ಅಂತ ಹೇಳಲೇಬೇಕು ಅಂದ್ರೆ ತೊರೆದು ಜೀವಿಸಬಹುದು. ಬಿಕಾಸ್ ಅದು ಎಲ್ರಿಗೂ ಹತ್ರವಾಗಿರುವಂತ ಹಾಡು. ಅದೊಂಥರ ನಮ್ಗೆ ಎಲ್ಲ ಪ್ರೋಗ್ರಾಮ್ಸ್ ಅಲ್ಲಿ ಅದೊಂಥರ ಟ್ರಂಪ್ ಕಾರ್ಡ್ ತರ. ಸೊ ನನ್ಗೂ ಹಾಡ್ಬೇಕು ಅಂತ ಅನ್ಸೋಂತ ಹಾಡು. ಅದ್ರದ್ದು ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾವು ರಿಹರ್ಸಲ್ ಮಾಡ್ತಾ ಇರ್ಬೇಕಾದ್ರೆ ಮೊದಲನೇ ಸಲ ಕೊನೆ ಹಾಡೋದು, ನಮ್ಮಲ್ಲಿ ಆಲ್ಮೋಸ್ಟ್ ಕೊನೆಗೆ ಬರುವಂತ ಹಾಡೋದು. ಅದಕ್ಕೆ ಸರ್ ಅದೊಂಚೂರು ಹಾಡ್ಬಿಡಿ ತೊರೆದು ಜೀವಿಸ್ಬೋದು. ಆಗಲ್ಲಮ್ಮ, ಇವತ್ ನನ್ ಕೈಲಾಗಲ್ಲ, ಅದು ಹಾಡಿದ್ರೆ ನನ್ ಕಣ್ಣೀರ್ ಬಂದ್ಬಿಡುತ್ತೆ ಅಂತಂದ್ರು ಸರ್. ಅವರು ಬರೋಕ್ ಮುಂಚೆ ರಿಹರ್ಸ್ ಮಾಡ್ಕೊಂಡು ಬಂದಿದ್ರು. ಸೊ ವೆನ್ ಹಿ ವಾಸ್ ರಿಹರ್ಸಿಂಗ್ ಅವ್ರಿಗೆ ತುಂಬಾ ಸೊ ಹಿ ಡಿಡ್ಂಟ್ ವಾಂಟ್ ಟು ರಿಹರ್ಸಲ್ ಟೈಮ್ ಅಲ್ಲಿ ಅವತ್ತಿನ ದಿನ ಹಿ ಡಿಡ್ಂಟ್ ವಾಂಟ್ ಟು ಸಿಂಗ್. ಓಕೆ, ಸೊ ನನಗೆ ವೈಷ್ಣವಿಗೆ ಒಂದು ಕ್ವಶನ್. ನಾವು 2021 ಅಕ್ಟೋಬರ್ ಅಲ್ಲಿ ಶೋನ ಪ್ರೀಮಿಯರ್ ಮಾಡಿದ್ದು. ಆಮೇಲೆ ಈಗ ಹಾಗಾದ್ರೆ ಆಲ್ಮೋಸ್ಟ್ 2 ವರ್ಷದ ಮೇಲೆ ಒಂದಷ್ಟು ಟೈಮ್ ಆಗಿದೆ ಈ ಶೋಗೆ. ನೀವು ಒಂದು ಪಾತ್ರನ 2 ವರ್ಷಕ್ಕಿಂತ ಹೆಚ್ಚು ಅದ್ರ ಜೊತೆಗಿದ್ದು ಯು ಲಿವ್ಡ್ ವಿತ್ ಇಟ್. ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂತಂದ್ರೆ ಅದು ಯಾವ ರೂಪ ತಗೊಂಡಿದೆ ಆ ಪಾತ್ರ, ಅದಕ್ಕೆ ನೀವು ಒಂದು ರೀತಿಯಲ್ಲಿ ಕಾರಣ ಆಗಿದ್ದೀರಾ. ಆ ಪಾತ್ರದ ಜೊತೆಗೆ ನಿಮ್ಮ ಸಂಬಂಧ ಹೇಗೆ ಡೆವಲಪ್ ಆಗಿದೆ ಓವರ್ ದಿಸ್ 2.5 years? ಅಂದ್ರೆ ವಾಟ್ ಹ್ಯಾಸ್ ಬಿಕಮ್ ಈಸಿ, ವಾಟ್ ಹ್ಯಾಸ್ ಬಿಕಮ್ ಟಫರ್, ಅವ್ರ ಏನ್ ಬದಲಾವಣೆ ಆಗಿದೆ? ವಾಟ್ ಇಸ್ ದ ರಿಲೇಶನ್ಶಿಪ್ ಯು ಶೇರ್ ವಿತ್ ದ ಪಾತ್ರ? ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸುಮ್ಮನೆ ಡೈರೆಕ್ಟರ್ ಇವ್ಳು ಏನ್ ಹೇಳಿದ್ರು ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದೆ ಫಸ್ಟ್ ಶೋಗೆ. ಟು ಬಿ ಫ್ರ್ಯಾಂಕ್, ಅಷ್ಟು ಕನೆಕ್ಟ್ ಆಗೋಷ್ಟಿತ್ತು. ಅಂಡ್ ಮ್ಯೂಸಿಕ್ ಜೊತೆ ಕನೆಕ್ಟ್ ಆಗ್ತಾ ಇತ್ತು ಚೆನ್ನಾಗಿ, ಭಾವಗೀತೆ ಜೊತೆ, ಸಾಹಿತ್ಯದ ಜೊತೆ. ಸೊ ಅಷ್ಟು ಕನೆಕ್ಷನ್ ಅಷ್ಟೇ ಇದ್ದಿದ್ದು ಅಂತ ನನಗೆ ಅನ್ಸುತ್ತೆ ಫಸ್ಟ್ ಮಾಡಿದಾಗ. ಅಷ್ಟೇ, ಐ ಆಮ್ ಡೈರೆಕ್ಟರ್ಸ್ ಆಕ್ಟರ್ ತರ ಅಷ್ಟನ್ನೇ ನಾನು ಮಾಡಿದ್ದು ಅಂತ. ಸೆಕೆಂಡ್ ಶೋ ಇಂದ ಸ್ವಲ್ಪ ಹೋಲ್ಡ್ ಬರಕ್ ಸ್ಟಾರ್ಟ್ ಆಯ್ತು ವಿತ್ ಎವ್ರಿ ಎಮೋಷನ್, ಎವ್ರಿ ಕ್ಯಾರೆಕ್ಟರ್. ಅಂಡ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟರ್ ತಿದ್ದಿ ಭಾವ ಬರ್ಸಿ ಎಲ್ಲ ಮಾಡಿದ್ದಾರೆ. ಸೊ ಸೆಕೆಂಡ್ ಶೋ ಇಂದ ಐ ವಾಸ್ ಅಂದ್ರೆ ಕ್ಯಾರೆಕ್ಟರ್ನ ನಾನೇ ಅನ್ಕೊಂಡು ಮಾಡುವಷ್ಟು ಸ್ವಲ್ಪ ಹೋಲ್ಡ್ ಬರುತ್ತೆ. ಈಗ ಐ ಡೋಂಟ್ ನೋ, ಐ ಥಿಂಕ್ ಐ ಆಮ್ ಲಿವಿಂಗ್ ದ ಕ್ಯಾರೆಕ್ಟರ್ ಅಂತ ಅನ್ಸಕ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಇಟ್ ಇಸ್ ಮೀ, ಐ ಆಮ್ ಲಿವಿಂಗ್ ದ ಕ್ಯಾರೆಕ್ಟರ್. ಓಕೆ, ನಾವು ಆ ಸ್ಟೇಜ್ ಅಲ್ಲಿ ಇರೋದ್ರಿಂದ ಐ ವಾಂಟ್ ಟು ಆಸ್ಕ್ ಒನ್ ಕ್ವೆಶ್ಚನ್ ಆಲ್ 3 of you. ಏನಂದ್ರೆ ಇವಾಗ ಪರ್ಫಾರ್ಮರ್ಸ್ ಆಗಿ ಆನ್ ಸ್ಟೇಜ್ ಇವಾಗ ನನಗೆ ಆಸ್ ಆಡಿಯನ್ಸ್ ನನಗೆ ಒಂದು ಕ್ವೆಶ್ಚನ್ ಮಾಡಬೇಕು. ರಿಹರ್ಸಲ್ ಟೈಮಲ್ಲಿ ನಿಮ್ಮ ಥಾಟ್ ಪ್ರೊಸೆಸ್ ಹೇಗಿರುತ್ತೆ? ಡು ಯು ಥಿಂಕ್ ಯು ಆರ್ ಆಲ್ರೆಡಿ ದಟ್ ನಾಯಿಕಾ ಆರ್ ವಿಚ್ ಎವರ್ ಕ್ಯಾರೆಕ್ಟರ್ಸ್ ಯು ಆರ್ ಪ್ಲೇಯಿಂಗ್? ಹಂಗೆ ಅನ್ಕೊಂಡೆ ಪ್ರತಿ ರಿಹರ್ಸಲಲ್ಲೂ ಹಾಗೆ ಅನ್ಕೊಂಡೇ ಮಾಡ್ತೀರಾ? ಆರ್ ಜಸ್ಟ್ ಆನ್ ದ ಸ್ಟೇಜ್ ಇಟ್ಸ್ ಯು ಆರ್ ಹೈ ಆನ್ ದಟ್ ಎಮೋಷನ್? ಆರ್ ಹೌ ಇಸ್ ದ್ಯಾಟ್? ಅಂದರೆ ಆ ಟ್ರಾನ್ಸಿಷನ್ ಹೇಗಿರುತ್ತೆ? ಆನ್ ಸ್ಟೇಜ್ ನಿಮ್ಮ ಫೀಲಿಂಗ್ ಹೇಗಿರುತ್ತೆ? ಆನ್ ಸ್ಟೇಜ್ ಆ್ಯಂಡ್ ಆಫ್ ಸ್ಟೇಜ್ ಫೀಲಿಂಗ್, ನೀವು ಲಾಸ್ಟ್ ರಿಹರ್ಸಲ್ಸ್ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ಫೀಲಿಂಗ್ ಹೇಗಿರುತ್ತೆ? ಆನ್ ಸ್ಟೇಜ್ ಹೋದಾಗ ಪರ್ಫಾರ್ಮರ್ಸ್ ಆಗಿ ವಾಟ್ ಈಸ್ ದ್ಯಾಟ್ ಯು ಥಿಂಕ್ ಬಿಫೋರ್ ಗೋಯಿಂಗ್ ಆನ್ ಸ್ಟೇಜ್, ಆ್ಯಂಡ್ ಆನ್ ಸ್ಟೇಜ್ ವಾಟ್ ಯು ಥಿಂಕ್? ನಾನು ಸ್ಟಾರ್ಟ್ ಮಾಡಲ್ಲ. ನನಗೆ ಐ ಆಮ್ ಪರ್ಸ್ನಲಿ ಮೈ ಬೆಸ್ಟ್ ಇನ್ ಮೈ ರಿಹರ್ಸಲ್. ಯಾಕಂದ್ರೆ ರಿಹರ್ಸಲ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿ ಮುಳುಗಕ್ಕೆ ಅವಕಾಶ ಇರುತ್ತೆ, ಬೇರೆ ಡಿಸ್ಟ್ರಾಕ್ಷನ್ ಇರೋಲ್ಲ.
ಆ್ಯಂಡ್ ನಮ್ಮ ಗುರುಗಳಿಂದ ನಾನು ಏನು ಕಲ್ತಿರೋದು ಫ್ರಮ್ ಆಲ್ ದ ಟೀಚರ್ಸ್ ಐ ಹ್ಯಾವ್ ಲರ್ನ್ಡ್ ಇಸ್ ಇನ್ ರಿಹರ್ಸಲ್ ಅಲ್ಲಿ ಮಾಡಲ್ಲ ಅಂದರೆ ಸ್ಟೇಜ್ ಮೇಲೆ ಮಾಡಲ್ಲ ಅಂತ. ದಟ್ಸ್ ವಾಟ್ ಐ ಟೆಲ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ನಮಗೆ ರಿಹರ್ಸಲ್ ನಮ್ಗೆ ಇನ್ವಾಲ್ವ್ಮೆಂಟ್ ಸ್ಟೇಜ್ ಅಲ್ಲಿ ಸಡನ್ ಆಗಿ ಫ್ರಮ್ ವೇರ್ ಡು ಯು ಟ್ಯಾಪ್ ಇನ್ ಟು ದಟ್ ಎಮೋಷನ್. ಇಫ್ ಯು ಹ್ಯಾವ್ ನಾಟ್ ರಿಹರ್ಸ್ಡ್ ವಾಟ್ ಟು ಟ್ಯಾಪ್ ಇನ್, ದಟ್ಸ್ ನಾಟ್ ಗೋಯಿಂಗ್ ಟು ಸಡನ್ಲಿ ಕಮ್. ನಾನು ಅನ್ಕೊಂಡ್ರೆ ಬರೋಲ್ಲ, ಅದಕ್ಕೂ ಒಂದು ಅಭ್ಯಾಸ ಬೇಕು. ಬಿಕಾಸ್ ನನಗೇನು ಎವ್ರಿ ಟೈಮ್ ಅನ್ಸಲ್ಲ. ಈವನ್ ಟು ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ಖಂಡಿತ ಪ್ರಾಕ್ಟೀಸ್ ಬೇಕು. ಸೊ ಐ ಫೀಲ್ ರಿಹರ್ಸಲ್ ಅಲ್ಲಿ ನಾನು ಖಂಡಿತ ಎವ್ರಿ ರಿಹರ್ಸಲ್ ಅಲ್ಲಿ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಬಿ ದಟ್ ಕ್ಯಾರೆಕ್ಟರ್. ಆ್ಯಂಡ್ ಐ ಥಿಂಕ್ ಬೈ ಫೈನಲ್ ರಿಹರ್ಸಲ್ ಅಷ್ಟೊತ್ತಿಗೆ ನಾನು ಚೆನ್ನಾಗಿ ಪಾಲಿಶ್ ಆಗಿ ಐ ಫೀಲ್ ದ ಮೋಸ್ಟ್ ಡ್ಯೂರಿಂಗ್ ದ ಲಾಸ್ಟ್ ಫ್ಯೂ ರಿಹರ್ಸಲ್ಸ್. ಸ್ಟೇಜ್ ಮೇಲೆ ಏನಾಗುತ್ತೆ, ಐ ಟ್ರೈ ಹಾರ್ಡ್ ಟು ಹೋಲ್ಡ್ ಆನ್ ಟು ದಟ್ ಫೀಲಿಂಗ್. ಬಿಕಾಸ್ ಅಲ್ಲಿ ನಾನು ಲೈಟ್ ತಗೋಬೇಕು, ಪೊಸಿಷನ್ ಕರೆಕ್ಟ್ ಆಗಿರಬೇಕು, ನಾನು ಕ್ಯೂ ಕರೆಕ್ಟ್ ಆಗಿರಬೇಕು, ನಾನು ಎಂಟ್ರಿ ಎಕ್ಸಿಟ್ ಮಧ್ಯೆ ಓಡಾಡ್ತಾ ಇದ್ದೀನಿ. ಆ್ಯಂಡ್ ಅ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ಸೌಂಡ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ, ಮಾನಿಟರ್ ಇಲ್ಲಿ ಇದೆಯೋ ಇದು ಆಗ್ತಾ ಇಲ್ಲ. ಅಷ್ಟೆಲ್ಲ ಡಿಸ್ಟ್ರಾಕ್ಷನ್ ಮಧ್ಯಾಹ್ನ ನಾವು ಆ ಭಾವಕ್ಕೆ ಹೋಗಕ್ಕೆ ಸಾಧ್ಯ ಆಗೋದು ಇಸ್ ದ ರಿಯಲ್ ಚಾಲೆಂಜ್. ಸೊ ಬೀಯಿಂಗ್ ಆನ್ ಸ್ಟೇಜ್ ಇಸ್ ದ ರಿಯಲ್ ಚಾಲೆಂಜ್. ವೈಲ್ ರಿಹರ್ಸಲ್ ಇಸ್ ರಿಯಲಿ ಅವಾಗಲೇ ನನಗೆ ಕಂಪ್ಲೀಟ್ ಆಗಿ ಆನಂದ ಆಗೋದು ರಿಹರ್ಸಲ್ ಅಲ್ಲೇ. ಓಕೆ, ನಂಗೂ ಸೇಮ್ ಫೀಲಿಂಗ್. ಅಂದ್ರೆ ರಿಹರ್ಸಲ್ ಅಲ್ಲಿ ಕ್ಯಾರೆಕ್ಟರ್ ಜೊತೆ ಇರಬಹುದು. ಅಂದ್ರೆ ಈಗ ಸ್ಟೇಜ್ ಮೇಲೆ ಹೋಗೋಕ್ ಮುಂಚೆನೂ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್. ರೆಡಿ ಆಗ್ಬೇಕು, ಮೇಕಪ್ ಮಾಡ್ಕೋಬೇಕು, ಆ ಟೈಮಿಗೆ ಕರೆಕ್ಟ್ ಆಗಿರ್ಬೇಕು, ಎಲ್ಲ ಸರಿಯಾಗಿದೆ ಅದನ್ನು ಎಲ್ಲ ನೋಡ್ಕೊಳ್ಳೋ ಅಂದ್ರೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಸ್ಟೇಜ್ ಮೇಲೆ ಹೋದಾಗ್ಲೂ ಅಷ್ಟೇ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇನ್ ಕೇಸ್ ಮಿಸ್ ಮಾಡಿದ್ರೆ ಹೆಂಗ್ ಮ್ಯಾನೇಜ್ ಮಾಡೋಕ್ಕಂತಲೂ ಯೋಚನೆ ಹೋಗಕ್ಕೆ ಆಗ್ತಾ ಇರುತ್ತೆ. ಸೊ ದೇರ್ ಆರ್ ಟೂ ಮೆನಿ ಥಿಂಗ್ಸ್ ಆನ್ ದ ಸ್ಟೇಜ್. ಸೊ ಅಲ್ಲಿ ಹೆಲ್ಪ್ ಆಗೋದು ರಿಹರ್ಸಲ್, ಸ್ಟೇಜ್ ಮೇಲೆ ಹೆಲ್ಪ್ ಆಗೋದು ರಿಹರ್ಸಲ್. ಸೊ ನಂಗೂ ಐ ಥಿಂಕ್ ಫೈನಲ್ ರಿಹರ್ಸಲ್, ಫೈನಲ್ ರನ್ಸ್ ಏನ್ ಮಾಡ್ತಾ ಇರ್ತೀವಲ್ವಾ, ಐ ಥಿಂಕ್ ಅಲ್ಲಿ ವಿ ಆರ್ ವೆರಿ ಗುಡ್ ಎಟ್. ಅಂದ್ರೆ ಆ ಒಂದು ಪ್ರೊಡಕ್ಷನ್ ಅಂದ್ರೆ ಒಂದು ಪರ್ಫಾರ್ಮೆನ್ಸ್ ನ ಚೆನ್ನಾಗಿ ಮಾಡ್ತೀವಿ ಅಂತ ಫೈನಲ್ ರನ್ಸ್ ಅಲ್ಲಿ ಅನ್ಸುತ್ತೆ. ಆ ಟೈಮಲ್ಲಿ ವಿ ಆರ್ ಚೆನ್ನಾಗಿ ಮಾಡಿದೀವಿ ಅಂತ ಅನ್ಸೋದು ದ್ಯಾನ್ ನನಗೆ ಸ್ಟೇಜ್ಗಿಂತ. ಐ ಅಗ್ರಿ ವಿತ್ ಮೋಸ್ಟ್ ಆಫ್ ವಾಟ್ ದಿಸ್ ಇಟ್ಸ್. ನಾನು ಸ್ವಲ್ಪ ಬೇರೆ ತರ ವಿವರಣೆ ಕೊಡ್ತೀನಿ ಇದಕ್ಕೆ. ಎಷ್ಟೋ ಸಲ ಐಡಿಯಾ ಹೇಗೆ ಬರುತ್ತೆ ಅಂತ ಯಾರನ್ನಾದ್ರೂ ಕೇಳಿದಾಗ, ಅಥವಾ ಪೋಯಿಟ್ರಿ ಹೇಗೆ ಬರುತ್ತೆ, ಕ್ರಿಯೇಷನ್ ಐಡಿಯಾಸ್ ಹೇಗೆ ಬರುತ್ತೆ, ಅಥವಾ ನಿಮ್ಗಳಿಗೆ ಹೇಳೋದಾದ್ರೆ ಒಂದು ರಾಗ ಹೇಗೆ ಹೊಳೆಯುತ್ತೆ ಅಂತೆಲ್ಲ ಕೇಳಿದಾಗ ಸುಮಾರು ಜನ ಹೇಳೋ ಉತ್ತರ ಏನು ಅಂತಂದ್ರೆ, ಅದು ಯಾವಾಗ್ಲೂ ಇರುತ್ತೆ, ಅದು ಒಂದು ಪೊಟೆನ್ಶಿಯಲ್ ಫಾರ್ಮಲ್ ಯಾವಾಗ್ಲೂ ಇರುತ್ತೆ. ಅದನ್ನ ನಿಮ್ಮ ಇನ್ಸ್ಟ್ರೂಮೆಂಟ್ ನ ಸಾಕಷ್ಟು ಅದನ್ನ ಪಳಗಿಸಿದ್ಮೇಲೆ ನಿಮ್ಮ ಇನ್ಸ್ಟ್ರೂಮೆಂಟ್ ಅದನ್ನ ಕ್ಯಾಚ್ ಮಾಡೋದಕ್ಕೆ ರೆಡಿ ಆಗುತ್ತೆ ಅಂತ. ಸೊ ನನಗೆ ಭಾವದ ಬಗ್ಗೆ ಅಥವಾ ಒಂದು ಕ್ಯಾರೆಕ್ಟರ್ ಒಳಗಡೆ ಹೋಗೋದ್ರ ಬಗ್ಗೆ ಹಾಗೆ ಅನ್ಸುತ್ತೆ. ನಾವು ಇನಿಷಿಯಲ್ ರಿಹರ್ಸಲ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ವಿ ಆರ್ ಶಾರ್ಪನಿಂಗ್ ಅವರ್ ಟೂಲ್ಸ್, ಶಾರ್ಪನಿಂಗ್ ಅವರ್ ಇನ್ಸ್ಟ್ರೂಮೆಂಟ್ಸ್. ಸೊ ಮೊದಲ ಒಂದು 10 ದಿನ ಅಥವಾ 15 ದಿನ ಏನಾಗುತ್ತೆ, ನಾವು ಚೆನ್ನಾಗಿ ಆಲ್ ದ ಟೆಕ್ನಿಕ್ಯಾಲಿಟೀಸ್ ವಿ ಗೆಟ್ ಇಟ್ ಔಟ್ ಆಫ್ ದ ವೇ. ಅಂದ್ರೆ ಇದೇ ಬೀಟ್ ನಾನು ಎಂಟ್ರಿ ತಗೋಬೇಕು, ಇದೇ ಮೊಮೆಂಟ್ ನಾನು ಬಲಕ್ ತಿರುಗಬೇಕು, ಎಡಕ್ ತಿರುಗಬೇಕು, ಇಷ್ಟು ಜೋರಾಗಿ ಹೇಳಬೇಕು. ಸೊ ಮೊದಲ 10-15 ದಿನ ನನಗೆ ಭಾವ ಇಸ್ ನಾನ್ ಎಕ್ಸಿಸ್ಟೆಂಟ್, ಆಯ್ತಾ. ಸೊ ಅವತ್ತಿನ ಆ ಟೈಮಲ್ಲೆಲ್ಲ ನಾನು ಪೂರ್ತಿ ಓಕೆ ಲೈನ್ ಮರಿತಾ ಇದ್ದೀನ, ಲೈನ್ ಹೇಳ್ಬೇಕಾದ್ರೆ ನಂದು ಇಂಟೋನೇಷನ್ ತಪ್ಪಾಗ್ತಿದ್ಯಾ, ನನ್ಗೆ ಆ ಟೆಕ್ನಿಕ್ಯಾಲಿಟೀಸ್ ಮೇಲೆ ಮೊದಲ ಒಂದಷ್ಟು ದಿನ ಐ ಆಮ್ ಶಾರ್ಪನಿಂಗ್ ದೋಸ್ ಸ್ಕಿಲ್ಸ್. ಒಂದ್ಸಲ ನನಗೆ ಅದ್ರ ಮೇಲೆ ಒಂದು ಹಿಡಿತ ಸಿಕ್ತು ಅಂತ ಆದ್ಮೇಲೆ ದೆನ್ ನನ್ನ ಪರ್ಸ್ಯೂಟ್ ಇಸ್ ಟು ಕ್ಯಾಚ್ ದಟ್ ಭಾವ. ಅದು ಯಾವಾಗ್ಲೂ ಅಲ್ಲಿ ಪೊಟೆನ್ಶಿಯಲ್ ಫಾರ್ಮಲ್ ಏನಿರುತ್ತೆ ಅದನ್ನ ಹಿಡಿಯೋದಕ್ಕೆ ನನ್ನ ಮುಂದಿನ ಹೆಜ್ಜೆ ಇಡೋಕ್ ಪ್ರಯತ್ನ ಪಡ್ತೀನಿ. ಕೆಲವು ದಿನ ಆಗುತ್ತೆ, ಕೆಲವು ದಿನ ಆಗಲ್ಲ. ಓಕೆ, ಕಂಟಿನ್ಯೂಡ್ ಕ್ವೆಶ್ಚನ್ ನಿನಗೇನೆ. ಇವಾಗ ನಿಂದು ಬ್ಯಾಕ್ ಗ್ರೌಂಡ್ ಥಿಯೇಟರ್, ನಂದು ಡ್ಯಾನ್ಸ್, ಆದ್ರೆ ನಾವಿಬ್ರೇ ಕೊಲಾಬ್ರೇಟ್ ಮಾಡ್ತೀವಿ. ಆ ಕೊಲಾಬ್ರೇಷನ್ ಸಮ್ಟೈಮ್ಸ್ ಚಿತ್ರಾನ್ನ ಆಗೋ ಲೆವೆಲ್ ಹೋಗಿ ಆಮೇಲೆ ಅದನ್ನ ತಗೊಂಡು ವಾಪಸ್ ಬಂದು, ಸೊ ವಿ ಹ್ಯಾವ್ somehow kind of found out the balance about how to keep both theatre and Bharatanatyam away yet together. So now Kalavida was one of our productions where we did that. Iga Sarvam-Tvam ಮಾಡಿದೀವಿ. Having seen Bharatanatyam happening along with you while you are doing theatre on stage, ಸೊ ಪ್ರಾಸೆಸ್ ಅಲ್ಲಾಗಲಿ ಅಥವಾ ಪರ್ಫಾರ್ಮೆನ್ಸ್ ಅಲ್ಲಾಗಲಿ ಭರತನಾಟ್ಯಂ ಆರ್ಟ್ ಫಾರ್ಮಿಂದ ಥಿಯೇಟರ್ ಪ್ರಾಕ್ಟೀಷನರ್ಸು ಏನನ್ನ ತಗೋಬಹುದು? ಬಾಡಿ ಲ್ಯಾಂಗ್ವೇಜ್. ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್ ನನಗೆ ಆಗಿರುವಂತಹ ಉಪಯೋಗ. ನಾನು ಥಿಯೇಟರ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ ಕೂಡ.
ಸೊ ನನಗೆ ಭರತನಾಟ್ಯಂ ಅನ್ನೋ ಒಂದು ಕಲಾ ಪ್ರಕಾರದ ಜೊತೆಗಿರುವ ಸಂಬಂಧ ಕಳೆದ 4-5 ವರ್ಷಗಳಿಂದ ತುಂಬಾ ಜಾಸ್ತಿ ಬೆಳವಣಿಗೆ ಹೊಂದಿದೆ. ಮೊದಲು ನನಗೆ ಭರತನಾಟ್ಯಂ ನೋಡೋದು ಅಂತಂದ್ರೆ ಒಂದಷ್ಟು ಜನ ಚೆನ್ನಾಗಿ ಕಾಣೋರು, ಚೆನ್ನಾಗಿ ಕಾಣಿಸುವಂತ ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡ್ ಬಂದು ಒಳ್ಳೆ ಲೈಟ್ ಅಲ್ಲಿ ಏನೋ ಒಂದಷ್ಟು ಚೆನ್ನಾಗಿ ಕಾಣೋ ಪೋಸಸ್ ಮಾಡ್ತಾರೆ, ಇಷ್ಟೇ ಆಗಿತ್ತು. ಆಮೇಲೆ ಇಲ್ಲ ಇದ್ರಲ್ಲಿ ಏನೋ ಹೇಳಕ್ ಟ್ರೈ ಮಾಡ್ತಾ ಇದಾರೆ. ಹೋಗ್ತಾ ಹೋಗ್ತಾ ಇವಾಗ ಹೇಗ್ ಬಂದಿದೆ ಅಂತಂದ್ರೆ, ನಾನು ಹೇಳದ್ನಲ್ಲ, ನಾನು ಪದಗಳಲ್ಲಿ ಡೈಲಾಗ್ಸ್ ಬರೀತೀನಿ, ನೀವು ಇದ್ರಲ್ಲಿ ಬರೀತೀರಾ ಅಂತ ಹಿಂಗಾಗ್ತಿದೆ ಅಂತಂದ್ರೆ ಇವ್ರು ಕೊರಿಯೋಗ್ರಾಫರ್ ಆಗ್ಬೋದು ನೆಕ್ಸ್ಟ್. ಇವಾಗ ಹಸ್ತಗಳು ಎಲ್ಲ ಅವರೇ ಹೇಳ್ತಾರೆ ಇದಕ್ಕೆ ಇದ್ ಮಾಡ್ಬೇಕು ಅಂತ. ಇವಾಗ ನಾವು ಮರ್ತೋಗಿದ್ರೆ ಅವರೇ ನಮಗೆ ಹೇಳ್ಕೊಡ್ತಾರೆ. ಅದು ಬರೀ ಅಭ್ಯಾಸದಿಂದ, ಅಂದ್ರೆ ಮತ್ತೆ ಮತ್ತೆ ಮಾಡೋದ್ರಿಂದ ಅಷ್ಟೇ. ಬಟ್ ನಾನೇನ್ ಹೇಳಕ್ ಬಂದೆ ಅಂದ್ರೆ, ಈಗ ಅದರ ಸಾಧ್ಯತೆಗಳು ಕಾಣಿಸಕ್ ಶುರು ಆಗಿದೆ ನನಗೆ. ಅಂಡ್ ಸಾಧ್ಯತೆಗಳು ಕಾಣಿಸೋದು ಅಂತಂದ್ರೆ ಅರ್ಥ ಏನು, ಬಾಡಿ ಲ್ಯಾಂಗ್ವೇಜ್. ನಮ್ಗಳಿಗೆ ಥಿಯೇಟರ್ ನಲ್ಲಿ ಒಂದು ಪಾತ್ರ ಹಿಡಿದ್ಬಿಟ್ರೆ ಒಂದೇ ಪಾತ್ರ, ಬಿಗಿನಿಂಗ್ ಇಂದ ಕೊನೆವರೆಗೂ ಭೀಮಾನೇ, ಅವನ್ ದುರ್ಯೋಧನನೇ, ಅಥವಾ ಬಕಾಸುರನೇ. ಇವ್ರು ಒಂದೇ ಕಥೆಯಲ್ಲಿ 2 ಸೆಕೆಂಡ್ ವ್ಯತ್ಯಾಸದಲ್ಲಿ ಎರಡನ್ನೂ ಮಾಡ್ಬಿಡ್ತಾರೆ. ಅವ್ರು ಅಷ್ಟು ಸುಲಭವಾಗಿ ಅಂಡ್ ಎರಡು ಕನ್ವಿನ್ಸ್ ಆಗತ್ತೆ. ಇವರು ಭೀಮಾ ಮಾಡ್ತಾರೆ, ಕನ್ವಿನ್ಸ್ ಆಗತ್ತೆ, ಅಂಡ್ ಬಕಾಸುರ ಮಾಡ್ತಾರೆ. ಅದು ಹೇಗೆ ಅಂತ ನಾನು ತುಂಬಾ ಸಲ ಯೋಚನೆ ಮಾಡಿದೀನಿ. ಒಂದ್ರಲ್ಲಿ ಈವಿಲ್ ತೋರಿಸ್ಬೇಕು, ಇನ್ನೊಂದ್ರಲ್ಲಿ ತುಂಬಾ ಕರುಣೆ ತೋರಿಸ್ಬೇಕು. ನಾವು ಯಾವ್ದೋ ಒಂದು ಆಂಕರ್ ಅಂತ ಇರುತ್ತಲ್ವ ನಮ್ಗೆ ಒಂದು ಭಾವಕ್ಕೆ, ಅದನ್ನ ಹಿಡ್ದಿರ್ತೀವಿ ನಾವು ನಮ್ಮ ನಾಟಕಗಳು ಮಾಡುವಾಗ. ಅದೇ ಒಂಥರ ನೀವು ಒಂಥರ 2 ಕಂಬಿನ ಒಟ್ಟೊಟ್ಟಿಗೆ ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾರೋ ಹಂಗೆ ಹೇಗ್ ಸಾಧ್ಯ ಅದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೆ ಉತ್ತರ ಸಿಕ್ಕಿದ್ದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ. ದೇ ಕ್ರ್ಯಾಕ್ ದರ್ ಬಾಡಿ ಲ್ಯಾಂಗ್ವೇಜ್ ಫಸ್ಟ್. ಈ ಪಾತ್ರ ಹೇಗ್ ನಿಲ್ಲುತ್ತೆ. ಒಂದು ಇವಾಗ ಮೋರ್ ಆಫನ್ ದನ್ ನಾಟ್ ತುಂಬಾ ಜನ ಫಿಮೇಲ್ ಭರತನಾಟ್ಯಂ ಡಾನ್ಸರ್ಸ್ ಇರೋದ್ರಿಂದ ಅವ್ರ ಮೇಲ್ ಕ್ಯಾರೆಕ್ಟರ್ಸ್ ಮಾಡ್ಬೇಕಾದ್ರೆ ಅವ್ರ ಮೇಲ್ ಕ್ಯಾರೆಕ್ಟರ್ ನಿಂತ್ಕೊಳ್ಳೋ ಒಂದು ರೀತಿ, ಒಂದು ಸ್ಟಾನ್ಸ್ ಇರುತ್ತೆ, ಅದನ್ನ ಫಸ್ಟ್ ನೋಡ್ಕೊಳ್ತಾರೆ. ಅದಾದ್ಮೇಲಿಂದ ಎವ್ರಿಥಿಂಗ್ ವಿಲ್ ಫಾಲೋ. ನನ್ನ ಪರ್ಸನಲಿ ನನಗೆ ಧ್ವನಿ, ನನ್ನ ವಾಯ್ಸ್ ಏನಿತ್ತು ಅದು ನನ್ನ ಸ್ಟ್ರೆಂತ್. ನನಗೆ ಅದು ಫಸ್ಟ್ ಬಂದ್ಬಿಟ್ರೆ ಮಿಕ್ಕಿದ್ದೆಲ್ಲ ಫಾಲೋ ಮಾಡ್ತಾ ಇತ್ತು. ಈಗ ಸ್ವಲ್ಪ ಮಟ್ಟಿಗೆ ಬಾಡಿ ಲ್ಯಾಂಗ್ವೇಜ್ ಕೂಡ ಕ್ರ್ಯಾಕ್ ಮಾಡಕ್ ಶುರು ಮಾಡ್ತಾ ಇದೀನಿ. Talking about male characters, I'm playing 2 male characters only in this production. So ಖಂಡಿತ ಅದನ್ನ ನೋಡಕ್ಕೂ ಬನ್ನಿ. So talking about characters, ಇಲ್ಲಿ ನಾಯಕ ಮತ್ತೆ ಭಕ್ತ ಜೊತೆ there is one more character, Kaala, Viveka play ಮಾಡ್ತಾ ಇರೋದು. So my question is, why did you introduce Kaala here? You know, very interesting question. I think both of us should answer. Yeah, ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಹೆಂಗ ಅನ್ಸ್ತು ಅಂತಾನು. Okay, I'm going to just tell you what happened on the day. ಅವತ್ತಿನ ದಿನ ನಾವು ಬರಿತಾ ಏನಾಯ್ತು ಅಂತ ನಾನು ಹೇಳ್ತೀನಿ. ನಾವು ಬರಿತಾ ಇರ್ಬೇಕಾದ್ರೆ ನಮ್ಗೆ ಅನ್ಸಿದ್ದು ಯಾಕೋ ಒಂಥರ 2 ಬೇರೆ ಟೈಮ್ ಫ್ರೇಮ್ ಅಲ್ಲಿ ನನಗೆ 2 ಕಥೆ ಕಾಣಿಸ್ತಿದೆ. ಅಂದ್ರೆ ಸಾರಿ, that correct is because I am very forgetful. ನನಗೆ ಇವಾಗ ಆ ದಿನ ನೆನಪಾಯ್ತು. ಅಂದ್ರೆ ಭಕ್ತನ ಕಥೆ ನಡೆಯೋದಕ್ಕೆ ಒಂದು ರೀತಿಯ ಜಗತ್ತು ಇರಬೇಕು, ಒಂದು ರೀತಿಯ, ಅಂದ್ರೆ ನಾವು ಯೂಶಲಿ ಭಕ್ತನ ಕಥೆ, ಇವಾಗ ಒಬ್ಬ ಕನಕದಾಸರ ಕಥೆ, ಭಕ್ತ ಕನಕದಾಸ ನಡೆದಿದ್ದ ಕಾಲ ಜ್ಞಾಪಿಸ್ಕೊಳ್ಳಿ, ಆ ಥರದ್ದು ಒಂದು ಟೈಮ್ ಲೈನ್ ಇರಬೇಕು ಒಂದ್ ಕಡೆ. ಇನ್ನೊಂದ್ ಕಡೆ ಒಬ್ಬ ಪ್ರೇಮಿ ಅವನನ್ನೆಲ್ಲ ಯಾರಿದ್ದಾನೆ ಅವನು ಬರ್ಬೇಕು, ಅವನನ್ನ ಮೀಟ್ ಮಾಡ್ಬೇಕು, ಅಥವಾ ಅವ್ನು ಬರ್ಲಿಲ್ಲ ಅಂತ ಬೇಸರ ಮಾಡ್ಕೋಬೇಕು. ಇದು ಯಾಕೋ ಈ ವರ್ಲ್ಡ್ ಜೊತೆಗೆ ಹೊಂದಾಣಿಕೆ ಆಗ್ತಾ ಇರ್ಲಿಲ್ಲ. ಎರಡನ್ನೂ ಹೆಂಗ್ ನಮ್ದು ಪ್ರಿಮೈಸೇ ಅದು, ಎರಡನ್ನೂ ಒಟ್ಟಿಗೆ ಇಟ್ಟು ನೋಡಿದ್ರೆ ಏನಾಗುತ್ತೆ ಅಂತ ಅನ್ನೋದೇ ನಮ್ಮ ಪ್ರಿಮೈಸ್. ಹೆಂಗ್ ಒಟ್ಟಿಗೆ ಇಡೋದು? ಸೊ ಅವೆರಡನ್ನು ಒಟ್ಟಿಗೆ ಸೇರಿಸುವಂತ ಯೂನಿಫೈಯಿಂಗ್ ಫ್ಯಾಕ್ಟರ್ ಒಂದು ಬೇಕಾಗಿತ್ತು. ಸೊ ಇಟ್ ವಾಸ್ ಅ ಸ್ಕ್ರಿಪ್ಟ್ ಡಿಸಿಷನ್, ಆನೆಸ್ಟ್ಲಿ ಇಟ್ ವಾಸ್ ಅ ಕನ್ವೀನಿಯನ್ಸ್ ಡಿಸಿಷನ್ ಫಾರ್ ದ ಸ್ಕ್ರಿಪ್ಟ್. ಅಂದ್ರೆ ಕಾಲ ಅಂತ ಅಂದ್ರೆ ಟೈಮ್ ಅನ್ನೇ ಒಂದು ಪಾತ್ರ ಮಾಡಿಬಿಟ್ರೆ, ಟೈಮ್ ಇಸ್ ನಮ್ಮ ಸನಾತನ ಧರ್ಮದಲ್ಲಿ ಕಾಲ ಅಂತ ಅನ್ನೋದು ಇಟ್ ಇಸ್ ನಾಟ್ ಲೀನಿಯರ್, ಇಟ್ ಇಸ್ ಅ ಸೈಕ್ಲಿಕಲ್ ಕಾನ್ಸೆಪ್ಟ್. ನಮ್ಮಲ್ಲಿ ಕಾಲಕ್ಕೆ ಶುರು ಅಂತ ಇಲ್ಲ, ಕೊನೆ ಅಂತ ಇಲ್ಲ, ಆಮೇಲೆ ಒಂದು ಮುಗಿದ ಮೇಲೆನೆ ಇನ್ನೊಂದು ಆಗ್ಬೇಕು ಅನ್ನೋದಿಲ್ಲ. ಸೊ ಎವ್ರಿಥಿಂಗ್ ಎಕ್ಸಿಸ್ಟ್ಸ್ ಇನ್ ಅ ಪ್ಯಾರಲಲ್ ಸ್ಟೇಟ್. ಸೊ ಹಾಗಿರುವಾಗ ನನಗೆ ಅದೆಲ್ಲಾನು ಅದು ಒಂದು ಹೊಡೆದಂಗಾಯ್ತು. ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಕೋವಿಡ್ ಆಗಿರೋದ್ರಿಂದ ನಾವು ಮಹಾಭಾರತ ನೋಡ್ತಾ ಇದ್ವಿ. ಮಹಾಭಾರತ ಬರ್ತಾ ಇತ್ತು. ಮಹಾಭಾರತದಲ್ಲಿ ಪೂರ್ತಿ ಕಥೆ ಹೇಳೋದು ಕಾಲ, ಒಂದು ಚಕ್ರ ತೋರಿಸ್ತಾರೆ,
ಆ ಚಕ್ರಕ್ಕೆ ಒಂದು ವಾಯ್ಸ್ ಓವರ್ ಬರುತ್ತೆ ಮೇ May ಕಾಲ್ call you. ಅಂತಾನೆ ಶುರು ಆಗೋದು. ಅದನ್ನ ನಾನು ವಿತೌಟ್ ಎನಿ ಹೆಸಿಟೇಷನ್ ನಾನು ಹೇಳ್ಕೊತೀನಿ, ನನಗೆ ಅಲ್ಲಿಂದನೇ ಇದನ್ನ ತರ್ಬೋದು ಅಂತ ಅನ್ಸಿದ್ದು. ಆಲ್ಸೋ ಬೋತ್ ದೀಸ್ ಎಮೋಷನ್ಸ್ ಆರ್ ಟೈಮ್ ಟೆಸ್ಟೆಡ್ ಅನ್ನೋ ಒಂದು ಅಂಡರ್ಲೈಯಿಂಗ್ ಫ್ಯಾಕ್ಟ್ ದಟ್ ಲವ್ ಅಂಡ್ ಡಿವೋಷನ್ ಆರ್ ಟೈಮ್ ಟೆಸ್ಟೆಡ್. ನಾವು ಅದು ಬೇರೆ ಬೇರೆ ತರ ರೂಪ ತಗೊಳ್ತಾ ಇರ್ಬೋದು ಈಗ, ಬಟ್ ಆ ಎರಡು ಎಮೋಷನ್ಸ್ ಇಲ್ಲದೆ ಹ್ಯೂಮನ್ ಕೈಂಡ್ ಇಸ್ ವೆರಿ, ಐ ಕಾಂಟ್ ಇಮ್ಯಾಜಿನ್ ಹ್ಯೂಮನ್ ಕೈಂಡ್ ವಿತೌಟ್ ಲವ್ ಆರ್ ಡಿವೋಷನ್. ಅದು ಯಾವುದು ಡಿವೋಷನ್ ಯಾವ ರೀತಿ ಕುಡ್ ಡಿಫರ್, ಬಟ್ ದೇ ಆರ್ ಟೈಮ್ ಟೆಸ್ಟೆಡ್. ಹಾಗಾಗಿ ಸಾಕ್ಷಿ ಯಾರಾಗಿರ್ಬೇಕು? ಯಾವಾಗ್ಲೂ ಇರೋ ಕಾಲನೇ ಆಗಿರ್ಬೇಕು. ಓಕೆ, ನನಗೆ ವೈಶು ಕ್ವೆಶನ್. ಸೊ ನಾವಿಬ್ರು ಯಾವ ಸ್ಟೇಜ್ ಅಲ್ಲಿ ಬಂದ್ವಿ ಅಂದ್ರೆ ದ ಕೈಂಡ್ ಆಫ್ ಕ್ರಿಯೇಷನ್ ಪ್ರಾಸೆಸ್ ದಟ್ ವಿ ಬೋತ್ ವೆಂಟ್ ಥ್ರೂ, ಅದು ಪ್ರಾಬಬ್ಲಿ ನನ್ ಆಫ್ ದಿ ಅದರ್ಸ್ ಇವನ್ ನೋ, ಬಿಕಾಸ್ ನಾವು ಸ್ಕ್ರಿಪ್ಟ್ ಇಂದ ಅದನ್ನ ವಿಜುವಲಿ ತಂದು ನಿಲ್ಲಿಸಿದ್ದು, ರೈಟ್? ಸೊ ಅದು ಫಸ್ಟ್ ಶೋಗೆ ಒಂದು ರೀತಿ ಇತ್ತು, ದೆನ್ ಸೆಕೆಂಡ್ ಶೋಗೆ ಇನ್ನೊಂದು ಸ್ವಲ್ಪ ಅದು ಎವಲ್ಯೂಷನ್ ಆಯಿತು, ಈಗ ಇನ್ನೂ ಒಂದು ರೀತಿ ಎವಲ್ಯೂಷನ್ ಆಗಿದೆ. ಸೊ ವಿ ಹ್ಯಾವ್ ಸೀನ್ ದಿಸ್ ಪ್ರೊಡಕ್ಷನ್ ಗ್ರೋ ಅಂಡ್ ವಿ ಹ್ಯಾವ್ ಬ್ರಾಟ್ ಇಟ್ ಫ್ರಮ್ ಪೇಪರ್ ಟು ಸ್ಟೇಜ್. ಸೊ ಈ ಕೊರಿಯೋಗ್ರಫಿ ಪ್ರಾಸೆಸ್ ಅಲ್ಲಿ ವಾಟ್ ಎಕ್ಸೈಟ್ಸ್ ಯು ದ ಮೋಸ್ಟ್? ಈ ಕ್ರಿಯೇಷನ್ ಪ್ರಾಸೆಸ್, ಇಫ್ ಯು ವಾಂಟ್ ಟು ಕಾಲ್ ಇಟ್, ವಾಟ್ ಎಕ್ಸೈಟ್ಸ್ ಯು ದ ಮೋಸ್ಟ್ ಅಬೌಟ್ this whole process, about bringing it from script to stage and then visually making it? What excites you? ಅದರದೇ ಮುಂದಿನ ಭಾಗವಾಗಿ ವಾಟ್ ಆಲ್ಸೋ ಫ್ರಸ್ಟ್ರೇಟೆಡ್ ಯು ದ ಮೋಸ್ಟ್? ಆಕ್ಚುಲಿ ಫಸ್ಟ್ ಟೈಮ್ ನಾನು ಈ ತರ ಫುಲ್ ಫ್ಲೆಜ್ಡ್ ಆಗಿ ಕೊರಿಯೋಗ್ರಫಿ ಮಾಡಕ್ಕೂ ಇನ್ವಾಲ್ವ್ ಆಗಿದ್ದು. ಸೊ ನೀ ಆಕ್ಚುಲಿ ಥ್ಯಾಂಕ್ಸ್, ಅಂದ್ರೆ ಬೀಂಗ್ ಅ ಡೈರೆಕ್ಟರ್ ನೀನೇ ಮಾಡ್ಬೋದಾಗಿತ್ತು, ಬಟ್ ನೀನ್ ನನ್ನೂ ಇನ್ವಾಲ್ವ್ ಮಾಡ್ಕೊಂಡೆ ಕೊರಿಯೋಗ್ರಫಿ ಮಾಡಕ್ಕೆ. ಸೊ ಫ್ರಸ್ಟ್ರೇಟಿಂಗ್ ಆಗಿ ಏನು ಅನ್ನಿಸ್ಲಿಲ್ಲ, ಇಟ್ ವಾಸ್ ಆಕ್ಚುಲಿ ಫನ್. ಮಾಡಕ್ ಒಂಥರ ಚೆನ್ನಾಗಿತ್ತು. ಅಂದ್ರೆ ಭಾವಗೀತೆಗೆ ಹೆಂಗ್ ಎಕ್ಸ್ಪ್ಲೋರ್ ಮಾಡ್ಬೋದು ಡ್ಯಾನ್ಸ್ ಅಲ್ಲಿ, ಏನೇನ್ ಇಂಟರ್ಪ್ರಿಟೇಷನ್ಸ್ ಮಾಡ್ಬೋದು, ದಾಸ ಸಾಹಿತ್ಯ ಹೆಂಗೆ ಅಂದ್ರೆ ಒಂದು ಭಕ್ತಂಗೆ ಏನೇನು ಇಂಟರ್ಪ್ರಿಟ್ ಮಾಡ್ಬೋದು, ನಾಯಿಕದು ಇಟ್ ಇಸ್ ಆಲ್ರೆಡಿ ರಿಟನ್ 8 ಅವಸ್ಥೇಸ್ ಆಲ್ರೆಡಿ ಇದೆ. ಸೊ ಅದನ್ನ ಭಕ್ತಾಗೆ ಹೆಂಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ಇಟ್ ವಾಸ್ ಫನ್. ಮಾಡಕ್ಕೂ ಚೆನ್ನಾಗಿತ್ತು ಅಂಡ್ ಮ್ಯೂಸಿಕ್ ಚೆನ್ನಾಗಿರೋದ್ರಿಂದ ಅದಕ್ಕೆ ಜಸ್ಟಿಫೈ ಮಾಡಕ್ ಏನ್ ಮಾಡ್ಬೋದು ಅಂಡ್ ಆಡಿಯನ್ಸ್ಗೆ ಅರ್ಥ ಆಗೋ ಥರ ಏನೇನು ಇಂಟರ್ಪ್ರಿಟೇಷನ್ಸ್ ಮಾಡ್ಬೋದು. ಸೊ ಎಷ್ಟೊಂದು ಅದೇ ನೀನ್ ಹೇಳಿದ್ರೆ ಎಷ್ಟೊಂದು ಡಿಸ್ಕಾರ್ಡ್ ಮಾಡಿದೀವಿ, ಅದರಲ್ಲೇ ಒಂದು ಪ್ರೊಡಕ್ಷನ್ ಕೂಡ ಮಾಡ್ಬೋದು ಅಂತ. ಫ್ರಸ್ಟ್ರೇಟಿಂಗ್ ಇತ್ತು, ಇಟ್ ವಾಸ್ ತುಂಬಾ ಮಜಾ ಇತ್ತು ಮಾಡೋದಕ್ಕೆ, ಬಿಕಾಸ್ ಐ ವಾಸ್ ಟೋಟಲಿ ಇನ್ವಾಲ್ವ್ ಇನ್ ದ ಕೊರಿಯೋಗ್ರಫಿ. ಅಂದ್ರೆ ಸ್ಕ್ರಾಚ್ ಇಂದ ಇರೋದ್ರಿಂದ ಕ್ಯಾರೆಕ್ಟರ್ನ ನಾನು ಹೋಲ್ಡ್ ಮಾಡಕ್ಕೂ ಅಂದ್ರೆ ನಂದೇ ಆಗಿಸ್ಕೊಳ್ಳೋದಕ್ಕೂ ಇಟ್ ವಾಸ್ ಈಸಿಯರ್. ಭಾವಗೀತೆಗೆ ಡಾನ್ಸ್ ಮಾಡಬೇಕು ಅಂತ ಅನ್ಕೊಂಡಾಗ, ಸಿ ವೆನ್ ಯು ಥಾಟ್ ಓಕೆ Bharatanatyam, you had an idea to sing to Bharatanatyam and you also liked doing it. But ನಾವು ಭಾವಗೀತೆಗೆ ಈ ಲೈನಿಗೆ ಈ ಥರ ಬರುತ್ತೆ ಅಂತ ನಿಮ್ಗೊಂದು ವಿಷನ್ ಇದ್ದಿರಬಹುದು ವೆನ್ ವಿ ಸೆಲೆಕ್ಟೆಡ್ ದ ಸಾಂಗ್ಸ್, ವೆನ್ ವಿ ಡಿಡ್ ದ ಸ್ಕ್ರಿಪ್ಟ್ ಎಲ್ಲ. ಓಕೆ, ಈ ಸಾಂಗ್ಸ್ಗೆ ಮಾಡ್ತಾ ಇದೀವಿ, ಈ ಭಾವಗೀತೆಗಳಿಗೆ ಹಿಂಗೆ ಈ ಆರ್ಡ್ರಲ್ಲಿ ಬರುತ್ತೆ ಅಂತ ನಿಮಗೆ ಐಡಿಯಾ ಇತ್ತು. ಆಮೇಲೆ ಆಫ್ಟರ್ ಅ ಫ್ಯೂ ಸೆಷನ್ಸ್ ವೆನ್ ಯು ಕೇಮ್ ಇನ್ ಅಂಡ್ ವಿ ಸೆಡ್ ಈ ತರ ಅನ್ಕೊಂಡಿದೀವಿ ಅಂತ ನೀನು ಅದನ್ನ ವಿಜುವಲಿ ನೋಡಿದಾಗ, ಆರ್ ಸ್ಟೇಜ್ ಮೇಲೆ ನೋಡಿದಾಗ, ಆರ್ ಸೆಕೆಂಡ್ ಶೋಗೆ ನೋಡಿದಾಗ ನಿನ್ನ ವಿಷನ್ ಹೇಗಿತ್ತು ಅಂಡ್ ಹೌ ವುಡ್ ಯು ಕಂಪೇರ್ ವಿತ್ ವಾಟ್ ಕೇಮ್ ಔಟ್, ದ ಫೈನಲ್ ಔಟ್ಪುಟ್? ಆಕ್ಚುಲಿ ಸ್ಕ್ರಿಪ್ಟಿಂಗ್ ಟೈಮ್ ಇಂದ ವಿಜುವಲ್ಸ್ ಬರೋ ಟೈಮಲ್ಲಿ ಆ ಟೈಮ್ ಫ್ರೇಮಲ್ಲಿ ಆಕ್ಚುಲಿ ನಾನು ಸ್ವಲ್ಪ ಹೇಗೆ ಅಂದ್ರೆ, ಇವಾಗ ಒಂದು ಮೂವಿ ನೋಡಕ್ ಹೋಗ್ತೀನಿ ಅಂದ್ರೂ ನಾನು ಹೇಗೆ ಅಂದ್ರೆ ನಾನು ಟ್ರೈಲರ್ ನೋಡಲ್ಲ, ನನಗೆ ತಲೆ ಖಾಲಿ ಇರಬೇಕು, ನನಗೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಇಷ್ಟ ಇಲ್ಲ. ಇವಾಗ್ಲೂ ಅಷ್ಟೇ, ನಂಗೆ ಫಸ್ಟ್ ಏನ್ ಮಾತಾಡ್ತೀವಿ ಅಂತ ಏನೋ ಹೇಳ್ಬೇಡಿ ನನಗೆ. ಐ ವಾಂಟ್ ಟು ಬಿ ವೆರಿ ನ್ಯಾಚುರಲ್. ಅಲ್ಲಿ ನನಗೆ ಏನ್ ಅನಿಸ್ತಿದೆ ಅಲ್ಲಿ ಮಾತ್ರ ನಾನು ಯೋಚನೆ ಮಾಡಕ್ ಇಷ್ಟಪಡ್ತೀನಿ. ನಾನು ಫಸ್ಟೇ ಪ್ರೀ ಡಿಟರ್ಮೈನ್ಡ್ ಆಗಿ ಏನ್ ಮಾಡಕ್ಕೂ ಅಷ್ಟೊಂದು ನಾನು ಇಷ್ಟಪಡಲ್ಲ. ಐ ವಾಂಟ್ ಟು ಬಿ ಮೋರ್ ನ್ಯಾಚುರಲ್ ಅಂಡ್ ರಾ ಬೇಸಿಕಲಿ. ಈವನ್ ಸಿಂಗಿಂಗ್ ಫಾರ್ ದಟ್ ಮ್ಯಾಟರ್, ನಾನು ಹೇಳಬೇಕು ಅಂದರೆ ನಿಮ್ಮ ಜನಕ್ಕೆ ಒಂದು ಕ್ವೆಶನ್ ಕೇಳಿದಾಗ, ನೀವು ರಿಹರ್ಸಲ್ ಎಂಜಾಯ್ ಮಾಡ್ತೀರಾ ಅಥವಾ ಆನ್ ಸ್ಟೇಜ್ ಎಂಜಾಯ್ ಮಾಡ್ತೀರಾ, ಆರ್ ಹೌ ಇಸ್ ದಟ್ ಪ್ರೋಸೆಸ್, ಇಲ್ಲಿಂದ ಅಲ್ಲಿಗೆ ಹೇಗೆ ತೊಗೊಂಡು ಹೋಗ್ತೀರಾ ಅಂತ. ಫಾರ್ ಮೀ ಇಟ್ ಈಸ್ ಮೋರ್ ಲೈಕ್ ವಿವೇಕ ಹೇಳ್ದಂಗೆ ಅದೊಂದು ಭಾವ ಇರುತ್ತೆ ತಲೆಯಲ್ಲಿ, ಈ ಥರ ಒಂದು ಮಾಡಬೇಕು ಅಂತ, ಅಥವಾ ಈ ಥರ ನಾನು ಈ ಥರ ಆಲಾಪ್ ಮಾಡಬೇಕು, ಅಥವಾ ಈ ಥರ ಒಂದು ಐಡಿಯಾ ಇಟ್ಕೊಂಡಿರ್ತೀನಿ ಅಷ್ಟೇ. ಬಟ್ ವಾಟ್ ಕಮ್ಸ್ ದೇರ್ ಆನ್ ಸ್ಟೇಜ್ ಇಸ್ ವೆರಿ ನ್ಯಾಚುರಲ್ ಫಾರ್ ಮಿ.
ನಂಗೆ ಅಲ್ಲೇ ಫ್ಲೋ ಆಗಬೇಕು. ಇಲ್ಲಿ ನಾನು ಪರ್ಫಾರ್ಮ್ ಮಾಡಿಬಿಟ್ಟೆ ಅಥವಾ ಏನೋ ಹಾಡ್ಬಿಟ್ಟೆ ಅಂದ್ರೆ ಅಲ್ಲಿ ಮತ್ತೆ ಅದು ಅದೇ ಥಾಟ್ ಪ್ರೊಸೆಸ್ ಬರಲ್ಲ ಅನ್ನೋದು ಒಂದು ಭಯ ಅಂತಾನು ಹೇಳ್ಬೋದು. ಬಿಕಾಸ್ ಇಲ್ಲಿ ಬೆಸ್ಟ್ ಕೊಟ್ಬಿಟ್ರೆ ಅಲ್ಲಿ ಬರ್ದೇ ಹೋದ್ರೆ ಅಂತ ಒಂದು ಭಯ. ಆ್ಯಂಡ್ ಆನ್ ಸ್ಟೇಜ್ ಅದೊಂದು ನನಗೆ ಚಿಕ್ಕ ವಯಸ್ಸಿಂದನೂ ಅದೊಂದು ನನಗೆ ರೂಢಿ ಏನಂದ್ರೆ, ಸ್ಟೇಜ್ ಹೋಗಿದ ತಕ್ಷಣ ಅಥವಾ ರೆಕಾರ್ಡಿಂಗ್ ಸ್ಟುಡಿಯೋ ಒಳಗೆ ಹೋಗಿದ ತಕ್ಷಣ ಓಕೆ ನನ್ಗೆ ಇವಾಗ ಈ ಹಾಡಬೇಕು, ಈ ಥರ ಒಂದು ನನಗೆ ಕೆಲಸ ಕೊಟ್ಟಿದ್ದಾರೆ, ನಾನು ಎಷ್ಟು ಬೆಸ್ಟಾಗಿ ಮಾಡಬಹುದು. ಆ್ಯಂಡ್ ಆನ್ ಸ್ಟೇಜ್ ಐ ಆಮ್ ರಿಯಲಿ ಹೈ ಆನ್ ಎನರ್ಜಿ, ಹೈ ಆನ್ ಥಾಟ್ಸ್, ಎವ್ರಿಥಿಂಗ್. ಜನನ ಹೇಗೆ ಇನ್ವಾಲ್ವ್ ಮಾಡಬೇಕು, ಇದು ಹೆಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು ಅನ್ನೋದು ಒಂದಿರುತ್ತೆ. ಬಟ್ ಹಿಯರ್ ಇಟ್ ವಾಸ್ ಮೋರ್ ಆಫ್ ಓಕೆ ನಾನು ಪರ್ಫಾರ್ಮ್ ಅಷ್ಟೇ, ನನ್ನ ಬೆಸ್ಟ್ ಕೊಡಬೇಕು ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸಸ್ನ ಓವರ್ ಶ್ಯಾಡೋ ಆಗಬಾರ್ದು ಆ್ಯಂಡ್ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಎಲ್ಲನೂ ಕರೆಕ್ಟಾಗಿ ಇಟ್ಕೊಂಡು ಹೇಗೆ ಮಾಡ್ತೀನಿ ಅನ್ನೋದು ಆ ಥಾಟ್ ಪ್ರೊಸೆಸ್ಸಲ್ಲಿ ಬರ್ತೀನಿ. ಸೊ ಇಟ್ ಈಸ್ ವೆರಿ ಡಿಫ್ರೆಂಟ್ ಫಾರ್ ಮೀ. ಸೊ ನಾನು ಆ ಪ್ರೋಸೆಸ್ ಅಲ್ಲಿ ನನ್ನ ತಲೆ ಖಾಲಿ ಇಟ್ಕೊಂಡಿದ್ದೆ. ನಾಟ್ ರಿಯಲಿ ಎನ್ವಿಷನ್ಡ್ ಫೈನಲ್ ಪ್ರಾಡಕ್ಟ್. ತುಂಬಾ ಅಂತ ಅಲ್ಲ, ಓಕೆ ನಿನ್ ಡಾನ್ಸ್ ಸ್ಟೈಲ್ ಅಥವಾ ನಿನ್ ಥಾಟ್ ಪ್ರೊಸೆಸ್ ಏನು ಅಂತ ನನಗೆ ಗೊತ್ತು. ಏನ್ ಮಾಡಬಲ್ಲೆ ನೀನು, ಏನ್ ಮಾಡ್ತೀಯಾ, ಅಥವಾ ನಿನ್ ಕೊರಿಯೋಗ್ರಫಿ ಸ್ಟೈಲ್ ಏನು ಅಂತ ಸ್ವಲ್ಪ ಅಟ್ಲೀಸ್ಟ್ ನನಗೆ ಅರ್ಥ ಆಗಿತ್ತು ನಮ್ಮ ಪ್ರಾಸೆಸ್ನಲ್ಲಿ ಆಲ್ರೆಡಿ. ಸೊ ಒಂಚೂರು ಐಡಿಯಾ ಇತ್ತು ಅಷ್ಟೇ. ಬಟ್ ಐ ಡಿಂಟ್ ವಾಂಟ್ ಟು ರಿಯಲಿ ಥಿಂಕ್ ಅಬೌಟ್ ಇಟ್ ಸೋ ಮಚ್, ಸೊ ದಟ್ ಅವಾಗ ಒಂದು ಪ್ರೀ ಡಿಟರ್ಮೈನ್ಡ್ ನಾನು ಇದ್ರಲ್ಲಿ ಬಂದ್ಬಿಟ್ರೆ ನನಗೆ ಅಕ್ಸೆಪ್ಟೆನ್ಸ್ ಕಷ್ಟ ಆಗಬಹುದು ಅನ್ನೋದು ಒಂದಿತ್ತು. ನನಗೆ ಅಕ್ಸೆಪ್ಟೆನ್ಸ್ ಕಷ್ಟ ಆಗುತ್ತೆ. ಆ್ಯಂಡ್ ಒಂದು ಇವಾಗ ಯಾವುದೋ ಒಂದು ಕಂಪೋಸ್ ಮಾಡ್ತೀವಿ ಸಾಂಗ್ ಅಂದರೆ ಮೊದಲನೇ ಸಲ ಬಂದಿದ್ದ ರಾಗ ಒಂದು ತಲೆ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಹೌದಾ? ಅದರಿಂದ ಆಚೆ ಬರಕ್ಕೆ ನಾವು ಸ್ವಲ್ಪ ಟೈಮ್ ತಗೊಳ್ತೀವಿ. ಆ ಥರ ಆಗಬಾರ್ದು ಇಲ್ಲಿ ಅಂತ ದಟ್ ವಾಸ್ ಮೈ ಥಿಂಕಿಂಗ್. ಸೊ ಅಷ್ಟೊಂದು ಯೋಚನೆ ಮಾಡಕ್ ಹೋಗಿಲ್ಲ. ಐ ನೋ ಯು ವಿಲ್ ಡೂ ಯುವರ್ ಜಾಬ್ ಅಟ್ ಯುವರ್ ಬೆಸ್ಟ್, ಅದು ನನಗೆ ಖಂಡಿತವಾಗ್ಲೂ ಗೊತ್ತು. ನಿನ್ನ ಜಾಬ್ ನೀನು ಮಾಡ್ತೀಯ, ನನ್ನ ಜಾಬ್ ನಾನು ಮಾಡಬೇಕು ಅನ್ನೋದು ಅಷ್ಟೇ ನನಗಿತ್ತು. ತಲೆ ಖಾಲಿ ಇಟ್ಕೊಂಡಿದ್ದೆ. ದಟ್ ಈಸ್ ಮೈ ಥಿಂಗ್. ಓಕೆ, ನಿನಗೆ ಒಂದು ಕ್ವೆಶನು. ಸೊ ಈ ಪ್ರಾಸೆಸ್ಸು ಇಟ್ ಹ್ಯಾಸ್ ಬೀನ್ ವೆರಿ ಎಲಾಬೊರೇಟ್ ಆ್ಯಂಡ್ ಓವರ್ ಮೆನಿ ಇಯರ್ಸ್. ಸೊ ನಾವು ಕೋವಿಡ್ ಟೈಮ್ ಅಂತ ಅಂದರೆ ಆಗಿಂದಾನು ವಿ ಹ್ಯಾವ್ ಬೀನ್ ಆನ್ ದಿಸ್. ಸೊ ಐಡಿಯೇಷನ್, ಸ್ಕ್ರಿಪ್ಟಿಂಗ್, ಬ್ರಿಂಗಿಂಗ್ ಪೀಪಲ್ ಟುಗೆದರ್ ಆ್ಯಂಡ್ ದೆನ್ ಕೊಲಾಬರೇಟಿಂಗ್ ವಿತ್ ದೆಮ್. ಅದಾದ್ಮೇಲೂ ಇಟ್ ಪ್ರೊಡಕ್ಷನ್ ಇಟ್ ನೆವರ್ ಎಂಡ್ಸ್ ವೆನ್ ಇಟ್ ಈಸ್ ನಾವೇ ಮಾಡ್ಕೊಳ್ತಾ ಇರುವಾಗ, ವೆನ್ ಇಟ್ ಇಸ್ ಅ ಹೋಮ್ ಪ್ರೊಡಕ್ಷನ್, ಇಫ್ ಐ ಕ್ಯಾನ್ ಕಾಲ್ ಇಟ್ ದಟ್ ವೇ. ಎಷ್ಟೊಂದು ವಿಷಯಗಳು ನಾವು ದಿಸ್ ಇಸ್ ಅ ಕ್ರೌಡ್ ಫಂಡೆಡ್ ಶೋ. ಸೊ ನಾವು ಕ್ರೌಡ್ ಫಂಡಿಂಗ್ ಮಾಡಿದ್ದು, ಅದನ್ನ ಹೆಂಗೆ ಯುಟಿಲೈಸ್ ಮಾಡಬೇಕು, ಬಡ್ಜೆಟಿಂಗ್ ವಿ ವರ್ ಇನ್ವಾಲ್ವ್, ಪ್ರಮೋಷನ್, ಆ್ಯಂಡ್ ದೆನ್ ಸೆಕೆಂಡ್ ಶೋಗೆ ನಾವು ಹೆಂಗೆ ಓಕೆ ಅಗೇನ್ ಬಡ್ಜೆಟಿಂಗ್ ಫಾರ್ ದ ಸೆಕೆಂಡ್ ಶೋ ಆ್ಯಂಡ್ ಲೈಟಿಂಗು, ಸೋ ಮೆನಿ ಫ್ಯಾಕ್ಟರ್ಸ್. ಸೊ ಇಷ್ಟು ಪ್ರಾಸೆಸ್ಸಲ್ಲೂ ಫಸ್ಟ್ ಹ್ಯಾಂಡ್ ಇನ್ವಾಲ್ವ್ ಆಗಿದ್ದಾಗ ವೆನ್ ಯು ಲುಕ್ ಬ್ಯಾಕ್ ಅಗೇನ್ ಇವಳು ಕೇಳ್ದಂಗೆ ವಾಟ್ ಎಕ್ಸೈಟ್ಸ್ ಯು ದ ಮೋಸ್ಟ್, ದಟ್ ವಾವ್ ಇದನ್ನ ಮಾಡಿದ್ವಾ ನಾವು, ಅಥವಾ ಹಿಂಗೆಲ್ಲ ಮಾಡಿದ್ವಾ ಅಂತ. ಅಂಡ್ ಅಗೇನ್ ವಾಟ್ ವಾಸ್ ವೆರಿ ಫ್ರಸ್ಟ್ರೇಟಿಂಗ್. ಐ ಥಿಂಕ್ ನಾನು ಫ್ರಸ್ಟ್ರೇಟಿಂಗ್ ಅಂತ ಯಾವ್ದು ಹೇಳ್ತೀನಿ ನಿಮ್ಗೆ ಗೊತ್ತನ್ಸುತ್ತೆ. ಓಕೆ, ಐ ಸ್ಟಾರ್ಟ್ ವಿತ್ ದ ಮೋಸ್ಟ್ ಎಕ್ಸೈಟಿಂಗ್. ನನಗೆ ಯಾವತ್ತು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂತಲ್ಲ, ಜನರಲಿ ನನಗೆ ರೈಟಿಂಗ್ ತುಂಬಾ ಇಷ್ಟ. ಅದು ಇವತ್ತಿಗೂ ಇಫ್ ವಿ ವರ್ ಟು ವೈಂಡ್ ದ ಕ್ಲಾಕ್ ಬ್ಯಾಕ್ಸ್ ಟು 2020, ಕೋವಿಡ್ ಗಿವಿಡ್ ಬಗ್ಗೆ ಅಲ್ಲ, ಬರೀ ಈ ರೈಟಿಂಗ್ ಪ್ರಾಸೆಸ್ ಬಗ್ಗೆ ಮಾತ್ರ. ಅದನ್ನ ಮತ್ತೆ ಮಾಡಬೇಕು ಅಂತಂದ್ರೆ ಇವಾಗ ನಾನು ಏನೇನು ತಿಳ್ಕೊಂಡಿದ್ದೀನಿ, ಈಗ ನನಗೆ ಎಷ್ಟೋ ವಿಷಯಗಳಲ್ಲಿ ಹೊಸದಾಗಿ ಗೊತ್ತಾಗಿರೋ ವಿಷಯಗಳನ್ನೆಲ್ಲ ಇಟ್ಕೊಂಡು ನಾನು ತಿರ್ಗಾ ಬರೆಯಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದರಷ್ಟು ಖುಷಿ ನನಗೆ ಇನ್ಯಾವುದೂ ಅಲ್ಲ. ಜಸ್ಟ್ ಟು ಆ್ಯಡ್, ವೆನ್ ನಾವು ಭಕ್ತನ ಲೈನ್ ಬರೀತಾ ಇರುವಾಗ ವೈಶು ಹೇಳ್ದಂಗೆ ನಾಯಿಕಾಗೆ ಆಲ್ರೆಡಿ ಒಂದು ಸೆಟ್ ಫಾರ್ಮ್ಯಾಟ್ ಇದೆ, ಅಷ್ಟ ನಾಯಿಕ ಅಂತ ಇದೇ ಅವಸ್ಥೆಗಳಿದೆ. ನಾವು ಭಕ್ತ ಅಂತ ಬಂದಾಗ ಇಟ್ ಇಸ್ ನಾಟ್ ಅ ವೆರಿ ಈಸಿ ಕಾನ್ಸೆಪ್ಟ್. ಏನು ವಾಟ್ ಭಕ್ತಿ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಅಂಡ್ ಒಂದು ಸುಮ್ಮನೆ ಮೇಲ್ಮೇಲೆ ನಮ್ಗೆ ಅನ್ನಿಸ್ತು ಈ ಕ್ಯಾರೆಕ್ಟರ್ ಹಿಂಗಿರ್ಬೋದು ಅಂತ ಬರ್ದಿದ್ದಲ್ಲ. ಸೊ ಹಿ ವಾಸ್ ಆಲ್ಸೋ ಅಟೆಂಡಿಂಗ್ ವೇದ ಕ್ಲಾಸಸ್ ಅವಾಗ. ಸೊ ಅವನ ಆ ಪಾಠ ಆ್ಯಂಡ್ ಇನ್ಸೈಟ್ಸ್, ಅವನು ಏನೇನು ಓದ್ಕೊಂಡಿದ್ದ. ಸೊ ಒಬ್ಬ ಭಕ್ತನ
ಜರ್ನಿಯಲ್ಲಿ ಆಗ್ಬೇಕಾಗಿರುವಂತಹ ಗ್ರೋತ್ ಸ್ಟೇಜಸ್ ಏನೇನು, ಆ ಎಲ್ಲ ಹಂತಗಳನ್ನು ನಾವು ಈ 8 ಹಂತಗಳಲ್ಲಿ ಇಂಟರ್ಸ್ಪರ್ಸ್ ಮಾಡಿದೀವಿ. ಸೊ ಇಟ್ ವಾಸ್ ನಾಟ್ ಸುಮ್ಮನೆ ರ್ಯಾಂಡಮ್ ಆಗಿ, ಇಟ್ ಡಿಂಟ್ ಕಮ್ ಫ್ರಮ್ ಔಟ್ ಆಫ್ ದ ಬ್ಲೂ. ಸೊ ದೇರ್ ವಾಸ್ ಎ ಲಾಟ್ ಆಫ್ ಥಾಟ್ ಇನ್ ಟು ದಟ್. I would like to add on to that, just to tell people there that it's just not a medley. It's just not a medley. ತುಂಬಾ ಥಾಟ್ ಪ್ರೊಸೆಸ್ ಹೋಗಿದೆ, ಎಸ್ಪೆಷಲಿ ದೀಸ್ 2 ಪೀಪಲ್. ತುಂಬಾ ರಿಸರ್ಚ್ ಅನ್ನೋದಕ್ಕಿಂತ ಇನ್ನೇನು ಹೇಳ್ಬೋದು, ನೀವು ಅವರವರ ಎಕ್ಸ್ಪೀರಿಯನ್ಸಸ್ ಜೊತೆಗೆ ಇನ್ನೊಂದು ಸ್ವಲ್ಪ ಎಲ್ಲಿಂದ ನಾವು ಓದಿ ಅಥವಾ ಅವರವರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಿರೋ ಅವ್ರ ಟೀಚರ್ ಆಗಿರಬಹುದು ಅಥವಾ ಇವ್ರ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಅದನ್ನೆಲ್ಲ ಕ್ಲಬ್ ಮಾಡಿ ಒಂದು ಪೂರ್ತಿ ಇದನ್ನ ಕ್ಯೂರೇಟ್ ಮಾಡಿದ್ದು. ಸೊ ಇಟ್ ಇಸ್ ಜಸ್ಟ್ ನಾಟ್ ಅ ಮಿಡ್ಲಿ. ಅಂದ್ರೆ ಕೆಲವ್ರಿಗೆ ಅನ್ಸ್ಬೋದು ಅಂದ್ರೆ ಸಾಹಿತ್ಯದ ಬಗ್ಗೆ ಅಷ್ಟು ಒಲವು ಇಲ್ಲದೆ ಇರೋರಿಗೆ ಜಸ್ಟ್ ಅ ಮಿಡ್ಲಿ ಅಂತ ಅನ್ಸ್ಬಹುದು, ಬಟ್ ದರ್ಸ್ ಅ ಲಾಟ್ ಮೆನಿ ಹಾಗೆ ನೋಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಇಫ್ ಯು ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಸಾಹಿತ್ಯ, ದಾಸ ಸಾಹಿತ್ಯ ಎಸ್ಪೆಷಲಿ ಏನಕ್ಕಲ್ಲಿ ಆ ಹಾಡು ಚೂಸ್ ಮಾಡಿದ್ವಿ, we had so many options. ಇವಾಗ ದಾಸ ಸಾಹಿತ್ಯ ಎಷ್ಟು ಇಲ್ಲಿ ವಿ ಕ್ಯಾನ್ ಮೆನ್ಷನ್ ದಟ್ ವೆಬ್ಸೈಟ್ ಆಲ್ಸೋ. ನಾವು ನಮ್ಮನೇಲಿರೋ ಬುಕ್ಸ್ ಒಂದಿಷ್ಟು ಪುರಂದರದಾಸರ ಬುಕ್ಸು, ಕನಕದಾಸರದು ಎಲ್ಲ ಏನೇನಿದೆ ಆ ಬುಕ್ಸ್ನೆಲ್ಲ ನೋಡಿ ಸಾಂಗ್ ಬೈ ಸಾಂಗ್ ವಿ ವೆಂಟ್ ಥ್ರೂ ದ ಲಿರಿಕ್ಸ್ ಟು ಟು ಅಂಡರ್ಸ್ಟ್ಯಾಂಡ್ ಯಾವ ಸ್ಟೇಜ್ಗೆ ಯಾವ ಫೇಸ್ಗೆ ಯಾವ ಹಾಡು ಮ್ಯಾಚ್ ಆಗುತ್ತೆ. We did the same exercise for Bhavageethe also actually. ಇರೋ 2-3 ಬುಕ್ ಎಲ್ಲ ದಪ್ಪ ನಾವು ಒಂದೊಂದು ಹಾಡು ಸಾಹಿತ್ಯ ಓದಿದೀವಿ. ಅಲ್ಲಿ ಸಾಹಿತ್ಯ ಓದಿ ಅದರಲ್ಲಿ ಯಾವ ಚರಣದಲ್ಲಿ ನಮ್ಮ ಭಾವಕ್ಕೆ ಹೊಂದುವಂತದ್ದಿದೆ ಅಂಡ್ ಆ ತರದ್ದು ಮಾಡ್ಬಿಟ್ವಿ ಆಯ್ತಾ. ಇಲ್ಲಿ ಹೇಳ್ಬೇಕು ಅಂತಂದ್ರೆ, ಈಗ ಒಬ್ಬ ಪ್ರೇಮಿ ಅಥವಾ ನಾಯಿಕೆ ಪ್ರೇಮಿ ಜೊತೆಗೆ ಕೋಪ ಮಾಡ್ಕೊಳ್ಳುವಂಥದ್ದು ತುಂಬಾ ಸರಳವಾದದ್ದು, ತುಂಬಾ ಸಾಮಾನ್ಯವಾದದ್ದು. ಅದನ್ನ ನಾವು ಏನೋ ದೊಡ್ಡ ಇದ್ರಲ್ಲಿ ನೋಡಲ್ಲ, ದೊಡ್ಡ ಆಶ್ಚರ್ಯದ ಕಣ್ಣಲ್ಲಿ ನೋಡಲ್ಲ. ಆದ್ರೆ ಒಬ್ಬ ಭಕ್ತ ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಂತ ಅನ್ನೋದು ನಮ್ಗೇನೋ ಹೊಸದು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಭಕ್ತಿ ಅಂತ ಅನ್ನೋ ಭಾವನೆನೆ ನಾವು ಯಾವಾಗ್ಲೂ ನಾನು ಕೆಳಗಿರ್ತೀನಿ ನೀನು ಮೇಲಿರ್ತೀಯ, ನಾನು ತಲೆ ಬಗ್ಗಿಸ್ತೀನಿ ನೀನು ಆಶೀರ್ವಾದ ಮಾಡ್ತೀಯ ಅನ್ನೋ ಭಾವನೆಯಲ್ಲೇ ನೋಡ್ತೀವಿ. ನಾವು ಯಾವತ್ತೂ ದೇವ್ರನ್ನ ಆ ದೃಷ್ಟಿಕೋನದಲ್ಲಿ ನೋಡ ಅಭ್ಯಾಸ ಆಗಿರೋದ್ರಿಂದ ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಸಾಧ್ಯನಾ ಅನ್ನೋ ಒಂದು ಇದಕ್ಕೆ ಬಂದಿರುತ್ತೆ. ಆದ್ರೆ ನಮಗೂ ಆಶ್ಚರ್ಯ ಆಯ್ತು, ಪುರಂದರದಾಸರು ನಿಜವಾಗ್ಲೂ ಬರ್ದಿದ್ದಾರೆ, 6 ಬದುಕಿದರೆ ಹರಿ ನಿನ್ನ ನಂಬಿ. ಅದರಲ್ಲಂತೂ ಒಂದ್ ಸಾಲಲ್ಲಿ ನಿನ್ನ ನಂಬಿದರೆ ತಿರುಪೆಯೂ ಹುಟ್ಟಲಲ್ಲದು ಅಂತ ಬರೀತಾರೆ. ಅಂತದ್ದು ಇರುವಾಗ ಪುರಂದರದಾಸರೇ ಬರೀತಿದ್ದಾರೆ ಅಂತಂದ್ಮೇಲೆ ನಾನ್ ದೇವ್ರ ಮೇಲೆ ಕೋಪ ಮಾಡ್ಕೊಂಡೆ ಅಂತ ಹೇಳೋದ್ರಲ್ಲಿ ನಮ್ಗೆ ಯಾವ ಹಿಂಜರಿಕೆನೂ ಇರ್ಬೇಕಾಗಿಲ್ಲ ಅಂತ ಅನಿಸ್ತು. ಸೊ ಅದನ್ನೆಲ್ಲ ಸೇರಿಸಿ ನಾವೇನ್ ಬರೆದ್ವಿ. ಅದೇ ನನಗೆ ಇವತ್ತಿಗೂ ನನ್ನ ಸ್ವೀಟೆಸ್ಟ್ ಮೆಮರೀಸ್ ಆಫ್ ಸರ್ವಂ-ತ್ವಂ ಹ್ಯಾಸ್ ಆಲ್ವೇಸ್ ಬೀನ್ ರೈಟಿಂಗ್. ನಾನ್ ಲೇಟರ್ ಪಾರ್ಟ್ ಅಲ್ಲಿ ಜಾಯಿನ್ ಆದಾಗ್ಲೂ ನಾನು ಇವ್ಳು ಎಷ್ಟೊತ್ತಿ ಹೆಂಗ್ ಹುಡ್ಕುದ್ರಿ ಸಾಂಗ್ ನ ಇಷ್ಟೊಂದು ಆಪ್ಟ್ ಆಗಿದೆಯಲ್ಲ ಅಂತ ಈಗ್ಲೂ ನಂಗೆ ರಿಹರ್ಸಲ್ ಮಾಡ್ಬೇಕಾದ್ರೆ ಅನ್ಸುತ್ತೆ. ಐ ಮೀನ್ ಎವ್ರಿ ಸಾಂಗ್ ಇಸ್ ಸೋ ಆಪ್ಟ್ ಫಾರ್ ಈಚ್ ಸ್ಟೇಜ್ ಆಫ್ ದ ಕ್ಯಾರೆಕ್ಟರ್. ನಂಗೆ ಈಗಲೂ ಅನ್ಸುತ್ತೆ ಎಲ್ಲಿಂದ ಹುಡ್ಕುದ್ರು ಇವರು, ಹೆಂಗೆ ಸಾಹಿತ್ಯನೂ ಮ್ಯಾಚ್ ಆಗ್ತಾ ಇದೆ, ಭಾವನೂ ಮ್ಯಾಚ್ ಆಗ್ತಾ ಇದೆ, ಹೌ ಅಂತ ನಂಗೆ ಇನ್ನೂ I have that question mark. How did we find such apt songs? Maybe this had to happen. The energy was also making us do it. And ಇಲ್ಲಿ ನಾವು ಏನ್ ಬರೆದ್ವಿ, ಹಾಗಾದ್ರೆ ಆಲ್ರೆಡಿ ಸಾಹಿತ್ಯ ತಗೊಂಡು ಬರೆದ್ವಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಅನ್ಕೊಳ್ಬಹುದು. ಸೊ ಅಫ್ಕೋರ್ಸ್ ನಾವು ಹಾಡುಗಳು 8 ಅವಸ್ಥೆಗಳಿಗೆ ಸೆಪರೇಟ್ ಆಗಿ ಸೆಲೆಕ್ಟ್ ಮಾಡಿದ್ದಲ್ಲದೆ ಹೌ ಡು ವಿ ಬ್ರಿಡ್ಜ್ ಇಟ್. ಅಂಡ್ ಸುಮ್ಮನೆ ಇದೊಂದು 8 ಹಾಡು ಇದೊಂದು ಬರುತ್ತೆ ಹಂಗ್ ಅಲ್ವೇ ಅಲ್ಲ. ಕಂಪ್ಲೀಟ್ ಸ್ಟೋರಿ, 2 ಪೂರ್ತಿ ಕಥೆಗಳು, ಅದು ಆಮೇಲೆ ಒಂದು ಕಥೆಯಾಗಿ ಮರ್ಜ್ ಕೂಡ ಆಗುತ್ತೆ. ಸೊ ಹೌ ಡು ಯು ಒಂದು ಟೆಕ್ನಿಕಲ್ ಕಾನ್ಸೆಪ್ಟ್, ಒಂದು ಅಷ್ಟನಾಯಕ ನಾನು ಸುಮ್ಮನೆ ಹೇಳ್ಬಿಟ್ರೆ ಯಾರು ಅಷ್ಟನಾಯಕ, ಯಾರು ಎವ್ರಿಡೇ ಯಾರು ನಾಟ್ಯಶಾಸ್ತ್ರ ಓದಲ್ಲ. ಸೊ ನಾನ್ ಡಾನ್ಸರ್ ಆಡಿಯನ್ಸ್ಗೆ ಇದನ್ನ 2 ಕಥೆಯಾಗಷ್ಟೇ ನಾವು ಹೇಳ್ತಾ ಇರೋದು. ಸೊ ಆ ಕಥೆ ರೂಪಕ್ಕೆ ನಾವು ಇದನ್ನ ತಗೊಂಡ್ ಬಂದ್ವಿ ಈ ಕಾನ್ಸೆಪ್ಟ್ ನ. ಸೊ ದಟ್ ಈಸ್ ವೇರ್ ಸ್ಟ್ರಕ್ಚರಿಂಗ್ ಕೇಮ್ ಇನ್ ಟು ಪ್ಲೇ. ಅಂಡ್ ದೆನ್ ಒಂದು ಕಥೆಯಿಂದ ಇನ್ನೊಂದು ಕಥೆಗೆ ಹೇಗೆ ಸೀಮ್ಲೆಸ್ ಆಗಿ ಶಿಫ್ಟ್ ಆಗ್ಬೋದು, ದಟ್ ಇಸ್ ವೇರ್ ಪೊಯೆಟ್ರಿ ಕೇಮ್ ಇನ್ ಟು ಪ್ಲೇ. ಅಂಡ್ ಪೊಯೆಟ್ರಿ ಕ್ರಿಯೇಷನ್ ಬಗ್ಗೆ ಇವ್ರು ಹೇಳಬೇಕು, ಬಿಕಾಸ್ ಐ ಹ್ಯಾವ್ ಟು ಸೇ ಜಸ್ಟ್ ದ ರೈಟ್ ವರ್ಡ್ಸ್. ಎಕ್ಸಾಕ್ಟ್ಲಿ ಇದೇ ಬೇಕಾಗಿತ್ತು ಅಂತ ಅನ್ಸುತ್ತೆ. ಎವ್ರಿ ಟೈಮ್ ವಿ ಲಿಸನ್ ಟು ಹಿಮ್ ರಿಸೈಟ್ ದಟ್ ಪೊಯೆಟ್ರಿ, ಎಕ್ಸಾಕ್ಟ್ ರೈಟ್ ವರ್ಡ್ಸ್ ಇದೇ ಬೇಕಾಗಿತ್ತು ಅಂತ. ಸೊ ಹೆಂಗೆ ಭಾವಗೀತೆನು ದಾಸ ಸಾಹಿತ್ಯನು ಹೆಂಗೆ ಆಪ್ಟ್ ಆಗಿದೆಯೋ, ಪೊಯೆಟ್ರಿನು ಅಷ್ಟೇ
ಪಾಯಿಂಟ್ ಆನ್ ಪಾಯಿಂಟ್. ಬಟ್ ಆ ರೀತಿ ನೋಡ್ಬೇಕು ಅಂತ ಏನ್ ಬರ್ದಿದೀವಿ ಅಂತ ಹೇಳ್ಬೇಕು ಅಂದ್ರೂ ರಂಜನದ 2 ಹಾಡುಗಳಿದೆ. ಒಂದು ಹಾಡಿದೆ, ಒಂದು ತಗೊಳ್ಳಿಲ್ಲ ಅನ್ಸುತ್ತೆ, ಒಂದು ಹಾಡಿದೆ ರಂಜನಾ ಬರ್ದಿರೋದೇನೆ. ಅದೇ ಅವ್ರು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಬೇಕಾಗಿ ನಮ್ಮ ವಿನಂತಿ. ನಿಮ್ಗೆ ಎಲ್ಲಾನು ಕಂಪೋಸಿಷನ್ ಕೊಡ್ತೀವಿ, then you can make one separate production of all that 8 songs. Talk about poetry. So poetry ಹೌದು, ನಾನು ಫಸ್ಟ್ ಬರೆಯಕ್ಕೆ ಅಂತ ಶುರು ಮಾಡಿದ್ದೆ ಪೋಯಟ್ರಿಯಿಂದ. ಪೋಯಟ್ರಿ ನಾನು ಸುಮಾರು ಮೊದಲನೇ ಸಲ ಬರ್ದಿದ್ದ ಜ್ಞಾಪಕ. ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನೊಂದು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಹೋಗಿದ್ದೆ. ಸ್ಕೂಲಲ್ಲಿ ಎಕ್ಸಾಮ್ ಮುಗಿದೋಗ್ಬಿಟ್ಟಿತ್ತು. ಕ್ವೆಶ್ಚನ್ ಪೇಪರ್ ಹಿಂದ್ಗಡೆ ಅದು ಕನ್ನಡ ಬರ್ತಿದ್ದೆ. ಅದನ್ನ ಕ್ರೆಡಿಟ್ಸ್ ಟು ನಮ್ಮನ್ನೆಲ್ಲ ಗೈಡ್ ಮಾಡಿರುವಂತ ಗುರುಗಳಿಗೆ ಕ್ರೆಡಿಟ್ಸ್ ಎಷ್ಟು ಸಲ್ಲುತ್ತೆ ಅಂತಂದ್ರೆ, ಅವತ್ತಿನ ದಿನ ನಮ್ಮ ಕನ್ನಡ ಟೀಚರ್ ಇನ್ವಿಜಿಲೇಟರ್ ಆಗಿದ್ರು, ಅದನ್ನು ಓದ್ಬಿಟ್ಟು ತುಂಬಾ ಚೆನ್ನಾಗಿ ಬರ್ದಿದ್ಯಾ, ಮುಂದುವರ್ಸು ಅಂತಂದ್ರು. ಅಂದ್ರೆ ಅದು ಒಂದು ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಸರಿ, ಎನಿವೆ, ಸೊ ಅಲ್ಲಿಂದನೂ ನನ್ನ ಮನಸ್ಸಲ್ಲಿರೋದು ಏನೋ ಒಂದು ಹೇಳಬೇಕು ಅಂತ ಅನ್ನಿಸ್ದಾಗೆಲ್ಲ ನನ್ಗೆ ಡಿಫಾಲ್ಟ್ ಹೋಗ್ತಿದ್ದೆ ನನ್ನ ಕವಿತೆ ಕಡೆಗೆ. ಪ್ರತಿ ಸಲ ನನಗೆ ಭಾವನಾತ್ಮಕವಾಗಿ ಏನು ಚಾರ್ಜ್ ಆದಾಗ ಬರಿಬೇಕು ಅಂತ ಅನಿಸ್ತಿದ್ದೆ ಕವನಗಳನ್ನ. ಆಮೇಲೆ ನನಗೆ ರಂಗಭೂಮಿ ಪರಿಚಯ ಆಯ್ತು, ನಾಟಕಗಳು ಬರೆಯೋಕೆ ಶುರು ಮಾಡಿದೆ, ಅದು ಬೇರೆ ಇನ್ನೊಂದು ರೂಪ ತಗೊಳ್ತು. ಬಟ್ ಕವಿತೆ ಅಂತ ಅನ್ನೋದು ನನ್ನ ಫಸ್ಟ್ ಲವ್. ಸೊ ಹಾಗಿರುವಾಗ ಮುಂಚೆ ಏನಾಗ್ತಿತ್ತು, ಯಾವಾಗ ನಾನು ಹೇಳಿದ್ನಲ್ಲ ಇಮೋಷನಲಿ ಚಾರ್ಜ್ ಆದಾಗ ಮಾತ್ರ ಬರಿತಾ ಇದ್ದೆ. ಇಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಸ್ವಲ್ಪ ಪಳಗಿದ್ದಾದ್ಮೇಲೆ ಇಲ್ಲಿ ನನಗೆ ಇದೇ ಬೇಕು ಅಂತ ಆಲ್ರೆಡಿ ಬ್ರೀಫ್ ಸಿಕ್ಕಿತ್ತಲ್ಲ. ಸೊ ಅದಾದ್ಮೇಲೆ ಅದು ಬರೀ ಭಾಷಾ ಕೌಶಲ ಅಷ್ಟೇ. ಅದನ್ನ ಇಷ್ಟು ಮಾತ್ರಗಳಿಗೆ ಈ ಛಂದಸ್ಸಲ್ಲಿ ಕೂಡಿಸ್ಬೇಕು ಅನ್ನೋದಷ್ಟೇ ಇದಾಗತ್ತೆ. ಪದಗಳು ಏನೋ ಅದೊಂಥರ ಅವಾಗ್ಲೇ ಹೇಳಿದಂಗೆ ಅದಿರುತ್ತೆ, ಅದು ಆಲ್ರೆಡಿ ಇರುತ್ತೆ, ನಾವು ಟ್ಯಾಪ್ ಮಾಡ್ಬೇಕಷ್ಟೇ. ಆ ಟ್ಯಾಪ್ ಮಾಡೋ ಶಕ್ತಿ ಏನೋ ಭಗವಂತ ಕೊಟ್ಟ ಆ ಟೈಮಲ್ಲಿ ಅದಾಯ್ತು, ಅಷ್ಟು ಮಾತ್ರ ಹೇಳ್ಬೋದು. ಓಕೆ, ಇವಾಗ ನನ್ನ ಕ್ವೆಶ್ಚನ್, ವಾಟ್ ಅನಾಯ್ಸ್ ಯು ಮೋಸ್ಟ್ ಅಬೌಟ್ ಯುವರ್ ಡೈರೆಕ್ಟರ್? You can talk from today's experiences. Oh, what frustrated me about the process? ನಾನು ಆನ್ಸರ್ ಮಾಡಲಿಲ್ಲ. Very simple answer: costume trials. I hate costume trials. I remember. Okay, yes. ಮುಂದಿನ ಪ್ರಶ್ನೆ, what annoys us the most about the director? ಡೈರೆಕ್ಟರ್ಗೆ ರೆಸ್ಟ್ ತಗೊಳ್ಳಿ ಅಂದ್ರೆ ರೆಸ್ಟ್ ತಗೊಳ್ಳಲ್ಲ. ನಮ್ಗೆ ಅದು ಬಹಳ ಕಷ್ಟ ಆಗುತ್ತೆ ಕೆಲವು ಸಲ. ಡೈರೆಕ್ಟರ್ ತುಂಬಾ ಟೆನ್ಷನ್ ತಗೋತಾರೆ. ಅದು ಸ್ವಲ್ಪ ಅಂದ್ರೆ ನನ್ಗೇನು ಪರ್ಸನಲಿ ಫ್ರಸ್ಟ್ರೇಟ್ ಅಥವಾ ಅನಾಯ್ ಏನಾಗಲ್ಲ. ಅವ್ಳಿಗೆ ಅವ್ಳು ಕಾಮ್ ಆಗಿರ್ಲಿ, ಟೆನ್ಷನ್ ಆಗ್ಬಾರ್ದು, ಆರಾಮಾಗಿರ್ಲಿ ಅನ್ನೋದಷ್ಟೇ ನಮ್ಮ ಓಕೆ ಪ್ರಾರ್ಥನೆ. ಹೌದು, ಜೋಕ್ಸ್ ಅಪಾರ್ಟ್, ಕರೆಕ್ಟ್ ಆಗಿ ಹೇಳ್ಬೇಕು ಅಂತಾದ್ರೆ ನನಗೆ ವಾಟ್ ಕ್ಯಾನ್ ಬಿ ಬೆಟರ್ ಅಬೌಟ್ ದಿ ಡೈರೆಕ್ಷನ್ ಪ್ರಾಸೆಸ್ ಅಂತ ಅನ್ನೋದು, ಒಂದು ಕೆಲವು ಸಲ ಏನಾಗುತ್ತೆ, ಒಂದು ಇದನ್ನ ನಾವು ಆಲ್ರೆಡಿ ಮೈಂಡಲ್ಲಿ ನೋಡ್ಬಿಟ್ಟಿರ್ತೀವಲ್ಲ, ಹೀಗೆ ಬರಬೇಕು ಅಂತ ಅನ್ನೋದು, ಅದಕ್ಕೆ ನಾವು ತುಂಬಾನೇ ಅಂಟದಾಗ ಅದಕ್ಕಿಂತ ಚೆನ್ನಾಗಿರೋದು ಬಂದ್ರು ಒಪ್ಕೊಳಕ್ಕಾಗಲ್ಲ, ಅದಕ್ಕಿಂತ ಬೇರೆ ಏನ್ ಬಂದ್ರು ಒಪ್ಕೊಳಕ್ಕಾಗಲ್ಲ. ಸೊ ಇದು ನನಗೆ ಎಸ್ಪೆಷಲಿ ಮೊದಲನೇ ಶೋ ಟೈಮಲ್ಲಿ ಅನ್ಸಿದ್ದು. ಹೋಗ್ತಾ ಹೋಗ್ತಾ ಅದು ತುಂಬಾನೇ ಬದಲಾಯ್ತು. ಮೊದಲನೇ ಶೋ ಸಮಯದಲ್ಲಿ ಏನಿಸ್ತು ಅಂದ್ರೆ ಸ್ವಲ್ಪ ರಿಜಿಡಿಟಿ ಇದೆಯೇನೋ ಅಂತ ಅನಿಸ್ತಿತ್ತು. ಆಲ್ಸೋ ಇಟ್ ಇಸ್ ಎಷ್ಟು ಇನ್ವಾಲ್ವ್ ಆಗ್ಬಿಡುತ್ತೆ, ಐ ಥಿಂಕ್ ಆಫ್ಟರ್ ಅ ಪಾಯಿಂಟ್ ಟು ಸ್ಟೆಪ್ ಬ್ಯಾಕ್ ಅಂಡ್ ಲುಕ್ ಅಟ್ ಇಟ್ ಆಸ್ ಸಂಬಡಿ ಎಲ್ಸಸ್ ವರ್ಕ್. ದಟ್ ಇಸ್ ಸಮಥಿಂಗ್ ಎವ್ರಿ ಡೈರೆಕ್ಟರ್ ಶುಡ್ ಡೆವಲಪ್. ಅಂಡ್ ನಾನು ಅದನ್ನ ತುಂಬಾ ಲೇಟ್ ಆಗಿ ಡೆವಲಪ್ ಮಾಡ್ಕೊಂಡೆ ಅನ್ಸುತ್ತೆ, ಇನ್ನ ಡೆವಲಪ್ ಮಾಡ್ಕೊಳ್ತಾ ಇದ್ದೀನಿ. ಐ ಥಿಂಕ್ ಆಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಒಂದು ಇದಕ್ಕೆ ಬಂದ್ವಿ ನಾವು 4 ಜನನು ಅಂತ ಅನ್ಸುತ್ತೆ. ಆಲ್ಸೋ ಟು ಸೇ second show was very different from first show. Now the third show is going to be totally different from the first 2 shows. So first 2 shows ನೋಡಿರೋರು ಕೂಡ ಖಂಡಿತ ಇದನ್ನ ನೋಡ್ಲೇಬೇಕು, because they are going to see it totally different. ಹೊಸ ಪ್ರೊಡಕ್ಷನ್ ತರ ಇದೆ. ಮೂಲ ಯೋಚನೆಗಳು, ಮೂಲ ಥಾಟ್ ಎಲ್ಲ ಅದೇ ಇದ್ರುನು ಅದನ್ನ ಇವಾಗ ನಾವು ರಂಗದ ಮೇಲೆ ತರ್ತಾ ಇರೋ ರೀತಿ ಬಹಳ ಬೇರೆ ರೀತಿ ಇದೆ. ಅಂದ್ರೆ ಐ ಥಿಂಕ್ ನಾವು ಇವಾಲ್ವ್ ಆಗಿದೀವಿ, ಸೊ ನಮ್ ಜೊತೆ ನಮ್ಮ ಆರ್ಟ್ ಕೂಡ ಇವಾಲ್ವ್ ಆಗ್ಬೇಕು. ಅಂಡ್ ಐ ಥಿಂಕ್ ದಟ್ಸ್ ಹೌ ವಿ ಆಲ್ಸೋ ಕ್ಯಾನ್ ಕೀಪ್ ಇಟ್ ಅಲೈವ್. ನಮ್ಮ ಎನರ್ಜಿ ಕ್ಯಾನ್ ಬಿ ಅಲೈವ್ ವಿತ್ ಸರ್ವಂ-ತ್ವಂ ಓನ್ಲಿ ದಟ್ ವೇ. ಇಲ್ಲಾಂದ್ರೆ ಅದನ್ನ ಮಾಡಿದ್ದೆ ಮಾಡ್ತಾ ಇದ್ರೆ ಅದು that is one thing I enjoy about the
ಪ್ರಾಸೆಸ್. ದಟ್ ಈಸ್ ಎಕ್ಸೈಟಿಂಗ್ ಫಾರ್ ಮೀ ಬಿಕಾಸ್ ಸುಮ್ಮನೆ ಅದನ್ನೇ ಮಾಡ್ತಾ ಇಲ್ಲ. ಓಕೆ, ಎವ್ರಿ ಟೈಮ್ ಏನೋ ನ್ಯೂ ಐಡಿಯಾ ಬರುತ್ತೆ, ಸೊ ಅದನ್ನ ಟ್ರೈ ಮಾಡಿದೀವಿ ಎವ್ರಿ ಟೈಮ್. ಸೊ ಈ ಸತಿನೂ ವಿ ಹ್ಯಾವ್ ಟ್ರೈಡ್, ತುಂಬಾ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದೀವಿ. ಫಸ್ಟ್ ಡ್ರಾಮ್ಯಾಟಿಕಲಿ ಡಿಫರೆಂಟ್ ಆಗಿದೆ ಈ ಸಲ. ಸೊ ವಿಜುವಲಿ ತುಂಬಾ ಚೇಂಜ್ ಇದೆ. ಸೊ ಫಸ್ಟ್ 2 ಶೋಸ್ ನೋಡಿರೋರು ಈ ಶೋನ ನೋಡ್ಲೇಬೇಕು. ಒಂದು ಕೊನೆಯ ಪ್ರಶ್ನೆ ಜೊತೆಗೆ ಏನ್ ಮಾಡ್ತೀನಿ ಡೈರೆಕ್ಟರ್ಗೆ. ಸೊ ಇದರಲ್ಲಿ ನಾನು ಆಲ್ರೆಡಿ ಒಂದ್ಸಲ ಮೆನ್ಷನ್ ಮಾಡಿದ್ದೀನಿ, ನಮ್ಮ ಪ್ರೊಡಕ್ಷನ್ ಪ್ರಿಮೈಸ್ ಏನಂತಂದ್ರೆ ಒಬ್ಬ ಭಕ್ತನ ಪ್ರಯಾಣ ಮತ್ತೆ ಒಬ್ಬ ಪ್ರೇಮಿಯ ಪ್ರಯಾಣ ಒಟ್ಟಿಗೆ ಇಟ್ಟು ನೋಡಿದ್ರೆ ಹೇಗ್ ಕಾಣಿಸ್ಬಹುದು ಅದು, ಅಥವಾ ಕೊನೆಗೆ ಅದು ಎಲ್ಲಿಗೆ ಹೋಗಿ ಸೇರಬಹುದು ಅಂತ. ಈಗ ವೈಯಕ್ತಿಕವಾಗಿ ನಿಮಗೆ ಈ ಎರಡು ಭಾವನೆಗಳ ಜೊತೆಗಿರೋ ಸಂಬಂಧ ಏನು? ಹೌ ಡು ಯು ಸಿ ದೆಮ್? ಅವರ ನಿಮ್ ಪ್ರಕಾರ ಆ ಎರಡರ ಮಧ್ಯೆ ಇರೋ ಸಾಮ್ಯಗಳೇನು, ವ್ಯತ್ಯಾಸಗಳೇನು? Okay, if I have to really say a lot of ನನ್ನ ಕೊರಿಯೋಗ್ರಫಿ ಐಡಿಯಾಸ್ ಅಫ್ಕೋರ್ಸ್ ಎಲ್ಲಿಂದ ಬರುತ್ತೆ, ನನ್ನ ಎಕ್ಸ್ಪೀರಿಯನ್ಸಸ್ ಇಂದಾನೇ ಬರುತ್ತೆ. ನಾನು ನೋಡಿ ನಾನು ಒಂದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಿಂತ ನನಗೆ ಅನಿಸಿ ಏನು ಬರುತ್ತೆ, ದಟ್ ಫೀಲ್ಸ್ ಮೋರ್ ನ್ಯಾಚುರಲ್ ಟು ಮೀ. ಸೊ ಪ್ರೇಮಿಯ ಲೈನಲ್ಲಿ ಕೂಡ ಇಟ್ ವಾಸ್ ವೆರಿ ವಾಟ್ ಎವರ್ ಅದೇ ಇನ್ನರ್ ಡೈಲಾಗ್ಸ್ ಏನಿತ್ತು ನಮಗೆ, ಇಟ್ ವಾಸ್ ವೆರಿ ಮಚ್ ಮೀ ಅಂತಾನೆ ಅನ್ಸುತ್ತೆ. ನೌ ಇಟ್ ಇಸ್ ವೆರಿ ಮಚ್ ಹರ್ಸ್ ಬಿಕಾಸ್ ಶಿ ಹಸ್ ಮೇಡ್ ಇಟ್ ಹರ್ಸ್. ಇವಾಗ ನಾನು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಇಫ್ ಐ ಡೂ ಇಟ್ ಐ ಡೋಂಟ್ ನೋ ಹೌ ಇಟ್ ವಿಲ್ ಬಿ, ಬಟ್ ವೈಲ್ ಐ ವಾಸ್ ಕೊರಿಯೋಗ್ರಫಿಂಗ್ ಇಟ್ ವಾಸ್ ವೆರಿ ಮಚ್ ಮೀ. ಸೊ ನಾಯಿಕಾ ಅವಳಿಗೆ ಏನ್ ಅನಿಸ್ತಾ ಇದೆ, ಅವಳು ನಾಟ್ ಲೈಕ್ ಐ ಆಮ್ ಅಫೆಕ್ಟೆಡ್ ಬೈ, ಬಟ್ ದ ಇನ್ಸ್ಪಿರೇಷನ್ಸ್ ಕೇಮ್ ಫ್ರಮ್ ವಿದಿನ್ ಓನ್ಲಿ. ಭಕ್ತನ ಜೊತೆ ನಿಜ ಹೇಳ್ಬೇಕಂದ್ರೆ ಆ ಜರ್ನಿಯಲ್ಲಿ ನಾನು ಐ ಆಮ್ ಆಲ್ಸೋ ಲರ್ನಿಂಗ್ ಅಂಡ್ ಐ ಥಿಂಕ್ ವಿಲ್ ಆಲ್ ಬಿ ಲರ್ನಿಂಗ್. ಸೊ ದಟ್ ಈಸ್ ಸಮಥಿಂಗ್ ದಟ್ಸ್ ನನಗೆ ಆಕ್ಚುಲಿ ಇವನ ಇನ್ಪುಟ್ಸ್ ಬಹಳ ಹೆಲ್ಪ್ ಆಯಿತು. ಹೌ ಐ ಸಿ ದ ಡಿವೈನ್ ವಾಸ್ ಆಲ್ವೇಸ್ ಥ್ರೂ ಡಾನ್ಸ್. ಓಕೆ, ಸೊ ನನಗೆ ಅದು ಡಾನ್ಸ್ ಮೂಲಕ ನಾನು ಭಕ್ತಿಯನ್ನು ತೋರಿಸೋದು ಇಸ್ ಕಮ್ಸ್ ಈಸಿ ಟು ಮೀ ಬಿಕಾಸ್ ದಟ್ಸ್ ಹೌ ಐ ಸಿ ಭಕ್ತಿ, ಐ ಫೀಲ್ ಭಕ್ತಿ. ಬಟ್ ನಾನು ಆಸ್ ಅ ಪರ್ಸನ್ ಮೆಚೂರ್ ಆಗ್ತಾ ಹೋಗ್ತಾ ಇದ್ದ ಹಾಗೆ ನಾನು ಭಕ್ತಿಯನ್ನಾಗಲಿ ಅಥವಾ ಒಬ್ಬ ಭಕ್ತನಿಗೆ ಆಗ್ಬೋದಂತಹ ಎಕ್ಸ್ಪೀರಿಯನ್ಸಸ್ನ ಅವನು ಅಳಲು ತೋಡ್ಕೊಳ್ಳೋದಾಗ್ಲಿ ಅಥವಾ ಅವನ ಸಂಭಾಷಣೆ ಆಗಲಿ ವಿತ್ ದ ಗಾಡ್, ಇಟ್ ಇವಾಲ್ವ್ಡ್ ಐ ಫೀಲ್. ಅಂಡ್ ಡೆಫಿನೆಟ್ಲಿ ಅದೇ ನಿನ್ನ ಇನ್ಪುಟ್ಸ್ ನನಗೆ ಭಕ್ತನ ಲೈನಲ್ಲಿ ಬಹಳ ಹೆಲ್ಪ್ ಆಯಿತು. ಈ ಪ್ರೊಡಕ್ಷನ್ ಇಂದ has your understanding of these two emotions changed? Yeah. Of love, my understanding of love has not changed drastically. ಯಾಕಂದ್ರೆ ನಾನು ಸ್ವಲ್ಪ ರೊಮ್ಯಾಂಟಿಸೈಸ್ಡ್ ಆಗಿ ಲವ್ ನ ನೋಡ್ತಾ ಇದ್ದಿದ್ದು, ಬಿಕಾಸ್ ಮೈ ಇಂಟ್ರೊಡಕ್ಷನ್ ಟು ದ ಐಡಿಯಾ ಆಫ್ ಲವ್ ವಾಸ್ ಪದಮ್ಸ್ ಅಂಡ್ ಜಾವಳೀಸ್. ಓಕೆ, ಬಿಫೋರ್ ಎನಿ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲವ್ ವಾಸ್ ಥ್ರೂ ದೀಸ್ ಅಂಡ್ ಇಟ್ ಇಸ್ ವೆರಿ ರೊಮ್ಯಾಂಟಿಸೈಸ್ಡ್. ಹಾಗಾಗಿ ನಾನು ಸ್ವಲ್ಪ ಆ ಥರನೇ ವ್ಯಕ್ತಿ ಆಗಿರೋದ್ರಿಂದ ನ್ಯಾಚುರಲಿ ಇಲ್ಲ, ಐ ಥಿಂಕ್ ಅದು ದಟ್ ಇಸ್ ಟ್ರೂ ಫಾರ್ ಆಲ್ ಆರ್ಟಿಸ್ಟ್ಸ್ ಅಲ್ಲ. ಅಂದ್ರೆ ನಾವು ಸ್ವಲ್ಪ ಜನರಲಿ ವಿ ಟೆಂಡ್ ಟು ರೊಮ್ಯಾಂಟಿಸೈಸ್ a few things. Not generally because ಕೆಲವರು they have the ability to see it very differently also, but ನಾನು ಸ್ವಲ್ಪ ಈ ತರ ಭಕ್ತಿ ವೈಸ್ ಎಸ್ ನಾನು ಡೆಫಿನೆಟ್ಲಿ ಈ ಪ್ರೊಡಕ್ಷನ್ ಮಾಡಿದ್ಮೇಲೆ ಮೈ ರಿಲೇಶನ್ಶಿಪ್ ಆರ್ ಹೌ ಐ ಕಾನ್ವರ್ಸ್ with the divine is very different. When ಇದರಲ್ಲೇ ಒಂದು ಲೈನ್ ನಾನು ಮೊನ್ನೆನೂ ಹೇಳಿದ್ದೆ, ಶ್ರೀಹರಿಯು ಮರೆತಂಥ ಭಕ್ತನಿಲ್ಲ ಜಗದಲ್ಲಿ ಅಂತ ಹೇಳಿದಾಗ ಇಟ್ ಇಸ್ ಸೋ ರಿಯಶ್ಯೂರಿಂಗ್. ಓಕೆ, ಹಿ ಹಸ್ ನಾಟ್ ಫರ್ಗಾಟನ್ ಮೀ ನೋ ಮ್ಯಾಟರ್ ವಾಟ್. ಯಾರೋ ಒಬ್ರು ಇದ್ದಾರೆ ಅನ್ನೋದು ಆ ಸಾಂತ್ವನ ಏನಿದೆ, ಐ ಸಿ ಮೋರ್ ಸೊಲೇಸ್ ನೌ ವಿತ್ ದ ಡಿವೈನ್ ಎನರ್ಜಿ. ಅಂಡ್ ಅದಕ್ಕೆ ಡೆಫಿನೆಟ್ಲಿ ಇದು ಕೂಡ ಒಂದು ಕಾರಣ ಆಗಿದೆ. ಫೇವರೇಟ್ ರಿಹರ್ಸಲ್ ಸ್ನ್ಯಾಕ್ ಅವ್ರು ತಿನ್ನೋದೇ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಟೀ ಸ್ನ್ಯಾಕ್ ಅಲ್ಲ, ಅದು ಆಕ್ಚುಲಿ ಇಟ್ಸ್ ಎ ಡ್ರಿಂಕ್. ಹೈ ಪಾಯಿಂಟ್. ಯಾ, ಒಂದು ರಂಜನಾ ಸಖತ್ತಾಗಿ ಟೀ ಮಾಡ್ತಾಳೆ, ಅದು ಒಂದು ಸಖತ್ತಾಗಿ ಟೀ ಮಾಡ್ತಾಳೆ ಅನ್ನೋಕ್ಕಿಂತ ಸಖತ್ತಾಗಿ ಟೀ ಕುಡಿತಾಳೆ. ವಿತ್ ಹರ್ ಫೇವರೇಟ್ ಹರ್ ಕಲೆಕ್ಷನ್ ಆಫ್ ಟೀ ಕಪ್ಸ್. Yeah. I should mention that. Tea pudis. Tea pudis, yeah. ಒಂದು 5 ಬಗೆ ಟೀ ಪುಡಿಗಳಿರುತ್ತೆ, 5 ತರದ ಮೂಡ್ ಪ್ರಕಾರ ಒಂದೊಂದು ಹಿಡ್ಕೊಳ್ಳೋಕೆ ಹೋಗ್ತಿರುತ್ತೆ. ಅಂಡ್ ಈ ಪ್ರೊಡಕ್ಷನ್ ಸಲುವಾಗಿ ನಾವು ಏನೇ ಸ್ಲೀಪ್ ಓವರ್ಸ್ ಮಾಡಿದ್ರು, ಟೀ ಇಸ್ ಒನ್ ಥಿಂಗ್ ವಿಚ್ ಇಸ್ ಕಾನ್ಸ್ಟೆಂಟ್.
ಸೊ ಕಲಾ ಧ್ಯಾನ ಜೊತೆ ಮುಂದೆ ಯಾರು ಅಸೋಸಿಯೇಟ್ ಆದ್ರೂ ನೀವು ಟೀ ಕುಡಿಯಲ್ಲ ಅಂದ್ರೆ ನಾವು ಕುಡಿಸ್ತೀವಿ. ಭಾವಗೀತೆನ ನೀನ್ ಹೇಗ್ ರಿಸೀವ್ ಮಾಡ್ತೀಯಾ? ವಾಟ್ ಈಸ್ ಯುವರ್ ಥಾಟ್ ಪ್ರೊಸೆಸ್ ಅಬೌಟ್ ಭಾವಗೀತೆ ಆರ್ ಅಂಡ್ ದಾಸ ಸಾಹಿತ್ಯ? ಹೌ ಡು ಯು ರಿಸೀವ್ those things as a general music lover? What is that you think? ಅಂದ್ರೆ ಭಾವಗೀತೆ ನಾನು ಮುಂಚೆಯಿಂದನೂ ಕೇಳ್ತಾ ಇದ್ದೆ, ನಮ್ಮ ಮನೇಲೂ ಐ ಮೀನ್ ಭಾವಗೀತೆ ಫ್ಯಾನ್ಸ್ ಎಲ್ಲ ಇದ್ರು. ಸೊ ಭಾವಗೀತೆಯನ್ನು ಕೇಳಿದೆ. ನಾವು ಸುಮಾರು ಭಾವಗೀತೆ ಪ್ರೋಗ್ರಾಮ್ಸ್ ಮಾಡಿದೀವಿ ಕೂಡ ಅಲ್ವಾ, ನಿಮ್ ಸರ್ಗೆನೆ ಉಪಾಸನ ಸರ್ಗೆನೆ. ಸೊ ನಮ್ಮ ಕ್ಲಾಸಿಂದಾನೇ ವಿ ಹ್ಯಾವ್ ಡನ್ ಸೋ ಮೆನಿ ಪ್ರೋಗ್ರಾಮ್ಸ್. ಇನ್ ಜನರಲ್ ಆಗಿ ನಂಗೆ ಮ್ಯೂಸಿಕ್ ಇಷ್ಟನೇ, ಬಿ ಇಟ್ ಎನಿ ಜಾನರ್. ಅಂದ್ರೆ ಮ್ಯೂಸಿಕ್ ಚೆನ್ನಾಗಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಫಸ್ಟ್ ನಂಗೆ ಅಂದ್ರೆ ಮ್ಯೂಸಿಕ್ ಇಷ್ಟ ಆಗ್ಬೇಕು, ಆಮೇಲೆ ನಾನು ಸಾಹಿತ್ಯ ಇದ್ ಮಾಡಕ್ ನೋಡ್ತೀನಿ. ಸೊ ಆ ತರ ನಾನು ನೋಡೋದು. That is how you perceive things. Okay. ಸೊ ಫಸ್ಟ್ ಮ್ಯೂಸಿಕ್ ಚೆನ್ನಾಗಿದ್ರೆ ಕೇಳ್ತೀನಿ ಸಾಂಗ್ ನ, ಆ ತರ ಇರುತ್ತೆ. ಸೊ ಫಸ್ಟ್ ಅದೇ ನಂಗೂ ಫಸ್ಟ್ ಅನ್ಸಿದ್ದು ಭಾವಗೀತೆಗೆ ಭರತನಾಟ್ಯಂನ ಹೆಂಗ್ ಮಾಡೋದು ಅಂತ. ನಾವು ಕ್ಲಾಸಿಂದ ಮಾಡಿದಾಗ ಸೆಮಿ ಕ್ಲಾಸಿಕಲ್ ಆಗಿ ನಾವು ಯೂಶಲಿ ಮಾಡಿರೋದು. ಸೊ ಪ್ಯೂರ್ ಭರತನಾಟ್ಯಂ ಆಗಿ ಹೆಂಗೆ ಮಾಡ್ತೀವಿ ಅನ್ನೋದು ನನಗೂ ಆಕ್ಚುಲಿ ಡೌಟ್ ಇತ್ತು, ಹೆಂಗೆ ನಾವು ಡೆವಲಪ್ ಮಾಡಬಹುದು ಅಂತ. ದಾಸ ಸಾಹಿತ್ಯಗೆ ಐ ಥಿಂಕ್ ಇಟ್ ಈಸ್ ಈಸಿಯರ್ ದ್ಯಾನ್ ಭಾವಗೀತೆ. ಡೆಫಿನೆಟ್ಲಿ ಅದಕ್ಕೆ ನಾನು ಭಾವಗೀತೆ ಮೇನ್ಲಿ ಕೇಳಿದ್ದು. ಹೌ ಡಿಡ್ ಯು ಪರ್ಸೀವ್ ದಟ್ ಥಾಟ್ ಅಂಡ್ ಕೋರಿಯೋಗ್ರಫಿ ಟೈಮಲ್ಲಿ ವಾಟ್ ವಾಸ್ ಯುವರ್ ಥಾಟ್ ಪ್ರೋಸೆಸ್? ಆಸ್ ಅ ಡೈರೆಕ್ಟರ್ ಶಿ ಹ್ಯಾಸ್ ಹರ್ ಥಾಟ್ಸ್, ಆಯ್ತಾ? ಅಂದ್ರೆ ಇದು ಈ ತರ ಇರಬೇಕು ಅಂತ ಫ್ರೇಮಿಂಗ್ ಇದೆ ರಂಜನಾಗೆ, ಆಲ್ ದಟ್ ಶಿ ಹ್ಯಾಸ್. ಬಟ್ ಆಸ್ ಅನ್ ಆರ್ಟಿಸ್ಟ್, ಜಸ್ಟ್ ಆಸ್ ಅ ಡಾನ್ಸರ್ ಆರ್ ಮ್ಯೂಸಿಕ್ ಲವರ್, ವಾಟ್ ವಾಸ್ ಯುವರ್ ಥಾಟ್ ಪ್ರೋಸೆಸ್? ನೀನ್ ಏನ್ ಅನ್ಕೊಂಡ್ ಬಂದಿದ್ದೆ? ನಾನು ಏನು ಅನ್ಕೊಂಡಿರ್ಲಿಲ್ಲ, ಅಷ್ಟೇನೆ ಹೆಂಗ್ ಮಾಡೋದು ಅನ್ನೋದು ಅಷ್ಟೇನೆ. ಭಾವಗೀತೆ ಹೆಂಗ್ ಕೂರಿಸ್ಬೋದು ಡ್ಯಾನ್ಸ್ನ, ಆಮೇಲೆ ಜನಕ್ಕೆ ಅರ್ಥ ಆಗೋ ತರ ಹೆಂಗ್ ಮಾಡ್ಬೋದು ಅಂತ ಅಷ್ಟೇನೆ ಇದ್ದಿದ್ದು. ಸೊ ಆಲ್ರೆಡಿ ಅವಳ ಹತ್ರ ಒಂದು ಫ್ರೇಮ್ ವರ್ಕ್ ಇತ್ತು. ಅಂಡ್ ಭಾವಗೀತೆಯಲ್ಲಿ ಕನೆಕ್ಟ್ ಆಗೋದು ಇಟ್ ಇಸ್ ಈಸಿಯರ್ ಬಿಕಾಸ್ ಸಾಹಿತ್ಯನೂ ಹಂಗೆ ಇರುತ್ತೆ, ಮ್ಯೂಸಿಕ್ಕು ಹಂಗೆ ಇರುತ್ತೆ. ಲೈಕ್ ಇಟ್ ಸೇಸ್ ಇಟ್ ಇಸ್ ಭಾವಗೀತೆ, ಭಾವ ಆಲ್ರೆಡಿ ಇಟ್ ಇಸ್ ದೇರ್. ಸೊ ಐ ಮೀನ್ ಅಷ್ಟೊಂದೇನು ತುಂಬಾ ಔಟ್ ಆಫ್ ದ ಬಾಕ್ಸ್ ಅಂತ ಏನು ಅನಿಸ್ಲಿಲ್ಲ. ಓಕೆ. ಸೊ ಆಸ್ ಅ ಡಾನ್ಸರ್ ನಿಂಗೆ ಇವಾಗ ಪ್ರೀತಿಯ ಪಾರ್ಟ್ ಜಾಸ್ತಿ ಇಷ್ಟ ಆಗ್ತಿದೆಯಾ, ಭಕ್ತಿಯ ಪಾರ್ಟ್ ಜಾಸ್ತಿ ಇಷ್ಟ ಆಗ್ತಿದೆಯಾ? ಹೀಗೆ ವಿ ಸಿ ಯು ಲೈಕ್ ಭಾವಗೀತೆಗೆ ಪರ್ಫೆಕ್ಟ್ ನಾಯಕ ಅಂತ, ದಟ್ ಇಸ್ ವಾಟ್ ವಿ ಫೀಲ್. ಬಿಕಾಸ್ ನಿನ್ನ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಆರ್ ನೀನು ಪರ್ಫಾರ್ಮ್ ಮಾಡೋ ರೀತಿ ಆಗಿರ್ಬೋದು ಬೆಸ್ಟ್ ಸೂಟೆಡ್ ಅಂತ ನಮ್ಗೆ ಅನ್ಸುತ್ತೆ. ಬಟ್ ವಾಟ್ ಈಸ್ ಯುವರ್ ಥಾಟ್ ಆನ್ ಇಟ್? ವಾಟ್ ಯು ಫೀಲ್ ಯು ಲೈಕ್? ಆಕ್ಚುಲಿ ನನಗೆ ನಾಯಿಕನೇ, ಬಿಕಾಸ್ ಭಕ್ತ ನನಗೆ ಕನೆಕ್ಟ್ ಆಗಬೇಕು ಅಂದರೆ ಐ ಥಿಂಕ್ ನಾನು ತುಂಬ ವರ್ಕ್ ಮಾಡಬೇಕು, ಅದಕ್ಕೆ ತುಂಬ ರಿಸರ್ಚ್ ಮಾಡಬೇಕು, ತುಂಬ ತಿಳ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಶಿ ನೋಸ್ ಬೆಟರ್ ದೆನ್ ಮೀ ಭಕ್ತ ಪಾರ್ಟಲ್ಲಿ, ಬಿಕಾಸ್ ಅಷ್ಟು ನಂಗೆ ನಾಯಿಕಾ ಪಾರ್ಟೇ ಐ ಥಿಂಕ್ ಐ ಕ್ಯಾನ್ ಡೂ. ನನಗೆ ಒಂದೇ ಒಂದು ಸಾಂಗ್ ಮಾಡಬೇಕು ಅಂತ ಯಾವಾಗಲೂ ಅನ್ಸೋದು ಅಂದರೆ ಸದಾ ಎನ್ನ ಹೃದಯದಲ್ಲಿ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಐ ಆಲ್ವೇಸ್ ಫೀಲ್ ಅಂದರೆ ಇವಳು ನೋಡ್ಬಿಟ್ಟು ಇವಾಗ ಕೂತ್ಕೊಂಡು ರಿಹರ್ಸಲ್ ಮಾಡ್ಬೇಕಾದ್ರೆ ನೋಡ್ಬಿಟ್ಟು ಕರೆಕ್ಷನ್ಸ್ ಹೇಳು ಅಂತ ಇದ್ದಾಗ ಅದೊಂದು ಸಾಂಗಲ್ಲಿ ಐ ಜಸ್ಟ್ ನಾನು ಹೋಗ್ಬಿಡ್ತೀನಿ, ನಂಗೆ ನೋಡಕ್ ಆಗಲ್ಲ ಅವಳ, ಐ ಜಸ್ಟ್ ನಂದೇ ಮೂಡಲ್ಲಿ ಇರ್ತೀನಿ ಅನ್ನೋದೊಂದು ಸಾಂಗ್. ಸೊ ಅದೊಂದು ಸಾಂಗ್ ನಂಗೆ ತುಂಬಾ ಇಷ್ಟ, ಅದು ಮಾಡಬೇಕು ಅಂತ ತುಂಬಾ ಆಸೆ. ಆ ಸಾಂಗ್ ಕ್ರಿಯೇಷನ್, ಒನ್ ರಿಹರ್ಸಲ್ ವಿ ಬೋತ್ ಹ್ಯಾವ್ ಸ್ಪೆಂಡ್ 5 hours. ಇಬ್ರಿಗೂ ಟೈಮ್ ಹೋಗಿದ್ದೇ ಗೊತ್ತಿಲ್ಲ, ನಮಗೆ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ. ಆ 5 hours ಊಟ ತಿಂಡಿ ಕಾಲು ಫೋನ್ ಏನೂ ನೋಡ್ದೇನೆ ನಾವು ಸ್ಟಾರ್ಟ್ ಟು ಎಂಡ್ ಒಂದು ಫ್ಲೋನಲ್ಲಿ ಅದ್ರದ್ದು ಕೊರಿಯೋಗ್ರಫಿ ಮಾಡಿದ್ದು. ಕಂಪ್ಲೀಟ್ ಆದ್ಮೇಲೆ ನಾವು ಟೈಮ್ ನೋಡೋ, ಓ ಇಷ್ಟೊಂದು ಈ ಸಾಂಗ್ ಮೇಲೆ ಅಂತ. ಲೈವ್ ಮ್ಯೂಸಿಕ್, ರೆಕಾರ್ಡೆಡ್ ಮ್ಯೂಸಿಕ್? Live. Any time live kodo. I really wish we had the budget to do live every time around, because ಇವರು ಲೈವ್ ಅಲ್ಲಿ ಕೊಡೋ ಎನರ್ಜಿ ನಾವು ಏನೇ ಮಾಡಿದ್ರು, ಎಂಥ ರೆಕಾರ್ಡಿಂಗ್ ಮಾಡಿದ್ರು ಅದು ಬರಲ್ಲ. ಸೊ ಲೈವ್ ಅಲ್ಲಿ ಆ ಗಿವ್ ಅಂಡ್ ಟೇಕ್ ಇಸ್ ವೆರಿ ಡಿಫ್ರೆಂಟ್. ವಿ ರಿಯಲಿ ಮಿಸ್ ದೆಮ್ ಆನ್ ಸ್ಟೇಜ್. ಇವಾಗ I don't know if somebody likes the production and would like to have it live, we are open to it. ಲೈವ್ ಮ್ಯೂಸಿಕ್ ಅಂದ್ರೆ ನಾವು ಇವಾಗ ಬರೀ ಕರೋಕೆ ತರ ಮಾಡ್ಕೊಂಡು ಹಾಡ್ತೀವಿ ಅಂದ್ರೂ ಅದು ವರ್ಕೌಟ್ ಆಗಲ್ಲ. ನಾವು ಲೈವ್ ಪೂರ್ತಿ ಎಲ್ಲ ಇನ್ಸ್ಟ್ರೂಮೆಂಟಲಿಸ್ಟ್ ಇದ್ದು ಆ ಫುಲ್ ಫ್ಲೆಡ್ಜ್ ಆನ್ ಸ್ಟೇಜ್ ಬರ್ತೀವಲ್ಲ, ಆ ಸ್ಟೇಜಿಂಗ್ ಬೇರೆ, ಅದು ಆ ವೈಬ್ಸ್ ಡಿಫ್ರೆಂಟ್ ಆಗಿರುತ್ತೆ, ಬೇರೆನೇ ಇರುತ್ತೆ.
ಅಂಡ್ ನಮ್ಮ ಸ್ಟೇಜು ಪೂರ್ತಿ ಅಂದ್ರೆ ಕಂಪ್ಲೀಟ್ ಅನಿಸ್ತಾ ಇರುತ್ತೆ. ಅದು ದಟ್ ಇಸ್ ಅ ಡಿಫರೆಂಟ್. I have a question for you. You have never directed theatre before. Yeah. ಸೊ ಅಫ್ಕೋರ್ಸ್ ಇಲ್ಲಿ ತುಂಬಾ ಜನ ಆಕ್ಟರ್ಸ್ ಇಲ್ಲ, ಅವರಿಬ್ಬರ ಮಧ್ಯೆ ಗಿವ್ ಅಂಡ್ ಟೇಕ್ ಇಲ್ಲ, ಅಂಥದ್ದೆಲ್ಲ ಇದ್ರೂ ಕೂಡ ಒಬ್ಬ ವ್ಯಕ್ತಿ ನಿಮಗ್ ಪರಿಚಯ ಇಲ್ಲದೆ ಇರುವಂತ, ಅಂದ್ರೆ ಭರತನಾಟ್ಯಂ ಡಾನ್ಸರ್ಸ್ಗೆ ತೀರಾ ಪರಿಚಯನೇ ಇಲ್ಲದೆ ಇರುವಂತ ರೀತಿಯಲ್ಲಿ ಬಂದು ಡೈರೆಕ್ಟ್ ಆಡಿಯನ್ಸ್ ಜೊತೆ ಮಾತಾಡ್ತಾ ಇದ್ದಾನೆ. ಅದನ್ನ ಡಿರೆಕ್ಟ್ ಮಾಡೋದಕ್ಕೆ ಅಥವಾ ಚಾಲೆಂಜಸ್ ಏನಾದ್ರು ಆಯ್ತಾ, ಅವ್ರ ಒಂಥರ ತೀರಾ ಕಣ್ಕತ್ಲೆ ಆದಂಗ ಆಯ್ತಾ? ವಾಟ್ ವಾಸ್ ಇಟ್ ಲೈಕ್ ಟು ಡಿರೆಕ್ಟ್ ಥಿಯೇಟರ್? ಆಕ್ಚುಲಿ ನನ್ಗೇನು ಐಡಿಯಾ ಇಲ್ಲದೆ ಹಿಂಗಪ್ಪ ಮಾಡೋದು ಅನ್ನೋ ತರ ಇರ್ಲಿಲ್ಲ. ಬಿಕಾಸ್ ಐ ಹ್ಯಾವ್ ದಿ ಹ್ಯಾಬಿಟ್ ಆಫ್ ವಾಚಿಂಗ್ ಲಾಟ್ ಆಫ್ ಥಿಯೇಟರ್. ನಮ್ಗೆ ನೋಡಿ 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 ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ್ಬೋದು, ಹೆಂಗ್ ಕಾಣಿಸ್ಬೇಕು ಅಂತ ಗೊತ್ತು. ಸೊ ಐ ಹ್ಯಾವ್ ಅ ವಿಷನ್ ಆಫ್ ಹೌ ಇಟ್ ಶುಡ್ ಲುಕ್. ಹಾಗಾಗಿ ನನಗೆ ಐ ವಾಸ್ ನಾಟ್ ವೆರಿ ಅಂಡ್ ಐ ವಾಸ್ ಕ್ವೈಟ್ ಕಾನ್ಫಿಡೆಂಟ್ ದಟ್ ಹೊಂದತ್ತೆ ಅಲ್ಲಿ ಥಿಯೇಟರು ಅಂತ. ಯಾಕಂದ್ರೆ ನಾವು ಬಳಸ್ತಿರೋ ಭಾಷೆ ಆಗಿರ್ಬೋದು ಅಂಡ್ ಕಾಲ ಇಟ್ಕೊಳ್ತಾ ಇರೋ ಒಂದು ಟೊನಾಲಿಟಿ ಇರ್ಬೋದು, ಅದೆಲ್ಲ ನಮ್ಗೆ ಡಿಸೈಡ್ ಮಾಡಿದ್ರಿಂದ ನಾವು ಮುಂಚೆನೆ ನಮ್ಗೆ ಅದ್ರಲ್ಲಿ ಸಾಮ್ಯತೆ ಇದೆ, ಅದೇನು ಅಷ್ಟು ಡಿಫ್ರೆಂಟ್ ಅನ್ಸಲ್ಲ. ಬಟ್ ಐ ಥಿಂಕ್ ಫಾರ್ ರಂಜನಾ, ಐ ಥಿಂಕ್ ಕಲಾವಿದರಿಂದ ಯು ಗಾಟ್ ಲಾಟ್ ಮೋರ್ ಎಕ್ಸ್ಪೀರಿಯನ್ಸ್ ಫಾರ್ ಥಿಯೇಟರ್. ಕಲಾವಿದ ನೋಡಿರೋದ್ರಿಂದ ನನ್ಗೆ ಅದರಿಂದ ತುಂಬಾ ತಗೊಂಡಿದ್ಯಾ, ನಿಮ್ ದೇರ್ಸ್ ಅ ಲಾಟ್ ಆಫ್ ಲರ್ನಿಂಗ್ ಫಾರ್ ಯು ಅಂತ. ಅಂಡ್ ದಯವಿಟ್ಟು ಕಲಾವಿದನ ಮತ್ತೆ ಸ್ಟೇಜ್ ಮಾಡಿ ಅಂತ ನಿಜವಾಗ್ಲೂ ಕೇಳ್ಕೊಳ್ತೀನಿ. On that note, but you definitely love to, and I definitely no, we definitely will. ಕಲಾವಿದ ನಮ್ಮ ಕಲಾಧ್ಯಾನ ಇನ್ಸ್ಟಿಟ್ಯೂಟ್ ಫಾರ್ ಆರ್ಟ್ಸ್ ಮಾಡಿದ ಮೊಟ್ಟ ಮೊದಲ ಥಿಮ್ಯಾಟಿಕ್ ಪ್ರೊಡಕ್ಷನ್. ನಾವು ಇಷ್ಟರಲ್ಲೇ ಅದನ್ನ ಮತ್ತೆ ರಿವೈವ್ ಮಾಡಿ ನಿಮ್ ಮುಂದೆ ತರಬೇಕು ಅಂತಾನು ಯೋಚನೆ ಮಾಡ್ತಾ ಇದೀವಿ. But yeah, to complete that theater direction question, ಇವಾಗ ನಾನು ಇವ್ನು ಮಾಡೋದನ್ನ ನಾನು ನೋಡಿ ಇಫ್ ಐ ಹ್ಯಾವ್ ಟು ಗಿವ್ ಇನ್ಪುಟ್ಸ್, ನಾನು ಥಿಯೇಟರ್ ಎಕ್ಸ್ಪರ್ಟ್ ಅಲ್ಲ. ಸೊ ನನ್ನ ಇನ್ಪುಟ್ಸ್ ಯೂಶಲಿ ವುಡ್ ಬಿ ಆಸ್ ಆಡಿಯನ್ಸ್ ಅಂಡ್ ಆಸ್ ವಿಜುವಲಿ ಅದು ಎಷ್ಟರ ಮಟ್ಟಿಗೆ ಕೂರ್ತಾ ಇದೆ. ಸೊ ಐ ಗೋ ಬೈ ದಿ ಎಸ್ಥೆಟಿಕ್ ಆಫ್ ಇಟ್. ಅಂಡ್ ಬಾಡಿ ಲ್ಯಾಂಗ್ವೇಜ್ ಅಂತ ಬಂದಾಗ ವಿಜುವಲಿ ಎಷ್ಟರ ಮಟ್ಟಿಗೆ ಕೂರ್ತಾ ಇದೆ. ಬಟ್ ಟೊನಾಲಿಟಿ ಬಗ್ಗೆ ಬಂದಾಗ, ಎಕ್ಸ್ಪ್ರೆಷನ್ಸ್ ಬಗ್ಗೆ ಐ ಥಿಂಕ್ ವಿ ಆರ್ ಮೋರ್ ಆರ್ ಲೆಸ್ ಆನ್ ದ ಸೇಮ್ ಪೇಜ್. ಸೊ ಅದರಲ್ಲಿ ಏನು ಇದಿರೋದಿಲ್ಲ, ಡಿಫ್ರೆನ್ಸಸ್ ಜಾಸ್ತಿ ಬರೋದಿಲ್ಲ. ವಾಯ್ಸ್ ಬಗ್ಗೆ ಬಂದಾಗ ಐ ಥಿಂಕ್ ಐ ಸಿ ಇಟ್ ಮೋರ್ ಆಸ್ ಆಡಿಯನ್ಸ್. ವೈಲ್ ಪ್ಲೇಸ್ಮೆಂಟ್ಸ್ ಮೂವ್ಮೆಂಟ್ಸ್ ಬಂದಾಗ ನಾನು ಅದರ ಎಸ್ಥೆಟಿಕ್ ಮೇಲೆ ಐ ಟೇಕ್ ಅ ಕಾಲ್. ದಟ್ಸ್ ಅ ವೆರಿ ಗುಡ್ ಆನ್ಸರ್. ಯಾಕೆಂದ್ರೆ ಐ ರಿಮೆಂಬರ್ ಅದರ ಪ್ರೊಡಕ್ಷನ್ ಹೇಗೆ, ಅಂದ್ರೆ ಅದರ ಪ್ರಾಸೆಸ್ ಹೇಗಾಗ್ತಿತ್ತು ಅಂದ್ರೆ, ನಾನು ಮೊದಲು ಐ ವುಡ್ ಗಿವ್ ಯು ಸಮ್ ಮಟೀರಿಯಲ್ ಟು ವರ್ಕ್ ವಿತ್. ನಾನು ಒಂದ್ಸಲ ಮಾಡ್ತೀನಿ, ನೀನ್ ನೋಡು, ಆಮೇಲೆ ಹೇಳು. ಕರೆಕ್ಟ್. ಬಿಕಾಸ್ ನಾನು ಪೂರ್ತಿ ಅವ್ನಿಗೇನು ಹಿಂಗೆ ಮಾಡು, ಈ ತರ ಕೈಟ್ಕೋ, ಹಿಂಗ್ ನಿಂತ್ಕೋ ಅಂತ ನಾನು ಯಾವತ್ತೂ ಡೈರೆಕ್ಟ್ ಮಾಡಲಿಲ್ಲ. ಬಿಕಾಸ್ ಹಿ ನೋಸ್ ದ ಬೆಸ್ಟ್. ಇಟ್ ಇಸ್ ದ ಸೇಮ್ ವಿತ್ ಆಲ್ ಆರ್ಟಿಸ್ಟ್ಸ್. ಬಿಕಾಸ್ ಅವ್ರವ್ರ ಕೆಲಸನ ಮಾಡಕ್ ಗೊತ್ತಿರೋದ್ರಿಂದಾನೇ ಅಲ್ಲಿ ಬಂದಿರೋದ್ರಿಂದ ನಾನು ಎಲ್ಲನೂ ಹೇಳ್ಕೊಡೋ ಅಗತ್ಯ ಯಾರಿಗೂ ಇಲ್ಲ. ಬಿಕಾಸ್ ಐ ಆಲ್ಸೋ ಡೋಂಟ್ ನೋ ಟು ದೇರ್ ಎಕ್ಸ್ಟೆಂಟ್. ಅವ್ರ ಎಕ್ಸ್ಪೀರಿಯನ್ಸ್ ಲೆವೆಲ್ಗೆ ನಾನು ಎಲ್ಲಾನು ಕರಗತ ಮಾಡ್ಕೊಳಕ್ ಆಗೋದಿಲ್ವಲ್ಲ. ಸೊ ಐ ಲೆಟ್ ದೆಮ್ ಆಲ್ ಇನ್ ಫ್ಲೋ ಅಂಡ್ ದೆನ್ ಅದನ್ನ ಬರೀ ಏನೋ ಫೈನ್ ಚೂರು ಜಾಸ್ತಿ ಕಡಿಮೆ ಅಂತ ಮಾಡಿ ಫೈನ್ ಟ್ಯೂನ್ ಎಲ್ಲಾರನ್ನೂ ಕರ್ಕೊಂಡ್ ಬಂದ್ಬಿಟ್ಟು ಏನಾದ್ರು ಮಾಡಿ. I think we are all done. Yes. ಮತ್ತೊಮ್ಮೆ ಎಲ್ರಿಗೂ ಹೇಳ್ತಾ ಇದೀವಿ, ಫೆಬ್ರವರಿ 17ನೇ ತಾರೀಕು ಬಸವನಗುಡಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, BP ವಾಡಿಯಾ ರೋಡ್ ನಲ್ಲಿ, ಅಲ್ಲಿ ನಮ್ಮ ಸರ್ವಂ-ತ್ವಂ ಭರತನಾಟ್ಯಂ ಪ್ರೊಡಕ್ಷನ್ ನ 3ನೇ ಶೋ ಆಗ್ತಾ ಇದೆ. ಟಿಕೆಟ್ಸ್ಗೆ ಯಾವ ನಂಬರ್ಗೆ ವಾಟ್ಸ್ಆಪ್ ಮಾಡಬಹುದು ಅಂತ, ಜೊತೆಗೆ ಬುಕ್ಕಿಂಗ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀವಿ. ದಯವಿಟ್ಟು ಟಿಕೆಟ್ ಗಳನ್ನ ಕೊಂಡು ನಮ್ಮನ್ನ ಬಂದು ನಾವು ಪರ್ಫಾರ್ಮ್ ಮಾಡೋದನ್ನ ನೋಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ, ಸೊ ದಟ್ ವಿ ಕ್ಯಾನ್ ಕೀಪ್ ಡೂಯಿಂಗ್ ಮೋರ್ ಆಫ್ ದೀಸ್ ಪ್ರೊಡಕ್ಷನ್ಸ್. ಅಂಡ್ ನಮಗೆ ನೀವು ಪ್ರೋತ್ಸಾಹ ಕೊಟ್ಟಷ್ಟು ನಾವು ಮತ್ತೆ ಹೆಚ್ಚೆಚ್ಚು ಈ ತರದ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನ ನಿಮ್ಮ ಮುಂದೆ ತರೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. And the other way around is also true that if we don't have many people coming in, then ನಮಗೆ ಹೊಸದನ್ನ ಮಾಡೋದಕ್ಕೆ even financially
ಆರ್ ಕ್ರಿಯೇಟಿವ್ಲಿ ವಿ ವುಡ್ ಡೌಟ್ ಇಟ್ ಸೆಕೆಂಡ್ ಟೈಮ್. ಸೊ ಖಂಡಿತ ಎಲ್ಲರೂ ಬಂದು ಗಿವ್ ಇಟ್ ಅ ಟ್ರೈ, ನಿಮಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ಒಂದು ಭರವಸೆ ಅಂತೂ ಇದೆ. ದೇರ್ ಇಸ್ ಸಮಥಿಂಗ್ ಫಾರ್ ಎವ್ರಿಬಡಿ ಇನ್ ದಿಸ್ ಶೋ. ಸೊ ಪ್ಲೀಸ್, ನೀವೊಂದು 6 ವರ್ಷದ ಮಗುವಿಂದ ಹಿಡಿದು ಎಷ್ಟೇ ವಯಸ್ಸಾದವರು ಕೂಡ ಬಂದು ಸುಮಾರು ಒಂದು 1.5 ಗಂಟೆ ಕಾಲ ಎಲ್ಲವನ್ನು ಮರೆತು ಒಳ್ಳೆ ಒಂದು ಭಾವನಾ ಯಾತ್ರಾ ಮಾಡಿ ಹೋಗಬಹುದು. ದಯವಿಟ್ಟು ಬನ್ನಿ ಅಂತ ಹೇಳ್ತಾ ನಾವು ವಿ ಆರ್ ಕ್ಲೋಸಿಂಗ್ ದಿಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್. Thank you.